ವ್ಯತ್ಯಾಸ ಭಾರತೀಯರಿಗೆ ಮನಗಾಣಿಸಿದವರು. ಮೇರು ವ್ಯಕ್ತಿತ್ವದ ನ್ಯಾಯಮೂರ್ತಿಗಳ ವಿಚಾರಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮತ್ತು ಯುವ ಪೀಳಿಗೆಗೆ ತಲುಪಿಸುವ ಸಾಧನವನ್ನಾಗಿ ಅವರ ಜನ್ಮದಿನದ ಅರ್ಥಪೂರ್ಣ ಆಚರಣೆ ಆಯೋಜಿಸಲಾಗಿದೆ. ಸಂತೃಪ್ತ ಮತ್ತು ಸಮೃದ್ಧ ಪಾರಿವಾರಿಕ ಜೀವನ ನಡೆಸಿದವರು ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರಿಗೆ ಪ್ರಿಯವಾದ ಭಾರತೀಯ ಕಾನೂನು ಶಾಸ್ತ್ರ ಜೊತೆಗೆ ಪ್ರಸ್ತುತ ಕಾನೂನು ಅಧ್ಯಯನ ಕುರಿತಂತೆ ತಜ್ಞರಿಂದ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿದೆ. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರನ್ನು ಅಧ್ಯಕ್ಷರನ್ನು ಪರಿಚಯ ಮಾಡಿಸಿ ಸ್ವಾಗತಿಸಲು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಕಲಬುರಗಿಯ ಪ್ರೊಫೆಸರ್ ಶಂಭುಲಿಂಗಪ್ಪರವರನ್ನು ಆಮಂತ್ರಿಸುತ್ತೇನೆ. ಶಂಭುಲಿಂಗಪ್ಪರವರು. ಈಗ ಮೊಟ್ಟ ಮೊದಲನೇದಾಗಿ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ರವಿಕುಮಾರ್, ಫಿಫ್ತ್ ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ಅಂತೇಳಿ ಹಾಸನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ಶ್ರೀಯುತ ರಂಗಯ್ಯ ಹಾಗೂ ಶ್ರೀಮತಿ ಲಕ್ಷ್ಮಮ್ಮನವರ ದಂಪತಿಗಳ ಮಗನಾಗಿ ಜನವರಿ 14, 1977 ಮಾಗಡಿಯಲ್ಲಿ ಜನಿಸಿದರು. ವಿದ್ಯೋದಯ ಲಾ ಕಾಲೇಜ್ ತುಮಕೂರಿನಲ್ಲಿ LLB ಪದವಿ ಪಡೆದು ನಂತರ ಯೂನಿವರ್ಸಿಟಿ ಲಾ ಕಾಲೇಜ್ನಿಂದ LLM ಪದವಿಯನ್ನು 2002ರಲ್ಲಿ ಪಡೆದರು. ಪ್ರಸ್ತುತ CMR ವಿಶ್ವವಿದ್ಯಾಲಯದಿಂದ PhD ಪದವಿಗಾಗಿ ಸಂಶೋಧನೆ ಮಾಡುತ್ತಿದ್ದಾರೆ. ಅವರ ಒಂದು ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ಕೂಡ ಅವರು ಕಲಿಕೆಗೆ ಕೊಟ್ಟಿರ್ತಕ್ಕಂತ ಗಮನವನ್ನ ತಾವಿಲ್ಲಿ ಗಮನಿಸಬಹುದು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲದೆ ಅವರು ವಿದ್ಯೋದಯ ಲಾ ಕಾಲೇಜ್ ತುಮಕೂರಿನಲ್ಲಿ ಲೆಕ್ಚರರ್ ಆಗಿ ವೃತ್ತಿ ಜೀವನ ಆರಂಭಿಸಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2008ರಲ್ಲಿ ಸಿವಿಲ್ ಜಡ್ಜ್ ಹಾಗೂ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ಬೆಳಗಾವಿ, ಯಳಂದೂರು, ಮುಳಬಾಗಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತದನಂತರ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ, ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ KGF ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತದನಂತರ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿ ಬೆಂಗಳೂರಿನಲ್ಲಿ ಸುಮಾರು 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕಾನೂನು ಶಿಕ್ಷಣದಲ್ಲಿ ವಿಶೇಷವಾದ ಪರಿಣತಿಯನ್ನ ಅವರು ಸಾಧಿಸಿದ್ದಾರೆ. ಪ್ರಸ್ತುತ 5ನೇ ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ಆಗಿ ಹಾಸನ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ರವಿಕುಮಾರ್ ಸರ್ ಅವರು ಕಾನೂನು ಶಾಸ್ತ್ರ, ಕಾನೂನು ವಿಭಾಗದಲ್ಲಿ ಅಪಾರವಾದ ಪರಿಣತಿಯನ್ನ ಪಡೆದಿದ್ದಾರೆ. ಅವರು ಈ ನಮ್ಮ ಕಾರ್ಯಕ್ರಮದ ಸಂಪನ್ಮೂಲಗಳ ವ್ಯಕ್ತಿಗಳಾಗಿ ಬಂದಿರೋದು ನಮ್ಮೆಲ್ಲರಿಗೂ ಹರ್ಷದಾಯಕ ಸಂಗತಿ ಅಂತ ಭಾವಿಸಿದ್ದೇನೆ. ಸರ್, ತಮಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಅಲ್ಲದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಕಲಬುರ್ಗಿ ಪೊಲೀಸ್ ತರಬೇತಿ ಕೇಂದ್ರದ ಪ್ರಾಚಾರ್ಯರಾದ ಶ್ರೀಯುತ ಡಿ ಕಿಶೋರ್ ಬಾಬು ಸರ್ ಅವರು IPS ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶ್ರೀಯುತ ಬಾಬುರವರು ದಕ್ಷ ಪೊಲೀಸ್ ಅಧಿಕಾರಿ ಅಂತ ಹೇಳಿ ಹೆಸರು ಗಳಿಸಿದ್ದನ್ನ ತಾವು ಇಲ್ಲಿ ಗಮನಿಸಿರ್ಬೋದು. ಅಲ್ಲದೆ ಈ ಕಾರ್ಯಕ್ರಮದ ಗೆಸ್ಟ್ ಆಫ್ ಆನರ್ ಆಗಿ ಬಂದಿರತಕ್ಕಂತ ಪ್ರೊಫೆಸರ್ ಡಾಕ್ಟರ್ ವಿ ಸುದೇಶ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಅವರು BA LLB ಡಿಗ್ರಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ತಗೊಂಡಿದ್ದಾರೆ. ಆಮೇಲೆ ಮಾಸ್ಟರ್ ಆಫ್ ಲಾ 1993ರಲ್ಲಿ ಯೂನಿವರ್ಸಿಟಿ ಕಾಲೇಜ್ ನಲ್ಲಿ ಪಡೆದಿದ್ದಾರೆ. ತದನಂತರ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಲಾ ನಲ್ಲಿ 1993ರಿಂದ 98ರವರೆಗೆ ಲಾವನ್ನ ಪ್ರಾಕ್ಟೀಸ್ ಮಾಡಿದರೆ, ಕಾನೂನು ಪದವಿಯನ್ನ ಪ್ರಾಕ್ಟೀಸ್ ಮಾಡಿ ತದನಂತರ ಅವರು ಅವರ PhD ಸಂಶೋಧನೆಯನ್ನ ಲೇಬರ್ ಲಾ ನಲ್ಲಿ ಮಾಡಿ, ಅದು ಅವರ ಗೈಡ್ ಯಾರಂತ ಕೇಳಿದ್ರೆ ನಿಮಗೆ ಕೂಡ ಬಹಳ ಇದಾಗುತ್ತೆ. ಪ್ರೊಫೆಸರ್ BB ಕೊಟಿನೋ ಅವರು ಕರ್ನಾಟಕ ಕಂಡಂತ ಒಬ್ಬ ಉತ್ತಮ ಕಾನೂನು ಪರಿಣತರು. ಅವರು ಫಾರ್ಮರ್ ವೈಸ್ ಚಾನ್ಸಲರ್, ವಿಶ್ರಾಂತ ಕುಲಪತಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಪ್ರೊಫೆಸರ್ ಸುದೇಶ್ ಅವರು 2005ರಲ್ಲಿ PhD ಪದವಿ ಪಡೆದಿದ್ದಾರೆ. ಅವರು ಸುಮಾರು 30ಕ್ಕೂ ಮಿಗಿಲಾದ ವರ್ಷಗಳು ಟೀಚಿಂಗ್ ಮತ್ತೆ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದು, ಅವರ ಏರಿಯಾ ಆಫ್ ಇಂಟ್ರೆಸ್ಟ್ ಏನಿದೆ ಲೇಬರ್ ಲಾ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ ಅಂಡ್ ಜ್ಯೂರಿಸ್ಪ್ರುಡೆನ್ಸ್. ಅವರ ಮಾರ್ಗದರ್ಶನದಲ್ಲಿ 12 ಸಂಶೋಧಕರು PhD ಪದವಿಯನ್ನು ಪಡೆದಿದ್ದಾರೆ. ಈಗ ಪ್ರಸ್ತುತ ಅವರು 5
ವಿದ್ಯಾರ್ಥಿಗಳಿಗೆ PhD ಪದವಿ ಪಡೆಯಲು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಲ್ಲದೆ ಅವರು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಸೆಮಿನಾರ್ ನಲ್ಲಿ ಸಾಕಷ್ಟು ಭಾಗವಹಿಸಿ ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ರಿಸೋರ್ಸ್ ಪರ್ಸನ್ ಅಂತ ಹೇಳಿ UGC HRDC ನಲ್ಲಿ ಸಾಕಷ್ಟು ಉಪನ್ಯಾಸಗಳನ್ನ ಅವರು ನೀಡಿದ್ದಾರೆ. ಅವರು ಕಾನೂನಲ್ಲದೆ ಸಾಕಷ್ಟು ವಿವಿಧ ವಿಷಯಗಳಲ್ಲಿ ಕೂಡ ಉಪನ್ಯಾಸಗಳನ್ನ ನೀಡಿ ಒಬ್ಬ ಒಳ್ಳೆ ಉಪನ್ಯಾಸಕರನ್ನ ಒಂದು ಖ್ಯಾತಿಯನ್ನು ಕೂಡ ಪಡೆದಿದ್ದಾರೆ. ಅವರ ಸಂಶೋಧನೆಯನ್ನ ವೇರಿಯಸ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಮತ್ತೆ ಬುಕ್ಸ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್ ನಲ್ಲಿ ಕೂಡ ಅವರ ಸಂಶೋಧನೆಯನ್ನ ಪ್ರಕಟಣೆ ಮಾಡಿದ್ದಾರೆ. ಈಗ ಪ್ರಸ್ತುತ ಅವರು ಸೀನಿಯರ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ ಅಂಡ್ ಪ್ರಿನ್ಸಿಪಲ್, ಚೇರ್ಮನ್, ಡೀನ್ ಅಂಡ್ ಫ್ಯಾಕಲ್ಟಿ ಆಫ್ ಲಾ ಇನ್ ದ ಯೂನಿವರ್ಸಿಟಿ ಲಾ ಕಾಲೇಜ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಲಾ ಬೆಂಗಳೂರಿನಲ್ಲಿ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಕ್ರಮಕ್ಕೆ ಸ್ವಾಗತ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ವಿಶ್ರಾಂತ ರಾಜ್ಯಸಭಾ ಸದಸ್ಯರು ಹಾಗೂ ಪ್ರತಿಷ್ಠಾನದ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಪಾಟೀಲ್ ಸೇಡಂರ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅಲ್ಲದೆ ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಶ್ರೀಯುತ ಭಟ್ಟು ಸತ್ಯನಾರಾಯಣರವರು, ಅಲ್ಲದೆ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಸಿ ಬಸವರಾಜ್ ಅವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ ಕಲಬುರಗಿಯ ಡೀನ್ ಆದಂತ ಪ್ರೊಫೆಸರ್ ಬಸವರಾಜ್ ಕೂಪ್ಖಡ್ಡಿ ಅವರು, ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಡೀನ್, ಉಪನ್ಯಾಸಕರು, ಕಲ್ಯಾಣ ಕರ್ನಾಟಕದ ಕಾನೂನು ಮಹಾವಿದ್ಯಾಲಯಗಳ ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ಈ ಕಾರ್ಯಕ್ರಮದ ಪ್ರೇರೇಪಕರು ಹಾಗೂ ಹಿರಿಯರು ವಿಶ್ವಸ್ತರಾದ ಶ್ರೀ ಮಹಾದೇವ್ ಕರ್ದಿಹಳ್ಳಿಯವರು ಕೂಡ ಇದರಲ್ಲಿ ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ಬೇಕಂತ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮವನ್ನ ಆಲಿಸಿ ಅದರ ಸದುಪಯೋಗ ಪಡ್ಕೊಳ್ಬೇಕಂತ ನಾನು ಕೋರ್ತೇನೆ. ಧನ್ಯವಾದಗಳು. ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಉಪನ್ಯಾಸಕರನ್ನು, ಅಧ್ಯಕ್ಷರನ್ನು ಪರಿಚಯ ಮಾಡಿಸಿದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಕಲಬುರಗಿಯ ಪ್ರೊಫೆಸರ್ ಶಂಭುಲಿಂಗಪ್ಪರವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸ ನೀಡಲು ಆಗಮಿಸಿದ ಹಾಸನದ ಜಿಲ್ಲಾ ಮತ್ತು ಸತ್ರ ಹೆಚ್ಚುವರಿ ನ್ಯಾಯಾಧೀಶರಾದ ಶ್ರೀ ರವಿಕುಮಾರ್ HR ರವರನ್ನು ಉಪನ್ಯಾಸ ನೀಡಬೇಕೆಂದು ವಿನಂತಿಸುತ್ತೇನೆ. ಅದಕ್ಕೂ ಮುಂಚೆ ನನ್ನ ವಿನಂತಿ ಏನೆಂದರೆ, ದಯಮಾಡಿ ಸ್ವಲ್ಪ ಎಲ್ಲರೂ ತಮ್ಮ ಧ್ವನಿಯನ್ನು ಮ್ಯೂಟ್ ಮಾಡಬೇಕು ಮತ್ತು ವಿಡಿಯೋವನ್ನ ಆಫ್ ಮಾಡಿಡಬೇಕಂತ ವಿನಂತಿ. ಸ್ಪೀಕರ್ಗೆ ನನ್ನ ವಿನಂತಿ ಏನಂದ್ರೆ, ಕನ್ನಡದಲ್ಲೂ ಸ್ವಲ್ಪ ಇದ್ದರೆ ಒಳ್ಳೇದು. ಎಲ್ಲರಿಗೂ ಕನ್ನಡದಲ್ಲಿ ಮಾತಾಡಿದ್ರೆ ಸರಿಯಾಗಿರುತ್ತೆ ಅಂತ. ಮಧ್ಯ ಮಧ್ಯ ಇಂಗ್ಲಿಷ್ ಬೇಕು, ಯಾಕಂದ್ರೆ ಕೆಲವರೆಲ್ಲ ಅನ್ನೆಸ್ಟೇಟ್ದವ್ರು ಜಾಯ್ನ್ ಆಗಿದ್ದಾರೆ. ಸರ್ ಅವರು ಇಂಗ್ಲಿಷ್ ಕೂಡ ಮಧ್ಯ ಮಧ್ಯ ಸೇರಿಸಿ ಇಂಗ್ಲಿಷ್ ಮತ್ತೆ ಕನ್ನಡ ಮಿಕ್ಸ್ ಮಾಡಿ ಮಾತಾಡಿದ್ರೆ ಎಲ್ಲರಿಗೂ ಸರಿಯಾಗಿದೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ. ಸೊ ಮೊದಲನೇದಾಗಿ ನಾನು ವಿಜ್ಞಾನೇಶ್ವರ ಪ್ರತಿಷ್ಠಾನದ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಅವರು ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಡಾಕ್ಟರ್ ರಾಮದೋಸ್ ಅವರ ಒಂದು ಜನ್ಮ ದಿನಾಚರಣೆ ಆಚರಣೆ ಸಂದರ್ಭದಲ್ಲಿ ಇಂಥ ಒಂದು ಲೆಕ್ಚರ್ ಸೀರೀಸ್ ನ ಇಟ್ಟು ನಮ್ಮಂತಹ ಒಂದು ನ್ಯಾಯಾಂಗ ಅಧಿಕಾರಿಗಳಿಗೂ ಸಹ ಒಂದು ಅವಕಾಶವನ್ನ ಕೊಟ್ಟಂತಹ ಆ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ಮಹಾದೇವಯ್ಯ ಸರ್ ಅವರು ನನಗೆ ಫೋನ್ ಮಾಡಿ ಒಂದು ತಿಂಗಳಿಂದ ಅವ್ರು ನನ್ನ ಜೊತೆ ಕಾಂಟ್ಯಾಕ್ಟ್, ಸೊ ಅವ್ರಿಗೆ ಒಂದು ವಿಶೇಷ ಧನ್ಯವಾದ ಹೇಳ್ತೀನಿ. ಇವತ್ತು ಇನ್ನೊಂದು ತುಂಬಾ ಸಂತೋಷದ ದಿನ ಏನಂತಂದ್ರೆ, ಸುದೇಶ್ ಸರ್ ನಾವು LLM ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಲೆಕ್ಚರರ್ ಆಗಿದ್ರು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ. ಸೊ ಇವತ್ತು ಅವರು ಗೆಸ್ಟ್ ಆಫ್ ಆನರ್ ಆಗಿದ್ದಾರೆ. ಸೊ ಅವ್ರ ಸಮಕ್ಷಮದಲ್ಲಿ ನಾನು ಇವತ್ತು ಅವ್ರ ಶಿಷ್ಯನಾಗಿ ನಾನು ಇವತ್ತೊಂದು ಮಂಡಿಸ್ತಾ ಇದ್ದೀನಿ ಅಂತಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಸೊ ಅದೇ ರೀತಿ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಾಬು ಅವರಿಗೆ ಮತ್ತೆ ಎಲ್ಲ ಪದಾಧಿಕಾರಿಗಳು, ಎಲ್ಲರ ಹೆಸರುಗಳು ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಸಹ ನಮಸ್ತೆ. ಸೊ ಫಸ್ಟ್ಲಿ we'll discuss on the Bharatiya Nagarika Suraksha Samhita 2023. So we all know that before this enactment, the Criminal Procedure Code 1973 was in force. So in the statement of objects and reasons of the BNSS 2023, so I will refer to as BNSS. So before that CRPC was in force. Now
the Parliament, while enacting this BNSS, has mentioned the statement of objects and reasons. So I would like to discuss a few objects and reasons for enacting this BNSS 2023. It says, fast and efficient justice system is an essential component of good governance. ಅಂದ್ರೆ ಒಂದು ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆ ಒಂದು ತುಂಬಾ ಅತ್ಯುತ್ತಮವಾಗಿದೆ ಮತ್ತು ತ್ವರಿತವಾಗಿ ನ್ಯಾಯ ಸಿಗ್ಬೇಕು ಅಂತಂದ್ರೆ ಫಾಸ್ಟ್ ಅಂಡ್ ಎಫಿಷಿಯಂಟ್ ಜುಡಿಷಿಯಲ್ ಸಿಸ್ಟಮ್ ಇರಬೇಕು ಅನ್ನೋದು ಒಂದು ಉದ್ದೇಶ, ಈ ಕಾಯ್ದೆಯ ಒಂದು ಉದ್ದೇಶ. ಸೊ however, delay in delivery of justice due to complex legal procedures, large pendency of cases in court, low conviction rates, insufficient use of technology in legal system, delays in investigation system, inadequate use of forensics are biggest hurdles in speedy delivery of justice, which impacts the poor man adversely. So ಸಾಮಾನ್ಯ ಜನ ಏನ್ ಯೋಚನೆ ಮಾಡ್ತಾನೆ, ಕೋರ್ಟ್ಗೆ ಬಂದ್ರೆ ನಮ್ಗೆ ತ್ವರಿತವಾಗಿ ನ್ಯಾಯ ಸಿಗ್ಬೇಕು. ಮತ್ತೆ ಇವತ್ತು ಮಾಡರ್ನ್ ಟೆಕ್ನಾಲಜಿ ಎಲ್ಲ ಇದೆ. ನಾವ್ ಯಾವ್ದೋ ಒಂದು ಕ್ರೈಮ್ ನಡೀತಾ ಇದೆ ಅಂದ್ರೆ ಆ ಕ್ರೈಮ್ ನಾವು ಬೇಕಾದ್ರೆ ನಮ್ಮ ಮೊಬೈಲ್ ನಲ್ಲಿ ನಾವು ಶೂಟ್ ಮಾಡ್ಕೋಬಹುದು. ಆ ಮೊಬೈಲ್ ನಲ್ಲಿ ನಾವು ಹಿಡಿದಿರುವಂತಹ ಒಂದು ದೃಶ್ಯವನ್ನ ನಾವು ನ್ಯಾಯಾಲಯದಲ್ಲಿ ಬಳಸಬೇಕು ಅಂತ ಹೇಳಿದ್ರೆ ನಾವು ಎವಿಡೆನ್ಸ್ ಆಗ್ತದೆ. ಹಳೆ ಎವಿಡೆನ್ಸ್ ಆಕ್ಟ್ ಅಲ್ಲಿ 65 ವೀಕ್ ಸರ್ಟಿಫಿಕೇಟ್ ಕೊಡ್ಬೇಕು. ಈ ತರದೆಲ್ಲ ಹಲವಾರು ವಿಚಾರಗಳೆಲ್ಲ ಇದೆಯೋ. ಸೊ ಅದಕ್ಕೆ ಇವನ್ನೆಲ್ಲವನ್ನ ನಿವಾರಣೆ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಅಂದ್ರೆ ಲಾರ್ಜ್ ಟೆಂಡೆನ್ಸಿ ಆಫ್ ಕೇಸಸ್ ನ ಕಡಿಮೆ ಮಾಡ್ಬೇಕು, ಮತ್ತೆ ನಾವು ಟೆಕ್ನಾಲಜಿಯನ್ನ ನಾವು ಬಳಸ್ಕೋಬೇಕು, ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಟೆಕ್ನಾಲಜಿ ಬಳಸ್ಕೋಬೇಕು, ಮತ್ತೆ ಫೊರೆನ್ಸಿಕ್ ಏನೋ ನಮ್ಗೆಲ್ಲ ಏನ್ ಫೊರೆನ್ಸಿಕ್ ಅಲ್ಲಿ ನಾವು DNA ಇರ್ಬೋದು ಅಥವಾ ಕ್ರೈಮ್ ಸೀನ್ ಒಳಗಡೆ ಏನೋ ಒಂದು ಸಿಗತ್ತೆ, ಅದನ್ನೆಲ್ಲವನ್ನು ಸಹ ನಾವು ಎಫೆಕ್ಟಿವ್ ಆಗಿ ಬಳಸ್ಕೋಬೇಕು. ಜೊತೆಗೆ ತ್ವರಿತವಾಗಿ ನ್ಯಾಯ ಸಿಗ್ಬೇಕು, ಮತ್ತೆ ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಒಂದು ಈ ಎಲ್ಲ ಸದುದ್ದೇಶಗಳಿಂದ ಈ ಒಂದು BNSS ಕಾಯ್ದೆಯನ್ನ ಒಂದು ಜಾರಿಗೆ ತರಲಾಯಿತು. ಮತ್ತೆ the further statement of objects reads as the experience of 7 decades of Indian democracy calls for a comprehensive review of our criminal laws, including the Code of Criminal Procedure, and adopt them in accordance with the contemporary needs and aspiration of the people ಅಂತ ಹೇಳ್ತಾರೆ. ಸೊ ನಮ್ಗೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಯ್ತು. ಈ 70 ವರ್ಷದಲ್ಲಿ ಕ್ರಿಮಿನಲ್ ಲಾ ತುಂಬಾ ಬದಲಾವಣೆಗಳನ್ನು ನಾವು ತರಬೇಕು. ಯಾಕಂದ್ರೆ ಬ್ರಿಟಿಷ್ನವ್ರು ಮಾಡಿದಂತಹ ಕಾನೂನುಗಳಿದ್ವು, ಮತ್ತೆ 1973 ಕಾಲದಲ್ಲಿ ಅಷ್ಟು ಟೆಕ್ನಾಲಜಿ ಇರಲಿಲ್ಲ. ಈಗ ಎಲ್ಲ ಟೆಕ್ನಾಲಜಿ ಬಂದಿದೆ. ಇದನ್ನ ಪ್ರಸ್ತುತವಾದಂತಹ ದಿನಕ್ಕೆ ನಾವು ಯಾವ ರೀತಿಯಲ್ಲಿ ಟೆಕ್ನಾಲಜಿಯನ್ನ ಅಳವಡಿಸ್ಕೊಂಡು ಯಾವ ರೀತಿಯಾಗಿ ತ್ವರಿತವಾಗಿ ನ್ಯಾಯವನ್ನ ನಾವು ನೀಡ್ತೀವಲ್ವಾ, ಆ ಒಂದು ಉದ್ದೇಶವನ್ನ ನಾವು ಸಾಕಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನ ತರ್ತಾ ಇದೀವಿ ಅಂತೆಲ್ಲ ಹೇಳ್ತಾರೆ. ಮುಂದುವರೆದು, ದಿ ಗವರ್ಮೆಂಟ್ ವಿತ್ ದಿ ಮಂತ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂಡ್ ಸಬ್ಕಾ ಪ್ರಯಾಸ್ ಈಸ್ ಕಮಿಟೆಡ್ ಟು ಎನ್ಶೂರ್ ಸ್ಪೀಡಿ ಜಸ್ಟಿಸ್ ಟು ಆಲ್ ಸಿಟಿಸನ್ಸ್ ಇನ್ ಕನ್ಫರ್ಮಿಟಿ ವಿತ್ ದೀಸ್ ಕಾನ್ಸ್ಟಿಟ್ಯೂಷನ್ ಅಂಡ್ ಡೆಮೋಕ್ರೆಟಿಕ್ ಆಸ್ಪಿರೇಷನ್ಸ್ ಅಂತ ಹೇಳ್ತಾರೆ. ಸೊ ಸ್ಪೀಡಿ ಜಸ್ಟಿಸ್, ಈಗ ಒಬ್ಬ ಆರೋಪಿ ಒಂದು ತಪ್ಪು ಮಾಡಿದಾನೋ ಅಥವಾ ಇಲ್ವೋ ಅಂತ ಹೇಳಿ ನಾವು ವಿಚಾರಣೆ ಮಾಡಿ ಅವನಿಗೆ ಒಂದು ಶಿಕ್ಷೆಯನ್ನ ನಾವು ಒಂದು ತ್ವರಿತವಾಗಿ ಕೊಟ್ರೆ ತುಂಬಾ ಚೆನ್ನಾಗಿರ್ತದೆ. ಅದ್ರೊಳಗಡೆ ವಿಕ್ಟಿಮ್ ನೋಡ್ತಾ ಇರ್ತಾರೆ, ಅವರು ಕುಟುಂಬದವ್ರು ನೋಡ್ತಾ ಇರ್ತಾರೆ, ನನ್ನ ಮಗ ತೀರ್ಕೊಂಡ, ನನ್ನ ಮಗಳು ತೀರ್ಕೊಂಡ್ಲು, ಅಥವಾ ನನ್ನ ಮಗಳ ಮೇಲೆ ಅತ್ಯಾಚಾರ ಆಯ್ತು, ಇವ್ರಿಗೆ ಇನ್ನ ನ್ಯಾಯಾಲಯದವರು ಇನ್ನೂ ಶಿಕ್ಷೆ ದೊರೀಲಿಲ್ಲ. ಈ ತರದ್ದೆಲ್ಲ ಸಮಾಜದ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಒಂದು ಆರೋಪಿಗೂ ಸಹ ಏನಂದ್ರೆ ಸ್ಪೀಡಿ ಅಂದ್ರೆ ಫೇರ್ ಟ್ರಯಲ್ ಆಗ್ಬೇಕು, ತ್ವರಿತವಾಗಿ ನ್ಯಾಯ ಸಿಗ್ಬೇಕು. ಜೊತೆಗೆ ವಿಕ್ಟಿಮ್ಸ್ಗೂ ಸಹ ಒಂದು ಪರಿಹಾರಗಳು ಸಿಗ್ಬೇಕು ಅನ್ನೋ ಒಂದು ದೃಷ್ಟಿಯನ್ನ ಇಟ್ಕೊಂಡು ಈ ಒಂದು ಅಮೆಂಡ್ಮೆಂಟ್ ಅನ್ನ ತರ್ತಾ ಇದೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫರ್ದರ್ ಇಟ್ ಸ್ಟೇಟ್ಸ್, ಇನ್ ವ್ಯೂ ಆಫ್ ದಿ ಅಬೋವ್ ಇಟ್ ಈಸ್ ಪ್ರಪೋಸ್ ಟು ರಿಪೀಲ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 and enact a new law. It provides for use of technology and forensic sciences in the investigation of crime and furnishing and lodging the information, service of summons, etc. through electronic communication. So what it says, so use of technology and forensic science should be a mantra for the present day for the speedy and effective justice delivery system. So and even during the investigation process, the police officials have to use the modern technology for the purpose of conducting the investigation. So even for service of summons, we can make use of the new technology. So these are all the few the important objects and aims of the BNSS 2023. So after discussing the statement of objects and reasons, we will move on to discuss the important changes brought in under this BNSS 2023.
Under section 2 definition class ಅಲ್ಲಿ, so new definitions like audio video electronic means, bail bond, electronic communication have been introduced. ಸೊ ಇದ್ರೊಳಗಡೆ ಈ ತರದ್ದು ಒಂದು ಹೊಸ ಪದಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. And also they have defined the term bail that was not defined under the old enactment. Now they have defined what is the meaning of the bail. So the purpose of all these inclusion like audio, video, electronic means, electronic communication is to evolve the landscape. So these changes reflect the evolving landscape of technology in investigation. Number one, investigation ಅಲ್ಲಿ technology ಬಳಸ್ಕೋಬೇಕು. Then ಟ್ರಯಲ್ ಅಲ್ಲಿ ಟೆಕ್ನಾಲಜಿ ಬಳಸ್ಕೋಬೇಕು. ಅಂಡ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ನಾವು ಟೆಕ್ನಾಲಜಿ ಬಳಸ್ಕೋಬೇಕು. ಕವರಿಂಗ್ ಆಸ್ಪೆಕ್ಟ್ ಸಚ್ ಆಸ್ ಸರ್ವಿಸ್ ಆಫ್ ಸಮನ್ಸ್. ಸೊ ದಿ ಅರ್ಲಿಯರ್ ಪ್ರಾಕ್ಟೀಸ್ ಆಫ್ ಸರ್ವಿಂಗ್ ದಿ ಸಮನ್ಸ್ ಫಿಸಿಕಲಿ ದಟ್ ಹ್ಯಾಸ್ ಬೀನ್ ರಿಟೈನ್. ಅಟ್ ದಿ ಸೇಮ್ ಟೈಮ್ they have provided new method of serving the electronic summons. ಸೊ ಆ ತರದೆಲ್ಲ ನಾವು ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಕಳಿಸಬಹುದು, ಇಮೇಲ್ ಮುಖಾಂತರ ಕಳಿಸಬಹುದು. ಅದಕ್ಕೆಲ್ಲ ಕೆಲವೊಂದು ರೂಲ್ಸ್ ಅನ್ನ ಹೇಳಿದ್ದಾರೆ, ನಾವು ಮುಂದೆ ತಿಳ್ಕೊಳ್ಳೋಣ. ಈ ತರದ್ದು ಒಳಗೊಂಡಿದೆ. ಅಂಡ್ ವಿ ಆಲ್ಸೋ ಇನ್ಕ್ಲೂಡ್ ದಿ ಆಡಿಯೋ ವಿಡಿಯೋ ಕಾನ್ಫರೆನ್ಸಿಂಗ್ ಫಾರ್ ಡಿಪೋಸಿಷನ್ ಆಫ್ ಎವಿಡೆನ್ಸ್. ಯಾಕೆ ನಾವು ಟೆಕ್ನಾಲಜಿ, ಇವತ್ತು ನಾವು ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಕುಂತಿರಬಹುದು, ಆ ವ್ಯಕ್ತಿ ಇಂಡಿಯಾಗೆ ಬಂದು ಒಂದು ಸಾಕ್ಷಿ ಕೊಡಕ್ ಆಗದಲ್ಲೇ ಇರಬಹುದು. ಈಗ ಅದಕ್ಕೋಸ್ಕರ ನಾವು ಅಮೆರಿಕದಲ್ಲಿ ಕುಂತಿರುವಂತ ವ್ಯಕ್ತಿಗೆ ಒಂದು ಸಾಕ್ಷ್ಯ ಕೊಟ್ಟಿಲ್ಲ ಅಂತ ಕೋರ್ಟ್ ನಲ್ಲಿ ನಾವು ಮುಂದಿನ ಡೇಟ್ ಹಾಕೊಂಡು ಹೋಗ್ತಾ ಇದ್ರೆ ಸೊ ಟ್ರಯಲ್ ಡಿಲೇ ಆಗುತ್ತೆ. ಅದಕ್ಕೆ ಏನ್ ಪ್ರಾವಿಷನ್ಸ್ ಇದೆ, ಇನ್ನ ಎವಿಡೆನ್ಸ್ ನಾವು ರೆಕಾರ್ಡ್ ಮಾಡ್ಕೋಬೇಕು ಅಂತಂದ್ರೂ ಸಹ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶವನ್ನ ಇದು ಒಳಗೊಂಡಿದೆ. ನೆಕ್ಸ್ಟ್, ಈವನ್ ದಿ ರೆಕಾರ್ಡಿಂಗ್ ಆಫ್ ಸರ್ಟನ್ ಸೀಸರ್ ಸೊ ಟು ಬಿ ಡನ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬೈ ವೇ ಆಫ್ ಯೂಸಿಂಗ್ ದಿ ಟೆಕ್ನಾಲಜಿ. ಸೊ ಈ ತರದ ಎಲ್ಲ ಒಂದು ದೇಶಗಳನ್ನ ಈ ಒಂದು ಹೊಸ ಕಾಯ್ದೆ ಇದ್ರೊಳಗಡೆ ಒಳಗೊಂಡಿದೆ. ಓಕೆ, ಸೊ ಈಗ ಕೆಲವೊಂದು ಡೆಫಿನೇಷನ್ಸ್ ಮಾತ್ರ ನಾವು ತುಂಬಾ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ತಿಳ್ಕೊಂಡು ನಾವು ಮುಂದುವರಿಯೋಣ. ಸೊ ಏನ್ ಹೇಳ್ತಾರೆ, ಸೆಕ್ಷನ್ 2 ಸಬ್ಸೆಕ್ಷನ್ 1A ಕೆಳಗಡೆ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಶಾಲ್ ಇನ್ಕ್ಲೂಡ್ ಯೂಸ್ ಆಫ್ ಎನಿ ಕಮ್ಯುನಿಕೇಶನ್ ಡಿವೈಸ್ ಫಾರ್ ದಿ ಪರ್ಪಸ್ ಆಫ್ ವಿಡಿಯೋ ಕಾನ್ಫರೆನ್ಸಿಂಗ್. ಏನು, ಎನಿ ಕಮ್ಯುನಿಕೇಶನ್ ಡಿವೈಸ್, ಅದು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಏನು ಫಾರ್ ದಿ ಪರ್ಪಸ್ ಆಫ್ ವಿಡಿಯೋ ಕಾನ್ಫರೆನ್ಸಿಂಗ್. ಈಗ ವಿಡಿಯೋ ಕಾನ್ಫರೆನ್ಸಿಂಗ್ ನಾವು ಕನೆಕ್ಟ್ ಆಗ್ಬೋದು ಅಂತಂದ್ರೆ ಮೊಬೈಲ್ ಬೇಕಾದ್ರೆ ಕನೆಕ್ಟ್ ಆಗ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಆಗ್ಬೋದು, ಕಂಪ್ಯೂಟರ್ ಕನೆಕ್ಟ್ ಆಗ್ಬೋದು, ಬೇರೆ ಮೋಡ್ಸ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಸೊ ದೆನ್ ರೆಕಾರ್ಡಿಂಗ್ ಆಫ್ ಪ್ರೋಸೆಸ್ ಆಫ್ ಐಡೆಂಟಿಫಿಕೇಶನ್, ಸರ್ಟನ್ ಸೀಸರ್ ಆರ್ ಎವಿಡೆನ್ಸ್. ಸೊ ಬೇಕಾದ್ರೆ ನಾವು ಐಡೆಂಟಿಫಿಕೇಶನ್ಗೆ ಅಥವಾ ಸರ್ಟನ್ ಸೀಸರ್ಗೆ ನಾವು ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ನ ಬಳಸಬಹುದು. ದೆನ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್. ಸೊ ಟ್ರಾನ್ಸ್ಮಿಷನ್ ಮಾಡಬಹುದು, ಒಂದು ವಾಟ್ಸ್ಆಪ್ ಇಂದ ಇನ್ನೊಂದು ವಾಟ್ಸ್ಆಪ್ ಇಂದ ಇನ್ನೊಂದು ಯಾವುದೋ ಒಂದು ಮೇಲ್ ಕಳಿಸಬಹುದು, ಅಥವಾ ಒಂದು ಟೆಲಿಗ್ರಾಮ್ ಇಂದ ಇನ್ನೊಂದು ಕಳಿಸಬಹುದು. ಈ ಟ್ರಾನ್ಸ್ಮಿಷನ್ ಮಾಹಿತಿಯನ್ನ ಬಳಸೋದಕ್ಕೆ ನಾವು ಇದನ್ನ ಬಳಸಬಹುದು. ಅಂಡ್ ಫಾರ್ ಸಚ್ ಅದರ್ ಪರ್ಪಸಸ್ ಅಂಡ್ ಬೈ ಸಚ್ ಅದರ್ ಮೀನ್ಸ್ ಆಸ್ ದಿ ಸ್ಟೇಟ್ ಗೌರ್ಮೆಂಟ್ ಮೇ ಬೈ ರೂಲ್ಸ್ ಪ್ರೊವೈಡ್. ಸೊ ಸರ್ಕಾರ ಯಾವುದಕ್ಕೆಲ್ಲ ಇದನ್ನ ಬಳಸಬಹುದು ಅಂತೆಲ್ಲ ಹೇಳ್ತಾರಲ್ಲ, ಆ ಎಲ್ಲದಕ್ಕೆ ನಾವು ಬಳಸಬಹುದು. ಇದು ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಡೆಫಿನೇಷನ್ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಇದ್ರೊಳಗಡೆ ತಂದಿದ್ದಾರೆ. ನೆಕ್ಸ್ಟ್, ಬೇಲ್ ಅನ್ನೋ ಒಂದು ಡೆಫಿನೇಷನ್ ತಂದಿದ್ದಾರೆ. Bail means release of a person accused of or suspected of commission of an offense from the custody of law upon certain conditions imposed by an officer or court on execution by such person of a bond or a bail bond ಅಂತ ಹೇಳ್ತಾರೆ. ಸೊ ಬೇಲ್ ಅಂದ್ರೆ ಒಬ್ಬ ದಸ್ತಗಿರಿ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ರಿಲೀಸ್ ಮಾಡುವಂತದ್ದು ನ್ಯಾಯಾಲಯ ಅಥವಾ ಪೊಲೀಸ್ ಅಧಿಕಾರಿ ಕೆಲವೊಂದು ಕಂಡೀಷನ್ ನಿಬಂಧನೆಗಳಿಗೆ ಹಾಕ್ಬಿಟ್ಟು ನಾವು ಅದನ್ನ ರಿಲೀಸ್ ಮಾಡಬಹುದು ಅಂತ ಹೇಳಿದರೆ ಇದು ಒಂದು ಹೊಸ ಡೆಫಿನೇಷನ್. ನೆಕ್ಸ್ಟ್ ಇನ್ನೊಂದು ಐಯಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅನ್ನೋ ಒಂದು ಹೊಸ ಪದವನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮೀನ್ಸ್ ದಿ ಕಮ್ಯುನಿಕೇಶನ್ ಆಫ್ ಎನಿ ರಿಟನ್, ವರ್ಬಲ್, ಪಿಕ್ಟೋರಿಯಲ್ ಇನ್ಫಾರ್ಮೇಶನ್ ಆರ್ ವಿಡಿಯೋ ಕಂಟೆಂಟ್ ಟ್ರಾನ್ಸ್ಮಿಟೆಡ್ ಆರ್ ಟ್ರಾನ್ಸ್ಫರ್ಡ್ whether from one person to another or from one device to another or from a person to a device or from a device to person by means of electronic device including telephone, mobile phone or other wireless telecommunication device or a computer or audio video player or camera or any other electronic device or electronic form as may be specified by notification it is central government. So ಈಗ electronic communication ನಾವು ಅದನ್ನ ಯಾವ ರೀತಿ ಕಮ್ಯುನಿಕೇಶನ್ ಮಾಡ್ಬೋದು, ಈಗ ನಾವು ಹೌ ಆರ್ ಯು ಅಂತ ಯಾರಿಗಾದ್ರು ಒಬ್ರನ್ನ ಕಳಿಸ್ಬೇಕು ಅಂತ ಇಟ್ಕೊಂಡ್ರೆ ಅದನ್ನ ಮೌಖಿಕವಾಗಿ ಬೇಕಾದ್ರೆ ಕಳಿಸ್ಬೋದು.
ಆದ್ರೆ ಈಗ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ನಾನು ಹೌ ಆರ್ ಯು ಅಂತ ಕಳ್ಸಿದ್ರೆ ಅದು ಇನ್ನೊಬ್ರು ಮೊಬೈಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದು ನಾವು ಟೆಕ್ಸ್ಟ್ ಮೆಸೇಜ್ ಎಲ್ಲ ಕಳ್ಸುವಂತದ್ದು. ಈಗ ನಾವು ಬೇಕಾದ್ರೆ ಮೊಬೈಲ್ ನ ನಾವು ಮುಂದೆ ಇಟ್ಕೊಂಡು ಜಸ್ಟ್ ಅದನ್ನ ಟೈಪ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ಆ ವಾಟ್ಸಪ್ ಅಲ್ಲಿ ಎಲ್ಲ ಇರ್ತದಲ್ಲ ಒಂದು ಆಪ್ಷನ್, ಇದು ಆ ಮೈಕ್ ತರದ್ದು, ಅದನ್ನ ಇಟ್ಕೊಂಡ್ಬಿಟ್ಟು ಪ್ರೆಸ್ ಮಾಡಿ ಇಟ್ಕೊಂಡು ಹೌ ಆರ್ ಯು ಅಂತ ಹೇಳ್ಬಿಟ್ರೆ ಅದು ರೆಕಾರ್ಡ್ ಆಗುತ್ತೆ, ಅವ್ರಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಿಸ್ಟಮ್ ಇಂದ ಸಿಸ್ಟಮ್ಗೆ, ಮೊಬೈಲ್ ಇಂದ ಮೊಬೈಲ್ಗೆ ಅಥವಾ ಕಂಪ್ಯೂಟರ್ಗೆ, ಲ್ಯಾಪ್ಟಾಪ್ಗೆ. ಸೊ ಈ ಎಲ್ಲವನ್ನ ಈ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂತ ಹೇಳಿ ಈ ಒಂದು ಅದನ್ನು ಸೇರಿಸಿದ್ದಾರೆ. ಇದು ಇಂಪಾರ್ಟೆಂಟ್ ಡೆಫಿನೇಷನ್. ನೆಕ್ಸ್ಟ್ ಮುಂದುವರೆದು ಏನ್ ಹೇಳ್ತಾರೆ, ಈ ಆಕ್ಟ್ ಅಲ್ಲಿ ಸೆಕ್ಷನ್ 4 ಕೆಳಗಡೆ ಒಂದು ವಿಚಾರವನ್ನು ಹೇಳ್ತಾರೆ. ಏನಂದ್ರೆ, ಇಫ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ DNSS and the special law, always the special law will prevail over the DNSS ಅಂತ ಹೇಳ್ತಾರೆ. ಸಪೋಸಿಂಗ್ ಪೋಕ್ಸೋ ಆಕ್ಟ್ ಇದೆ, ಪೋಕ್ಸೋ ಆಕ್ಟ್ ಅಲ್ಲಿ ಪ್ರೊಸೀಜರ್ ನ ಹೇಳಿದ್ದಾರೆ, ಮಕ್ಕಳ ಮೇಲೆ ಆಗುವಂತ ದೌರ್ಜನ್ಯದ ಕೆಳಗಡೆ ಕೆಲವೊಂದು ಪ್ರೊಸೀಜರ್ ನ ಹೇಳಿದ್ದಾರೆ. ಅದೇ ತರ CRPC ಒಂದು ಪ್ರೊಸೀಜರ್ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಸಪೋಸಿಂಗ್ ಈ ಎರಡರೊಳಗಡೆ ಪ್ರೊಸೀಜರ್ ಒಳಗಡೆ ಪೋಕ್ಸೋ ಕಾಯ್ದೆಯಲ್ಲಿ ಒಂದು ವಿಶೇಷವಾಗಿರೋದು ಏನಾದ್ರು ಒಂದು ಪ್ರೊಸೀಜರ್ ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ನಾವು ಪೋಕ್ಸೋ ಕಾಯ್ದೆಯಲ್ಲಿ ಹೇಳಿರುವಂತಹ ಪ್ರೊಸೀಜರ್ನೇ ಫಾಲೋ ಮಾಡ್ಬೇಕೇ ಹೊರತು CRPC ಹೇಳಿರುವಂತಹ ಪ್ರೊಸೀಜರ್ನ ನಾವು ಪಾಲನೆ ಮಾಡಬಾರ್ದು. ಆ ರೀತಿಯಾಗಿ ಸೆಕ್ಷನ್ 4 ಅಲ್ಲಿ ಹೇಳ್ತಾರೆ, ಟ್ರಯಲ್ ಆಫ್ ಅಫೆನ್ಸಸ್ ಅಂಡರ್ ಭಾರತೀಯ ನ್ಯಾಯ ಸಂಹಿತಾ 2023 ಅಂಡ್ ಅದರ್ ಲಾಸ್ ಅಂತ ಹೇಳ್ತಾರೆ. ಸೊ ಇದನ್ನ ನಾವೊಂದು ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಈಗ ದಿಸ್ ಆಕ್ಟ್ ಆಸ್ ರೆಕಗ್ನೈಸಸ್ 4 types ಆಫ್ ಜಡ್ಜಸ್. 4 ತರ ಜಡ್ಜಸ್ ಯಾರ್ಯಾರು ಅಂದ್ರೆ, ಮೊದಲನೇದಾಗಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ನಂಬರ್ 1, ಎರಡನೇದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್, ನೆಕ್ಸ್ಟ್ ಮೂರನೇದು ಸೆಷನ್ ಜಡ್ಜಸ್, ಮತ್ತು ನಾಲ್ಕನೇದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಈ ತರದ 4 ತರದ ಮ್ಯಾಜಿಸ್ಟ್ರೇಟ್ಸ್ ಅನ್ನ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಈಗ ಮೊದಲೆಲ್ಲ ನಾವು ಬೆಂಗಳೂರಿನಲ್ಲೆಲ್ಲ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆ ತರದ್ದೆಲ್ಲ ಕರಿತಾ ಇದ್ವಿ. ಈಗ ಈ ಕಾಯ್ದೆ ಆ ತರದ್ದೆಲ್ಲ ತೆಗೆದಾಕ್ಬಿಟ್ಟಿದೆ. ಎಲ್ಲರೂ ಸಹ ಏನಂತಾರೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್, ಮತ್ತೆ ಅದರೊಳಗಡೆ ಯಾರು ಸೀನಿಯರ್ಸ್ ಇರ್ತಾರಲ್ಲ ಅವ್ರಿಗೆ ಬೇಕಾದ್ರೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅವ್ರಿಗೆ ಏನು ಡೆಸಿಗ್ನೇಷನ್ ಅನ್ನ ಮಾಡಬಹುದು. ಬಟ್ ಸ್ಟಿಲ್ ಈಸ್ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಓನ್ಲಿ. ಬಟ್ ಅವ್ರಿಗೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಥವಾ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಮಾಡ್ತೀವಿ ಅಂತ ಇದ್ರೊಳಗಡೆ ಹೇಳ್ತಾರೆ. Next, another important change was brought in under section 23. Section 23 ಒಳಗಡೆ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಏನಪ್ಪಾ ಅಂತಂದ್ರೆ, earlier under the CRPC, the magistrate was empowered to impose fine up to 10,000. 10,000 ಮಾತ್ರ ದಂಡವನ್ನು ಹಾಕುವಂತ ಅಧಿಕಾರ ಇತ್ತು. ಸೊ ಈಗ now the limit has been maximized to an extent of 50,000. ಈಗ ಮ್ಯಾಜಿಸ್ಟ್ರೇಟ್ ಆಗಿರುವಂತವ್ರು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಆಗಿರುವಂತವ್ರು ಈಗ ಏನ್ ಮಾಡ್ಬೋದು ಅಂತಂದ್ರೆ 50,000 ರೂಪಾಯಿಗಳವರೆಗೂ ಸಹ ದಂಡವನ್ನ ಹಾಕುವಂತ ಅಧಿಕಾರವನ್ನ ಹೊಂದಿದ್ದಾರೆ. ಇದು JMFC ಅವರಿಗೆ. ಇಷ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಅವ್ರಿಗೆ 5,000 ಇತ್ತು. ಮೊದಲು ಅವ್ರಿಗೆ ಲಿಮಿಟ್ 5,000 ಇತ್ತು. ಈಗ 5,000ದಿಂದ 10,000ವರೆಗೂ ಅವ್ರಿಗೆ ದಂಡವನ್ನ ವಿಧಿಸುವಂತ ಒಂದು ಅಧಿಕಾರವನ್ನ ಅವ್ರಿಗೆ ನೀಡಲಾಗಿದೆ. ಸೊ ಇದು ಒಂದು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಒಂದು ಕಾಯ್ದೆ ಒಳಗಡೆ ನೀವು ಹೊಸ BNSS ಅಲ್ಲಿ ನೋಡಿ, ಮತ್ತೆ IPC ಒಳಗಡೆ ನೋಡಿದ್ರೆ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿರೋ ಒಂದು ಕಾನ್ಸೆಪ್ಟ್ ಅನ್ನ ಇನ್ಕ್ಲೂಡ್ ಮಾಡಿ ಪನಿಷ್ಮೆಂಟ್ ಅಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ. ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಿಲ್ಲ. ದೇ ಹ್ಯಾವ್ ನಾಟ್ ಡಿಫೈನ್ ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿ ಕಮ್ಯುನಿಟಿ ಸರ್ವಿಸ್, ಬಟ್ ದೇ ಹ್ಯಾವ್ ಇನ್ಕ್ಲೂಡೆಡ್ ದಿ ಟರ್ಮ್ ಕಮ್ಯುನಿಟಿ ಸರ್ವಿಸ್. ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದಾರೆ. ಅದು ನೋಡ್ಕೊಂಡು ಒಂದು ಆಸ್ಪತ್ರೆಯಲ್ಲಿನ ಒಬ್ಬ ಆರೋಪಿ ಪೆಟ್ಟಿ ಅಫೆನ್ಸ್ ಮಾಡಿರ್ತಾನೆ ಅಂತವನಿಗೆ ನಾವು ಜೈಲಿಗೆ ಕಳಿಸಿ, ಯಾಕಂದ್ರೆ ನಮ್ದು ಜೂರಿಸ್ಪ್ರುಡೆನ್ಸ್ ನಮ್ಗೆಲ್ಲರಿಗೂ ಗೊತ್ತಿದೆ, ನಾವು ವಿ ಹ್ಯಾವ್ ಅಡಾಪ್ಟೆಡ್ ಏನಂದ್ರೆ ರಿಫಾರ್ಮೇಟಿವ್ ಥಿಯರಿ. ಸೊ ಏನಂದ್ರೆ ಒಬ್ಬ ಅಪರಾಧಿಯನ್ನ ನಾವು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ನಮ್ಮ ಒಂದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಹೊಂದಿರೋದ್ರಿಂದ ನಾವು ಅವನ್ನ ರಿಫಾರ್ಮ್ ಮಾಡಬೇಕು. ಎಲ್ಲಾನು ತಗೊಂಡೋಗಿ ಜೈಲಲ್ಲಿ ಅಪರಾಧ ಪ್ರೂವ್ ಆಯ್ತು, ಅವ್ನಿಗೆ ಜೈಲು ಹಾಕ್ತೀವಿ ಅಂತಂದ್ರೆ ಜೈಲು ತುಂಬ ಹೋಗುತ್ತೆ. ಜೊತೆಗೆ ಅವನಿಗೆ ಏನೋ ಅವನು ಬದಲಾವಣೆ ಆಗೋದಕ್ಕೆ, ಒಂದು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಅವನಿಗೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಏನಂತಂದ್ರೆ ಅವನು ಪರಿವರ್ತನೆ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದು ಪನಿಷ್ಮೆಂಟ್ಗೆ ಒಂದು ಕಮ್ಯುನಿಟಿ ಸರ್ವಿಸ್ ಅನ್ನ ಕೊಡಿ. ಒಂದು ಆಸ್ಪತ್ರೆ ಕ್ಲೀನ್ ಮಾಡೋದು, ಒಂದು ಶಾಲೆ ಒಂದು ಕ್ಲೀನ್ ಮಾಡುವಂಥದ್ದು, ಅಥವಾ ಇನ್ನೊಂದು ಏನೋ ಒಂದು ಸೇವೆ ಮಾಡುವಂಥದ್ದು, ಈ ತರದೆಲ್ಲ ಒಂದು ಕಮ್ಯುನಿಟಿ ಸರ್ವಿಸ್ ನ ನ್ಯಾಯಾಲಯದವರಿಗೆ ವಿವೇಚನೆಗೆ ಬಿಟ್ಟು ಯಾವುದು ಸೂಕ್ತವಾಗಿರುವಂತದ್ದನ್ನ ಒಂದು ಕಮ್ಯುನಿಟಿ ಸರ್ವಿಸ್ ನ ಕೊಟ್ಟು ಅವನಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅನ್ನೋದನ್ನ ಹೊಸದಾಗಿ ಈಗ
ಒಂದು ಎಕ್ಸ್ಪ್ಲನೇಷನ್ ಸೆಕ್ಷನ್ 23 ಕೆಳಗಡೆ ಅದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಒಂದು. ನೆಕ್ಸ್ಟ್ ಮುಂದುವರೆದು ಇನ್ನೊಂದು ಏನು ಒಂದು ಬದಲಾವಣೆಯನ್ನು ತಂದಿದ್ದಾರೆ ಅಂತ ಇಟ್ಕೊಂಡ್ರೆ, ಸೆಕ್ಷನ್ 35 ಸಬ್ಸೆಕ್ಷನ್ 7 ಕೆಳಗಡೆ ಏನ್ ಬದಲಾವಣೆ ಅಂತ ಹೇಳ್ತಾರೆ, ದಿ ಏಜ್ ಅಂಡ್ ಇನ್ಫಾರ್ಮ್ ಪರ್ಸನ್ಸ್ ಹ್ಯಾವ್ ಬಿನ್ ಪ್ರೊಟೆಕ್ಟೆಡ್ ಫ್ರಮ್ ಅರೆಸ್ಟ್. ತುಂಬಾ ವಯಸ್ಸಾಗಿರುವಂತವ್ರು ಮತ್ತೆ ಅಶಕ್ತರವ್ರನ್ನ ಅರೆಸ್ಟ್ ಮಾಡೋ ಒಂದು ಪ್ರಕ್ರಿಯೆಯಿಂದ ಅವ್ರಿಗೆ ಸಂರಕ್ಷಣೆಯನ್ನು ನೀಡಿದ್ದಾರೆ. ಸೊ ತಾವು ದಯವಿಟ್ಟು ಎಲ್ಲ ತಿಳ್ಕೊಬೇಕು. ಈಗ ಅರೆಸ್ಟ್ ಹಳೆ ಪ್ರಾವಿಷನ್ ಕೆಳಗಡೆ CRPC ಕೆಳಗಡೆ 41 ಇತ್ತು, ಈಗ 35 ಅಂತ ಎಲ್ಲ ಪೂರ್ತಿ ಪ್ರಾವಿಷನ್ ಮಾಡಿದ್ದಾರೆ. ನೋಡ್ಕೊಳ್ಳಿ, ಸಮ್ ಮಿಸ್ಟೇಕ್ಸ್ ಆಗ್ಬೋದು ಹೊಸ ಸೆಕ್ಷನ್ ಹೇಳ್ಬೇಕಾದ್ರೆ. ಸೊ ಏನಂತ ಒಂದು ತಿಳ್ಕೊಬೇಕಂತಂದ್ರೆ, ಅಪ್ ಟು 7 years ಮತ್ತೆ ಲೆಸ್ ದ್ಯಾನ್ 7 years ಇದ್ರೆ, ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದವರು ಹೇಳಿರುವಂತ ಒಂದು ಅರ್ನೇಶ್ ಕುಮಾರ್ ಮತ್ತು ಸ್ಟೇಟ್ ಆಫ್ ಬಿಹಾರ್ ಪ್ರಕರಣದಲ್ಲಿ ಅರೆಸ್ಟ್ ನ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಏನ್ ಮಾಡ್ಬೇಕು ಅಂತಂದ್ರೆ ಸ್ಪೆಷಲ್ ರೀಸನ್ಸ್ ನ ಕೊಡ್ಬೇಕು. ಅದಕ್ಕಿಂತ ಮುಂಚಿತವಾಗಿ ಏನೋ ಅಪ್ ಟು 7 years ಲೆಸ್ ದ್ಯಾನ್ 7 years ಇರುವಂತ ಅಫೆನ್ಸಸ್ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು, ಅಪೆಕ್ಸ್ 41A ಅಂತ ಹೇಳಿ ಹಳೆ CRPC ಇತ್ತು, ಅದ್ರ ಕೆಳಗಡೆ ನೋಟಿಸ್ ನ ಕೊಡ್ಬೇಕು. ಅವನೆಲ್ಲೂ ತಪ್ಪಿಸ್ಕೊಳಲ್ಲ, ಅವನು ತನಿಖೆಗೆ ಸಹಕಾರ ಮಾಡ್ತಾನೆ, ಆ ತರದೆಲ್ಲ ಇದ್ದಂತ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟು ಅವ್ನು ಬಂದ್ ಅಪಿಯರ್ ಆಗ್ತಾ ಇದ್ದಾನೆ ಅಂತಿದ್ರೆ ಅವನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಕಿವಿ ಮಾತನ್ನ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಲ್ಲಿ ಹೇಳಿದ್ರು. ಮತ್ತೆ ಅದೇ ಒಂದು ತೀರ್ಮಾನವನ್ನ ಸತೇಂದರ್ ಕುಮಾರ್ ಅಂಟಿಲ್ ವರ್ಸಸ್ CBI ಪ್ರಕರಣದಲ್ಲೂ ಸರ್ವೋಚ್ಚ ನ್ಯಾಯಾಲಯದವರು ಅದನ್ನ ಪುನರುಚ್ಚಾರ ಮಾಡಿದ್ರು. ಅಂದ್ರೆ ಅಪ್ ಟು 7 years ಇದೆ, ಲೆಸ್ ದ್ಯಾನ್ 7 years ಇದ್ರೆ ಆಟೋಮೆಟಿಕ್ ಅರೆಸ್ಟ್ ಎಲ್ಲ ಮಾಡಬಾರ್ದು, 41A ನೋಟಿಸ್ ಕೊಡ್ಬೇಕು ಅಂತೆಲ್ಲ ಹೇಳಿದ್ರು. ಅವ್ನು ನೋಟಿಸ್ ಅಪಿಯರ್ ಆಗಿ ಅವನು ತನಿಖೆಗೆ ಸಹಕಾರ ಮಾಡ್ತಿದ್ದಾನೆ ಅಂತಂದ್ರೆ ಅರೆಸ್ಟ್ ಮಾಡಬಾರ್ದು ಅಂತ ಒಂದು ರೇಷಿಯೋ, ಒಂದು ತೀರ್ಮಾನ ಬಂದಿತ್ತು. ಸೊ ಅದನ್ನ ಏನ್ ಮಾಡಿದ್ದಾರೆ, ಈ ಹೊಸ BNSS ಅಲ್ಲಿ ಅದನ್ನ ರಿಟೈನ್ ಮಾಡಿದ್ದಾರೆ. ಆ ಎಲ್ಲ ಪ್ರಾವಿಷನ್ಸ್ ನ ಸುಪ್ರೀಂ ಕೋರ್ಟ್ ಡಿಸಿಷನ್ ಎಲ್ಲ ರಿಟೈನ್ ಮಾಡ್ಕೊಂಡು ಹೊಸದಾಗಿ. ಆದ್ರೆ ತಾವೆಲ್ಲ ಎಷ್ಟೊಂದು ಜನ ವಕೀಲರುಗಳೆಲ್ಲ ಇದ್ದೀರಿ, ಎಲ್ಲ ಇದ್ದೀರಿ. ಸೊ ಒಂದು ವಿಚಾರ ಏನಂತಂದ್ರೆ, ಅರೆಸ್ಟ್ ಅಂದ್ರೆ ಅನ್ನೆಸೆಸರಿಯಾಗಿ ಅರೆಸ್ಟ್ ಮಾಡಬಾರ್ದು ಸಕಾರಣ ಇಲ್ದಲೆ. ಬಟ್ ಸಪೋಸಿಂಗ್ ನೋಡಿ, ಅಪ್ ಟು 7 years, ಸಪೋಸಿಂಗ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ 354 ಇರ್ತದೆ ಹಳೆ IPC ಕೆಳಗಡೆ, ಹೊಸ ಇದು ಭಾರತೀಯ ನ್ಯಾಯ ಸಮಿತಿಯಲ್ಲಿ ಏನಾಗಿದೆ ನೋಡಿ, ಅದರಲ್ಲಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಯಾರು. ಅಲ್ಲಿ ಔಟ್ ರೇಕಿಂಗ್ ದಿ ಮಾಡೆಸ್ಟಿ ಆಫ್ ಎ ವುಮೆನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದ್ರೊಳಗಡೆ ಪನಿಷ್ಮೆಂಟ್ 5 ವರ್ಷ ಆಯ್ತು ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ 5 ವರ್ಷ ಇದೆ, ಅವ್ನಿಗೆ ಅರೆಸ್ಟ್ ಮಾಡಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವನು ಒಬ್ಬ ಹೆಣ್ಮಗಳ ಜೊತೆ ಕೆಟ್ಟದಾಗಿ ನಡ್ಕೊಂಡಿರ್ತಾನೆ, ಮತ್ತೆ ಅವನ್ನ ಬಿಟ್ರೆ ಮತ್ತೆ ಆ ಹೆಣ್ಮಗಳ ಜೊತೆ ಅದೇ ತರ ಅವನು ಒಂದು ತಪ್ಪನ್ನ ಎಸಗುವಂತ ಸಾಧ್ಯತೆ ಇರೋದ್ರಿಂದ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಪೊಲೀಸ್ ಆಫೀಸರು ವಿಶೇಷವಾದಂತಹ ರೀಸನ್ಸ್ ನ ನಮೂದು ಮಾಡ್ಬೇಕು, ಮತ್ತೆ ಮ್ಯಾಜಿಸ್ಟ್ರೇಟ್ ವಿಶೇಷವಾಗಿರುವಂತಹ ರೀಸನ್ಸ್ ನ ನಮೂದು ಮಾಡ್ಕೊಂಡು ಅವನ್ನ ಬೇಕಾದ್ರೆ ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡ್ಬೋದು. ಈ ತರ ಸಂದರ್ಭಗಳನ್ನ ಬಿಟ್ಟು ಬೇರೆ ತರ ಸಂದರ್ಭದಲ್ಲಿ ಏನು ಮೆಕ್ಯಾನಿಕಲ್ ಅರೆಸ್ಟ್ ಮೆಕ್ಯಾನಿಕಲ್ ರಿಮ್ಯಾಂಡ್ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನವ್ರು ಹೇಳಿದ್ದಾರೆ. ಅದನ್ನ ತಾವು ತುಂಬಾ ಜನ ಅಡ್ವೊಕೇಟ್ಸ್ ಇದ್ದೀರಿ, ಈಗ ಕನೆಕ್ಟ್ ಆಗಿದ್ದೀರಿ. ಸೊ ಅವ್ರದ್ದು ರಕ್ಷಣೆ ಮಾಡುವಂತ ಜವಾಬ್ದಾರಿ, ಅವರ ಒಂದು ಪರ್ಸನಲ್ ಲಿಬರ್ಟಿಯನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ತನ್ನ ಮೇಲೆ ಇರ್ತದೆ. ಸೊ ಆದ್ರಿಂದ ಅಂತಹ ಸಂದರ್ಭ ಬಂದ್ರೆ ತಾವು ಅರ್ನೇಶ್ ಕುಮಾರ್ ಮತ್ತೆ ಸ್ಟೇಟ್ ಆಫ್ ಬಿಹಾರ್ ಮತ್ತೆ ಸತೇಂದರ್ ಕುಮಾರ್ ಅಂಟಿಲ್ CBI ಪ್ರಕರಣದಲ್ಲಿ ಹೇಳಿರುವಂತ ಗೈಡ್ ಲೈನ್ಸ್ ಅನ್ನು ತಾವು ಪಾಲನೆ ಮಾಡಿ ಅಂತ ಹೇಳ್ತೀನಿ. ಮುಂದುವರೆದು ಸೆಕ್ಷನ್ 35 ಸಬ್ಸೆಕ್ಷನ್ 7 ಕೆಳಗಡೆ ಏಜ್ ಮತ್ತೆ ಅಶಕ್ತರು ಅಂದ್ರೆ ಏಜ್ಡ್ ವಯಸ್ಸಾಗಿರೋರು ಮತ್ತೆ ಅಶಕ್ತರನ್ನ ಅರೆಸ್ಟ್ ಮಾಡಬಾರ್ದು. ಇಟ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ದಟ್ ನೋ ಅರೆಸ್ಟ್ ಶಲ್ ಬಿ ಮೇಡ್ ಇನ್ ಕೇಸ್ ಆಫ್ ಅನ್ ಅಫೆನ್ಸ್ ಪನಿಷಬಲ್ ಫಾರ್ ಲೆಸ್ ದ್ಯಾನ್ 3 years ಇಫ್ ದಿ ಪರ್ಸನ್ ಈಸ್ ಇನ್ಫರ್ಮ್ ಆರ್ ಅಬೌವ್ ದಿ ಏಜ್ ಆಫ್ 60 years without prior permission of the officer not below the rank of deputy chief superintendent of police ಅಂತ ಹೇಳ್ತಾರೆ. ಅಂದ್ರೆ ಸೊ ಯಾವ್ದಾದ್ರು ಒಂದು ತಪ್ಪಿಗೆ, ಒಂದು ಅಪರಾಧಕ್ಕೆ 3 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಕೊಡುವಂತ ತಪ್ಪನ್ನ ಅವನು ಎಸಗಿದ್ದಾನೆ ಅಂತ ಪೊಲೀಸ್ ಅವ್ರಿಗೆ ಕಂಡು ಬಂದ್ರೆ ಅಂತಹ ಸಂದರ್ಭದಲ್ಲಿ ಅಂತಹ ಆರೋಪಿ ಅಶಕ್ತನಾಗಿದ್ದು ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ರೆ ಅವ್ರನ್ನ DOSP ಅವರ ಪ್ರಿಯರ್ ಪರ್ಮಿಷನ್ ಇದ್ದಲೆ ಮೆಕ್ಯಾನಿಕಲ್ ಆಗಿ ಏಕಾಏಕಿ ದಸ್ತಗಿರಿ ಮಾಡುವಂತೆ ಇಲ್ಲ. ಇದು ಸೆಕ್ಷನ್ 35 ಸಬ್ಸೆಕ್ಷನ್ 7 ಅಲ್ಲಿ ಇದನ್ನ ಹೇಳಿದ್ದಾರೆ. ಮುಂದುವರೆದು ಅದೇ ರೀತಿ ಸೆಕ್ಷನ್ 179 ಸಬ್ಸೆಕ್ಷನ್ 1 ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಇವರು ಯಾರು 60 ವರ್ಷಕ್ಕಿಂತ ಹೆಚ್ಚಿಗೆ ವಯಸ್ಸಾಗಿರುವಂತವ್ರು ಮತ್ತೆ ಯಾರು ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇರೋಂಥವ್ರನ್ನ ಪೊಲೀಸ್ನವರು ನಿನ್ ತನಿಖೆಗೆ ಬಾ ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರಿಬಾರ್ದು. ಅವ್ರು ಎಲ್ಲಿರ್ತಾರೋ ಅಂತಹ ಸ್ಥಳದಲ್ಲೇ ಹೋಗ್ಬಿಟ್ಟು
ಅವ್ರದ್ದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡುವಂತದ್ದು ಮತ್ತೊಂದನ್ನ ಮಾಡಬೇಕು. ಸೊ ಇದು ಒಂದು ಹೊಸದಾಗಿರುವಂತ ಒಂದು ಬದಲಾವಣೆ. Next, another the development under section 37 subsection B of BNSS is that the ASI of the concerned police station has to maintain a register regarding the details of the arrested persons. ಅವನು ASI ಆಗಿರುವಂತವನು ಒಂದು ಪೊಲೀಸ್ ಠಾಣೆ ASI ಆಗಿರೋರು ಯಾರನ್ನ ದಸ್ತಗಿರಿ ಮಾಡಲಾಗಿದೆ ಅವರ ವಿವರಗಳನ್ನ ಅವರು ಏನು ಅವ್ರ ಅಡ್ರೆಸ್ ಏನು ಅವ್ರಿಗೆಲ್ಲ ಪೂರ್ತಿ ಎಲ್ಲಿ ಏನು ಆ ತರದ್ನೆಲ್ಲ ಪೂರ್ತಿ ಬರ್ಕೋಬೇಕು. ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡ್ಬೇಕು. ಈಗ ಬಸ್ಸಲ್ಲೆಲ್ಲ ತೋರಿಸ್ತೀವಲ್ಲ, ಮೆಜೆಸ್ಟಿಕ್ ಇಂದ ಕೋರ್ಮಂಗ್ಲಿಗೆ ಹೋಗುತ್ತೆ, ಆ ತರದೆಲ್ಲ ಡಿಜಿಟಲಿ ಬರ್ತಾ ಇರ್ತದೆ. ಪೊಲೀಸ್ ಠಾಣೆಯಲ್ಲಿ ಇನ್ಮೇಲೆ ಇಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದೆಲ್ಲ ಡಿಜಿಟಲಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ಬೇಕು. ಈ ರೀತಿಯಾಗಿ ಒಂದು ಬದಲಾವಣೆಯನ್ನು ಅದರೊಳಗಡೆ ತಂದಿದ್ದಾರೆ. ಸೊ ನೆಕ್ಸ್ಟ್ ಹ್ಯಾಂಡ್ ಕಫ್ ಬಗ್ಗೆ ಸೆಕ್ಷನ್ 43 ಸಬ್ಸೆಕ್ಷನ್ 3 ಕೆಳಗಡೆ ಹ್ಯಾಂಡ್ ಕಫ್ ಬೇಡಿ ಹಾಕೋದ್ರ ಬಗ್ಗೆ. So, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, so apex court in various decisions had held that handcuffing violates the fundamental rights of citizens under Article 21 of the Constitution ಅಂತ ಸುಮಾರು ಪ್ರಕರಣದಲ್ಲಿ ಹೇಳಿದ್ದಾರೆ. ಈಗ BNSS ಅಲ್ಲಿ ಸೆಕ್ಷನ್ 43 ಸಬ್ಸೆಕ್ಷನ್ 3 ಕೆಳಗಡೆ ಹ್ಯಾಂಡ್ ಕಫ್ ಅನ್ನ ಮಾಡಬಹುದು. A specific provision has been made to provide for the use of handcuffs while effecting the arrest and production before court of an arrested person was either escaped from the custody earlier. ಯಾರ್ಯಾರಿಗೆ ಹ್ಯಾಂಡ್ ಕಫ್ ಮಾಡಬೇಕು ಅಂದ್ರೆ ಆಸ್ ಪರ್ ಸೆಕ್ಷನ್ 43 ಸಬ್ಸೆಕ್ಷನ್ 3 ಪ್ರಕಾರ ಈ ಹಿಂದೆ ಅವನು ಕಸ್ಟಡಿಯಿಂದ ಎಸ್ಕೇಪ್ ಆಗಿ ಹೊರಟೋಗಿರುವಂತ ಆರೋಪಿ ಇರ್ಬೋದು, ಅಥವಾ ಅವನು ಹೆಬಿಚುಯಲ್ ಆಗಿರ್ಬೋದು, ಅಥವಾ ಅವನು ಏನೋ ರಿಪೀಟೆಡ್ ಅಫೆಂಡರ್ ಆಗಿರ್ಬೋದು. ಹೆಬಿಚುಯಲ್ ಅಫೆಂಡರ್ ಆಗಿರ್ಬೋದು ಅಥವಾ ರಿಪೀಟೆಡ್ ಅಫೆಂಡರ್ ಆಗಿರ್ಬೋದು ಇನ್ ಹೀನಿಯಸ್ ಅಫೆನ್ಸಸ್ ಲೈಕ್ ಆರ್ಗನೈಸ್ಡ್ ಕ್ರೈಮ್, ಟೆರರಿಸ್ಟ್ ಆಕ್ಟ್, ಡ್ರಗ್ ರಿಲೇಟೆಡ್ ಕ್ರೈಮ್, illegal possession of arms and ammunition, murder, rape, sexual offense against children, acid attack, counterfeiting of coins and currency notes, human trafficking offenses against state. ನೋಡಿ, ಈಗ ಸಪೋಸಿಂಗ್ ಈಗ ಯಾವುದೋ ಒಬ್ಬ ಆರ್ಗನೈಸ್ಡ್ ಕ್ರೈಮ್ ಒಬ್ಬ ಟೆರರಿಸ್ಟ್ ಆಕ್ಟ್ ಮಾಡಿರ್ತಾನೆ, ಅಂತ ಸಂದರ್ಭದಲ್ಲಿ ನಾವು ಆರಾಮಾಗಿ ಬಾಪ ನೀನು ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ತಾವೆಲ್ಲ ತಮ್ಮ ಅನುಭವಕ್ಕೂ ಬಂದಿರ್ತದೆ. ಆಯ್ತಾ, ಏನಂತಂದ್ರೆ ಒಬ್ಬ ಪೊಲೀಸ್ ಪೇದೆ ಸಣ್ಣಗೆ ಸಣಕಲು ಹೀರೆಕಾಯಿ ಇದ್ದಂಗೆ ಇರ್ತಾನೆ. ಇವನು ಸ್ವಲ್ಪ ಆರೋಪಿ ಸಖತ್ ಬಲಾಢ್ಯವಾಗಿರ್ತಾನೆ. ಅವನು ಕರ್ಕೊಂಡ್ಬರ್ತಾ ಇರ್ಬೇಕಾದ್ರೆ ಒಂದು 4 ಜನ ಕೊಡೋ ಕೆಪಾಸಿಟಿ ಇರ್ತದೆ ಅವನ ಆರೋಪಿಗೆ. ಈಗ ಹ್ಯಾಂಡ್ ಕಫ್ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ನು ತಪ್ಪಿಸ್ಕೊಂಡು ಹೋಗುವಂತ ಸಂದರ್ಭ ಇರ್ತದೆ. ಅವಾಗ ಪ್ರಕರಣ ಮುಂದಕ್ಕೆ ನಡೆಯಕ್ ಆಗದೇ ಇಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಇಂಥ ಸಂದರ್ಭದಲ್ಲಿ ಆರ್ಗನೈಸ್ಡ್ ಕ್ರೈಮ್ ಆಗಿದ್ರೆ ಟೆರರಿಸ್ಟ್ ಆಕ್ಟ್ ಅಥವಾ NDPS ಕೇಸಸ್ ಇರ್ತದೆ, ಅಥವಾ ಅವನು ಅಕ್ರಮವಾಗಿ ಒಂದು ಶಸ್ತ್ರಾಸ್ತ್ರವನ್ನು ಹೊಂದಿರುವಂತ ಒಬ್ಬ ಆರೋಪದ ಮೇಲೆ ಅವನ್ನ ಅರೆಸ್ಟ್ ಮಾಡಿರ್ತಾರೆ, ಅಥವಾ ಅವನ ಮೇಲೆ ಒಂದು ಕೊಲೆ ಆರೋಪ ಇರ್ತದೆ, ಅಥವಾ ಅತ್ಯಾಚಾರದ ಆರೋಪ ಇರ್ತದೆ, ಅಥವಾ ಮಕ್ಕಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವಂತ ಆರೋಪ ಇರ್ತದೆ, ಅಥವಾ ಒಂದು ಆಸಿಡ್ ಅಟ್ಯಾಕ್ ಮಾಡಿರ್ತಾನೆ, ಅಥವಾ ಒಂದು ನೋಟ್ಸ್ಗಳನ್ನೆಲ್ಲ ಕೌಂಟರ್ಫಿಟ್ ಮಾಡಿರ್ತಾನೆ, ಡೂಪ್ಲಿಕೇಟ್ ಅದರ ಕರೆನ್ಸಿ ನೋಟ್ಸ್ನೆಲ್ಲ ಕೌಂಟರ್ಫಿಟ್ ಮಾಡಿರ್ತಾನೆ. ಅಂತಹ ಸಂದರ್ಭದಲ್ಲಿ ಅಥವಾ ಇದು ಹ್ಯೂಮನ್ ಟ್ರಾಫಿಕಿಂಗ್, ಮಕ್ಕಳನ್ನ ಮತ್ತು ಮಹಿಳೆಯರನ್ನ ಅವನು ಮಾನವ ಕಳ್ಳ ಸಾಗಣೆ ಮಾಡ್ತಾ ಇರ್ತಾನೆ. ಇಂತಹ ಅಪರಾಧಗಳಲ್ಲಿ ಏನ್ ಮಾಡ್ಬೋದು, ಅಂತಹ ಆರೋಪಿಗೆ ಬೇಡಿಯನ್ನ ಹಾಕಬಹುದು. ಅದಕ್ಕೆ ಈ ಒಂದು ಸೆಕ್ಷನ್ 43 ಸಬ್ಸೆಕ್ಷನ್ 3 ಕೆಳಗಡೆ ಒಂದು ಪ್ರಾವಿಷನ್ ಅನ್ನ ಮಾಡಿದ್ದಾರೆ. ಇದೊಂದು ಇಂಪಾರ್ಟೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಬೇಕು, ಮತ್ತೆ ಡಾಕ್ಟರ್ ಎಲ್ಲ ರಿಪೋರ್ಟ್ನೆಲ್ಲ ಏನು ಕೊಡ್ಬೇಕು, ಅದೆಲ್ಲ ಇದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಂತಂದ್ರೆ section 63 of the BNSS introduces technology compatibility for issuance and service of summons. section 63 ಪ್ರಕಾರ issuance of service of summons ಮತ್ತೆ ಇದನ್ನ ನಾವು ಟೆಕ್ನಾಲಜಿ ಬಳಸಬಹುದು ಅಂತ. The court can now issue summons in electronic form authenticated by the image of the seal of the court or digital signature. ಸೊ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ನಾವು ಈಗ ಎಷ್ಟೊಂದು ಜನ ವಿಟ್ನೆಸ್ ಗಳಿಗೆ ನಾವು ಸಮನ್ಸ್ ಕಳಿಸ್ತಾ ಇರ್ತೀವಿ, ಆರೋಪಿಗಳಿಗೆ ಸಮನ್ಸ್ ಕಳಿಸ್ತಾ ಇರ್ತೀವಿ. ಪೊಲೀಸ್ನವ್ರು ಹೋಗ್ತಾರೆ, ಅವ್ರ ಮನೆ ಬಾಗ್ಲಾಗಿದೆ, ಸಿಗ್ತಾ ಇಲ್ಲ, ಮತ್ತೆ ಇದು ಕೋರ್ಟ್ ಅಲ್ಲಿ ಟ್ರಯಲ್ ಫಿಕ್ಸ್ ಆಗಿರ್ತದೆ, ಸೆಷನ್ಸ್ ಕೇಸ್ ಅಲ್ಲಿ ವಿಟ್ನೆಸ್ಗಳು ಬರ್ತಾ ಇಲ್ಲ, ನಾವು ಹೋಗಿದ್ವಿ, ಅವ್ರು ಊರಿಗೆ ಹೋಗಿದ್ದಾರೆ, ಸಿಗ್ತಾ ಇಲ್ಲ, ಮತ್ತೊಂದು ಅಂತಲ್ಲಿ ಪಾಪ ಪೊಲೀಸ್ನವರು ಶ್ರಮ ಹಾಕಿರ್ತಾರೆ, ಬಟ್ ಬರ್ಕೊಂಡ್ ಬಂದಿರ್ತಾರೆ. ಇನ್ಮೇಲೆ ಈ ತರ ಸರ್ವಿಸ್ ಆಫ್ ಸಮನ್ಸ್ ಈ ತರದೆಲ್ಲ ಇರ್ತದಲ್ಲ, ಅದನ್ನ ಥ್ರೂ ಎಲೆಕ್ಟ್ರಾನಿಕ್ ಮೋಡ್, ಹೆಂಗೆ ಸಪೋಸಿಂಗ್ ತನಿಖಾಧಿಕಾರಿ ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ
ಯಾರು ವಿಟ್ನೆಸ್ಗಳು CW 1 to 20 ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ. ಅಷ್ಟು ಜನದ ವಾಟ್ಸ್ಆಪ್ ನಂಬರ್, ಅಷ್ಟು ಜನದ್ದು ಇಮೇಲ್ ಡೀಟೇಲ್ಸ್ ಅಥವಾ ಟೆಲಿಗ್ರಾಮ್ ಅಥವಾ ಇನ್ನೊಂದು ಯಾರೊಳಗಡೆ ಅವ್ರು ಇರ್ತಾರಲ್ಲ ಅವ್ರದ್ದು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಸೊ ಏನಂದ್ರೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಸೊ ಅಂತವ್ರಿಗೆ ಕೋರ್ಟ್ ಮುಖಾಂತರ, ಆರೋಪಿದು ಅಷ್ಟೇ ಎಲ್ಲ ಡೀಟೇಲ್ಸ್ ಇದ್ರೆ ಅಂತವ್ರಿಗೆ ಥ್ರೂ ಕೋರ್ಟ್ ಮುಖಾಂತರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸೊ ಕ್ಯಾನ್ ನೌ ಯೂಸ್ ಸಮನ್ಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಅಥೆಂಟಿಕೇಟೆಡ್ ಬೈ ದಿ ಇಮೇಜ್ ಆಫ್ ದಿ ಸೀಲ್ ಆಫ್ ದಿ ಕೋರ್ಟ್ ಆರ್ ಡಿಜಿಟಲ್ ಸಿಗ್ನೇಚರ್. ಕೋರ್ಟ್ ಡಿಜಿಟಲ್ ಸಿಗ್ನೇಚರ್ ಅಥವಾ ಒಂದು ಸೀಲ್ ಹಾಕ್ಬಿಟ್ಟು ಕೋರ್ಟ್ಗೆ ಆರೋಪಿಗೆ ಅಥವಾ ವಿಟ್ನೆಸ್ ಗಳಿಗೆ ನಾವು ಸಮನ್ಸ್ ಅನ್ನ ಕಳಿಸಬಹುದು. ಆ ಒಂದು ವಿಚಾರದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಏನೋ ಫರ್ದರ್ ಸೆಕ್ಷನ್ 70 allows for service of summons through electronic means for the purpose of making the process effective, transparent and accountable. A provision has been made in section 64 for maintaining the register in police station and in the court to keep address, email address, phone number etc. of the persons to be summoned. ಯಾರನ್ನ ನಾವು ನ್ಯಾಯಾಲಯಕ್ಕೆ ಸಮನ್ ಮಾಡ್ತಿದೀವಲ್ಲ ಅಂತಹ ವ್ಯಕ್ತಿಯ ಡೀಟೇಲ್ಸ್ ಅನ್ನ ಇನ್ನು ಮುಂದೆ ತನಿಖಾಧಿಕಾರಿಗಳು ದಯವಿಟ್ಟು ಈಗ ಯಾರ್ದು ಮೊಬೈಲ್ ಇಲ್ದಲೇ ಇರುವಂತ ವ್ಯಕ್ತಿ ಯಾರು ಇಲ್ಲ. ಸಪೋಸಿಂಗ್ ಸ್ವಲ್ಪ ಈಗ ನಮ್ಮ ತಂದೆ 76-77 ವರ್ಷ ವಯಸ್ಸಾಗಿದೆ, ಅವ್ರಿಗೆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾರೆ, ಅವ್ರಿಗೆ ಸ್ಮಾರ್ಟ್ ಫೋನು ಆಂಡ್ರಾಯ್ಡ್ ಫೋನ್ ಇಟ್ಕೊಂಡಿಲ್ಲ, ಅಂಥವ್ರನ್ನ ಬಿಡೋಣ. ಬಟ್ ಆನ್ ಅಂಡ್ ಅವರೇಜ್ ಈಗ ಒಂದು 50 ವರ್ಷ ಅದಕ್ಕಿಂತ ಕಡಿಮೆ ಇರುವಂತ ಎಲ್ಲ ವ್ಯಕ್ತಿಗಳು ಸಹ ಏನಂತಂದ್ರೆ ಏನು ಆಂಡ್ರಾಯ್ಡ್ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದಾರೆ, ಆಯ್ತಾ. ಅಂತಹ ಸಂದರ್ಭದಲ್ಲಿ ಅಂತಹವರ ಡೀಟೇಲ್ಸ್ ಅನ್ನ ಇಮೇಲ್ ಐ ಡಿ ಆಗಿರ್ಬೋದು, ಅವ್ರದ್ದು ವಾಟ್ಸ್ಆಪ್ ನಂಬರ್, ಅದು ಟೆಲಿಗ್ರಾಮ್ ಅಥವಾ ಇನ್ನೊಂದು ಯಾವ್ದೋ ಡಿವೈಸ್ ಪೊಲೀಸ್ ಅಧಿಕಾರಿನೂ ಕಲೆಕ್ಟ್ ಮಾಡ್ಕೋಬೇಕು, ಜೊತೆಗೆ ಕೋರ್ಟು ಸಹ ನಾವು ಅವ್ರದ್ದು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡಿದ್ರೆ ನಾವು ಇನ್ಮೇಲೆ ಸೊ ಹಾನರಬಲ್ ಹೈಕೋರ್ಟ್ ಅವರು ರೂಲ್ಸ್ ಅನ್ನ ಫ್ರೇಮ್ ಮಾಡ್ಬೋದು ಅಥವಾ ಯಾವ ತರ ಹೆಂಗೆ ಅಂತ ಹೇಳಿ ಅದು ಮುಂದೆ ಬರುತ್ತೆ. ಬಟ್ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಏನಂತಂದ್ರೆ ನಾವು ಅವ್ರಿಗೆ ಸಮನ್ಸ್ ಈ ತರದ್ನೆಲ್ಲ ವಾಟ್ಸಪ್ ಅಲ್ಲೇ ಕಳ್ಸಿಬಿಡೋದು. ಕೋರ್ಟ್ ಅಲ್ಲಿ ಒಬ್ರು ಎಂಪ್ಲಾಯಿ ಕೂರ್ಸೋದು, ನೋಡಪ್ಪ ಕೋರ್ಟ್ ಇದು ಅಫಿಷಿಯಲ್ ನಂಬರ್, ಈ ಅಫಿಷಿಯಲ್ ನಂಬರ್ ಇಂದ ಯಾರೋ ರಂಗ ಅನ್ನೋರ್ಗೆ ಈಗ ಒಂದು ಸಮನ್ಸ್ ಕಳಿಸ್ಬೇಕು ಅಂತಂದ್ರೆ ಅವ್ರದ್ದು ವಾಟ್ಸ್ಆಪ್ ನಂಬರ್ ಇರ್ತದೆ, ಸೇವ್ ಮಾಡ್ಕೋ ಅವ್ರ ನಂಬರ್, ಕಳ್ಸು, ನಾವು ಕೋರ್ಟ್ ಇಂದ ಕಳ್ಸಿದೀವಿ, ಮುಗೀತು. ಸೊ ಏನಂದ್ರೆ ವಿಟ್ನೆಸ್ ಸಮನ್ಸ್ ತತ್ಕ್ಷಣ ಜಾರಿ ಆಗೋಯ್ತು. ಸೊ ಅವಾಗ ಅವ್ರು ಬರ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ಏನೋ ಒಂದು ಕ್ರಮವನ್ನ ತಗೋಬಹುದು. ಸೊ ಈಗ ನಮ್ದು ಎಷ್ಟು ಪೊಲೀಸ್ನ ಶ್ರಮ ಉಳಿತದೆ ಅಥವಾ ಇದು ಕೋರ್ಟ್ ಎಷ್ಟು ಶ್ರಮ ಉಳಿತದೆ, ಈ ದೃಷ್ಟಿಯಿಂದ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ GNSS ಅಲ್ಲಿ. Next, another important provision is section 66. So it has in section 66, gender neutrality has been introduced and women have been included as an adult member of the family for the purpose of service of summons on behalf of the person summoned. So ಹಳೆ CRPC ಕೆಳಗಡೆ ನೋಡ್ಕೊಳ್ಳಿ, ಸಮನ್ಸ್ ನ ಸರ್ವ್ ಮಾಡ್ಬೇಕು ಅಂತಿದ್ರೆ ಹಳೆ CRPC ಕೆಳಗಡೆ ಅಂಡರ್ ದಿ ರಿಲೆವೆಂಟ್ ಪ್ರಾವಿಷನ್ ಸಮನ್ಸ್ ಅನ್ನ ಸಮ್ ಅಡಲ್ಟ್ ಮೇಲ್ ಮೆಂಬರ್ಗೆ ಕೊಡ್ಬೇಕಾಗಿತ್ತು. ಸಪೋಸಿಂಗ್ ಎಂಟಿ ಇದ್ದು ಸಮನ್ಸ್ ಅವ್ರಿಗೆ ಕೊಟ್ರೆ ಅದು ಇಟ್ ವಾಸ್ ನಾಟ್ ಎ ಪ್ರಾಪರ್ ಸರ್ವಿಸ್ ಅಂಡರ್ ದಿ ಓಲ್ಡ್ ಎನಾಕ್ಟ್ಮೆಂಟ್. ಯಾಕಂದ್ರೆ ಅಲ್ಲಿ ಆಸ್ ಪರ್ ದಟ್ ಎನಾಕ್ಟ್ಮೆಂಟ್ ಇಟ್ ಹ್ಯಾಡ್ ಟು ಹ್ಯಾವ್ ಬಿನ್ ಸರ್ವ್ಡ್ ಟು ದಿ ಅಡಲ್ಟ್ ಮೇಲ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಎಂಟಿ ಸ್ವೀಕರಿಸಿದ್ರು, ನಾವೇನು ಕ್ರಮ ತಗೊಳಕ್ ಆಗ್ತಿರ್ಲಿಲ್ಲ. ಕೋರ್ಟ್ನವರು ಮತ್ತೆ ರೀಇಶ್ಯೂ ಸಮನ್ಸ್ ಆಸ್ ದಿ ಸಮನ್ಸ್ ವಾಸ್ ನಾಟ್ ಸರ್ವ್ಡ್ ಪ್ರಾಪರ್ಲಿ, ಆರೋಪಿಗೆ ಯಾರಿಗಾದ್ರೂ ಅವ್ರು ಅವನಿಗೆ ಕೊಡ್ಬೇಕಾಗಿತ್ತು ಅಥವಾ ಮೇಲ್ ಮೆಂಬರ್ ಕೊಡ್ಬೇಕಾಗಿತ್ತು, ಎಂಟಿ ಕೊಡೋಂಗಿರ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಆರೋಪಿಗೆ ತಂದೆ ಇರ್ತಾರೆ, ಎಂಟಿ ಇರ್ತಾರೆ ಅಂತ ಇಟ್ಕೊಂಡ್ರೆ, ಸೊ ಆರೋಪಿ ಮನೇಲಿ ಇರಲ್ಲ, ಆರೋಪಿ ತಂದೆ ಇರಲ್ಲ, ಅವ್ನ ಎಂಟಿ ಕೊಟ್ರೆ ಇಟ್ ವಾಸ್ ನಾಟ್ ಪ್ರಾಪರ್ ಸರ್ವಿಸ್ ಅಂಡರ್ ಓಲ್ಡ್ CRPC. ಬಟ್ ಅಂಡರ್ ದಿ GNSS ಸಮನ್ಸ್ ಅನ್ನ ಬೇಕಾದ್ರೆ ನಾವೇನ್ ಮಾಡ್ಬೋದು, ಅವ್ರಿಗೇನೆ ಯಾರಿಗೆ ಅವ್ನ ಹೆಂಡತಿ ಕೊಟ್ರು ಇಟ್ಸ್ ಏನೋ ಪ್ರಾಪರ್ ಸರ್ವಿಸ್. ಸೊ ಇದನ್ನ ಇದರೊಳಗಡೆ ಹೇಳ್ತಾರೆ. ಸೊ ಇದು ಸೆಕ್ಷನ್ 66 ಅಲ್ಲಿ. ಸೊ ಇಟ್ ಹ್ಯಾಸ್ ಮೇಂಟೈನ್ ದಿ ಜೆಂಡರ್ ನ್ಯೂಟ್ರಾಲಿಟಿ. ಏನು ಹೆಣ್ಮಕ್ಳಿಗೆ ಸಮನ್ಸ್ ಕೊಟ್ರೆ ತಪ್ಪು, ಬರೀ ಗಂಡ್ ಮಕ್ಳಿಗೆ ಕೊಟ್ರೆ ಸರಿ, ಆ ತರದೆಲ್ಲ ಇಲ್ಲ, ಇದನ್ನ ಈ ರೀತಿ ಮಾಡಿದ್ದಾರೆ. ಸೊ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಪ್ರಾವಿಷನ್. ಮತ್ತೆ ಸೆಕ್ಷನ್ 82 ಕೆಳಗಡೆ, ಸೊ NBW ಕೆಳಗಡೆ ಏನಾದ್ರೂ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ್ರೆ, ಸಪೋಸಿಂಗ್ ನಾನೀಗ ಹಾಸನಲ್ಲಿ ನ್ಯಾಯಾಧೀಶ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಈಗ ಆರೋಪಿ ಚಿಕ್ಕಮಗಳೂರವನು ಇರ್ತಾನೆ, NBW ನಾವು ಇಶ್ಯೂ ಮಾಡ್ತೀವಿ, ಒಂದು ಕೋರ್ಟ್ಗೆ ಬರ್ಲಿಲ್ಲ ಆರೋಪಿ ಅಂದ್ರೆ NBW ಇಶ್ಯೂ ಮಾಡ್ತೀವಿ. ಈಗ ಅರೆಸ್ಟ್ ಮಾಡಿದ್ರೆ ಆ ಆರೋಪಿ ಚಿಕ್ಕಮಗಳೂರಲ್ಲಿ ಇರುವಂತ ಆರೋಪಿನ ಅರೆಸ್ಟ್ ಮಾಡಿದ್ರೆ ಆಸ್ ಪರ್ ಸೆಕ್ಷನ್ 82 ಪ್ರಕಾರ ಅವನು ಎಲ್ಲಿ ವಾಸ ಮಾಡ್ತಾನಲ್ಲ ಆ ಜೂರಿಸ್ಡಿಕ್ಷನಲ್ ಪೊಲೀಸ್ನವ್ರಿಗೆ ಮಾಹಿತಿ ಕೊಡ್ಬೇಕು. ಏನಪ್ಪಾ ಇಂಥವ್ರನ್ನ ನಾವು ಅರೆಸ್ಟ್ ಮಾಡಿದೀವಿ, ಈ ವಿಚಾರವನ್ನ ಸಂಬಂಧಪಟ್ಟವ್ರಿಗೆ ತಿಳಿಸಿ. ಯಾಕಂದ್ರೆ ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಇಲ್ಲಿಗಲ್ ಅರೆಸ್ಟ್ ಆಗ್ತದೆ, ಮತ್ತೆ ಅವ್ರ ಫ್ಯಾಮಿಲಿಯವ್ರಿಗೆ
ಏನ್ ಅರೆಸ್ಟ್ ಮಾಡಿದ್ರು, ಎಲ್ಲಿಗ್ ತಗೊಂಡೋದ್ರು, ಏನ್ ಮಾಡಿದ್ರು. ಈಗ ಒಂದು ಸಾಮಾನ್ಯ ಜನರಲ್ಲೂ ಒಂದು ಭಯ ಇದೆ, ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡೋದ್ರು, ಎಲ್ಲಿ ಕರ್ಕೊಂಡೋದ್ರು, ಏನು ಯಾವ ತರ ಅಂತ ಗೊತ್ತಾಗಲ್ಲ ಅಂತ. ಅದಕ್ಕೋಸ್ಕರ ಅವ್ನ ಅರೆಸ್ಟ್ ಮಾಡಿದ್ರೆ, ಬೇರೆ ಜಿಲ್ಲೆಯನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಹೇಳ್ತಾರೆ, ಇದು ಇನ್ ಕೇಸ್ ಆಫ್ ಅರೆಸ್ಟ್ ಅಂಡರ್ ಎ ವಾರೆಂಟ್, section 82 in BNSS has a duty on the police officer making the arrest to forthwith give information regarding such arrest and place where arrested person is being held to the designated police officer and to such police officer of another district where the arrested person normally resides. ಅವನು ಆರೋಪಿ ನಾರ್ಮಲ್ ಆಗಿ ವಾಸ ಮಾಡ್ತಾ ಇದ್ದಿದ್ದು ಚಿಕ್ಕಮಗಳೂರು ಪೊಲೀಸ್ ಆಫೀಸರ್ಗೆ ಅವನು ಮಾಹಿತಿ ಕೊಡ್ಬೇಕು, ಮತ್ತೆ ಅವನ ಹೈಯರ್ ಅಫಿಷಿಯಲ್ಸ್ ಸಹ ಅವನು ಮಾಹಿತಿ ಕೊಡ್ಬೇಕು ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಈಸ್ ದಿಸ್ ಆಕ್ಟ್ ಹ್ಯಾಸ್ ಡಿಫೈನ್ಡ್ ದಿ ಟರ್ಮ್ ಪ್ರೊಕ್ಲೈಮ್ಡ್ ಅಫೆಂಡರ್, ಉದ್ಘೋಷಿತ ಒಬ್ಬ ಅಪರಾಧಿ. ಅಂಡರ್ ದಿ ಓಲ್ಡ್ CRPC ದಿಸ್ ಕಾನ್ಸೆಪ್ಟ್ ವಾಸ್ ನಾಟ್ ದೇರ್, ಅದು ಪ್ರೊಕ್ಲೈಮ್ಡ್ ಅಫೆಂಡರ್ ಅಂತ. ಯಾರನ್ನ ಪ್ರೊಕ್ಲೈಮ್ಡ್ ಅಫೆಂಡರ್ ಅಂತ ಮಾಡಬಹುದು ಅಂತ ಹೇಳ್ತಾರೆ ಅಂತಂದ್ರೆ, so in section 84 subsection 4 where it has been provided that proclaimed offender can be declared in all offences which are punishable with imprisonment of 10 years or more or with life imprisonment or with death. So ಯಾರ್ಯಾರು 10 ವರ್ಷಕ್ಕಿಂತ ಹೆಚ್ಚಿಗೆ ಇಂಪ್ರಿಸನ್ಮೆಂಟ್ಗೆ ಶಿಕ್ಷೆಗೆ ಒಳಗಾಗುವಂತ ಆರೋಪಿಗಳಿರ್ತಾರೆ, ಅಥವಾ ಜೀವಾವಧಿ ಶಿಕ್ಷೆ ಕೊಡುವಂಥದ್ದು ಅಥವಾ ಮರಣದಂಡನೆ ಶಿಕ್ಷೆ ಕೊಡುವಂತ ಅಪರಾಧಿಗಳು ಯಾರಿರ್ತಾರೆ, ಅವ್ರು ಕೋರ್ಟಿಗೆ ಬರ್ಲಿಲ್ಲ ಅಂತಂದ್ರೆ, ಸೊ ಈ ಪ್ರಾವಿಷನ್ ಕೆಳಗಡೆ ಏನಂದ್ರೆ ಅವ್ರನ್ನ ಉದ್ಘೋಷಿತ ಅಪರಾಧಿ ಅಂತೇಳಿ ಮಾಡಬಹುದು ಅಂತೇಳಿ ಒಂದು ಹೊಸ ಒಂದು ಕಾನ್ಸೆಪ್ಟ್ ಅನ್ನ ಇದ್ರೊಳಗಡೆ ಮಾಡಿದ್ದಾರೆ. ಆಯ್ತಾ, ಇದು ಈ ರೀತಿ ಅಂದ್ರೆ ಹಳೆ CRPC ಕೆಳಗಡೆ ಓನ್ಲಿ ಹೀನಿಯಸ್ ಅಫೆನ್ಸಸ್, ರೇಪು, ಟ್ರಾಫಿಕಿಂಗ್ ಎಕ್ಸೆಟ್ರಾ ಒಳಗಡೆ ಮಾತ್ರ ಇತ್ತು. ಸೊ ಕೆಲವೊಂದು ಅಪರಾಧಗಳಲ್ಲಿ ಮಾತ್ರ ಇತ್ತು, ಫ್ಯೂ ಸೆಕ್ಷನ್ಸ್ ಅಲ್ಲಿ ಮಾತ್ರ ಇತ್ತು, ಕೆಲವೊಂದು ಇರ್ಲಿಲ್ಲ. ಬಟ್ ಈಗ ಜನರಲೈಸ್ ಮಾಡಿದ್ರು, ಯಾರು 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇಂಪ್ರಿಸನ್ಮೆಂಟ್ ಕೊಡುವಂತ ಅಪರಾಧಗಳಲ್ಲಿ, ಅಥವಾ ಜೀವಾವಧಿ ಶಿಕ್ಷೆ ಕೊಡುವಂತ ಅಪರಾಧದಲ್ಲಿ, ಅಥವಾ ಮರಣದಂಡನೆ ಕೊಡುವಂತ ಅಪರಾಧಗಳಲ್ಲಿ ಅವ್ರನ್ನ ಪ್ರೊಕ್ಲೈಮ್ಡ್ ಅಫೆಂಡರ್ ಅಂತ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಪೋಸಿಂಗ್ section 86 ಆಫ್ ದಿ BNSS ಅಲ್ಲಿ, ಈ ನ್ಯೂಲಿ ಇಂಟ್ರೊಡ್ಯೂಸ್ section 86 ಆಫ್ ದಿ BNSS, a police officer not below the rank of superintendent of police may make a written request to the court to initiate the process of assistance from a court authority in the contracting state outside India for identification, attachment and forfeiture of the property belonging to a proclaimed person. Supposing, ಈಗ ಜುಡಿಷಿಯಲ್ ಪ್ರೋಸೆಸ್ ಅಲ್ಲಿ ನಡೀತಾ ಇರೋ ವಿಚಾರನ ನಾವು ಜಸ್ಟ್ ಡಿಸ್ಕಸ್ ಮಾಡ್ಬೋದು. ಈಗ ವಿಠಲ್ ಮಲ್ಯ ಅವರು ಈ ದೇಶದಿಂದ ಹೋಗಿದ್ದಾರೆ, ಎಷ್ಟೊಂದು ದುಡ್ಡನ್ನ ನಮ್ಮ ಬ್ಯಾಂಕ್ಗಳಿಗೆ ಕೊಡಬೇಕು, ಈ ತರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇದೆ. ಬಟ್ ನಮ್ಮ ಹಳೆ CRPC ಕೆಳಗಡೆ ಅಕಸ್ಮಾತ್ ವಿಠಲ್ ಮಲ್ಯ ಅವರು ಹೊರದೇಶದಲ್ಲಿ ಒಂದು ಪ್ರಾಪರ್ಟಿ ಇಟ್ಕೊಂಡಿದ್ರೆ, ಆ ಪ್ರಾಪರ್ಟೀಸ್ನ ನಾವು ಈ ಕೋರ್ಟ್ ಅವರು ಅಂದ್ರೆ ಭಾರತ ದೇಶದ ಕೋರ್ಟ್ನವರು ಅಟ್ಯಾಚ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಅದನ್ನ ಕ್ರಮ ತಗೊಳಕ್ ಆಗ್ತಾ ಇರ್ಲಿಲ್ಲ. ಬಟ್ ಯಾರಾದ್ರೂ ಇಂತಹ ಅಪರಾಧಿಗಳು, ಆರೋಪಿಗಳು ಇಲ್ಲಿ ಅಪರಾಧವನ್ನ ಎಸಗಿ ಸಂಪತ್ನೆಲ್ಲ ದೋಚ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶದ ಪ್ರಾಪರ್ಟಿ ಇಟ್ಕೊಂಡು ಅಲ್ಲಿ ಆರಾಮಾಗಿರ್ತಾರೆ ಅಂತ ಇಟ್ಕೊಂಡ್ರೆ, ಬಟ್ ಈ ಒಂದು ಹೊಸ 86 ಪ್ರಕಾರ ನಮ್ಮ ದೇಶದ ನ್ಯಾಯಾಲಯ ಅಥವಾ ಪೊಲೀಸ್ ಅಧಿಕಾರಿಗಳು ಆ ದೇಶದ, ಯಾಕಂದ್ರೆ ನಮಗೂ ಮತ್ತು ಆ ದೇಶಕ್ಕೂ ಒಂದು ಟ್ರೀಟೀಸ್ ಇರ್ತದೆ, ಕನ್ವೆನ್ಷನ್ ಇರ್ತದೆ. ಅಂದ್ರೆ ಅಲ್ಲಿನ ಅಪರಾಧಿಗಳು ತಪ್ಪಿಸ್ಕೊಂಡು ಇಲ್ಲಿ ಬಂದ್ರೆ ನಾವು ಅವ್ರಿಗೆ ಇಳ್ಕೊಡುವಂಥದ್ದು, ನಮ್ಮವ್ರು ಅಲ್ಗೋದ್ರೆ ಅವ್ರು ಇಳ್ಕೊಡುವಂಥದ್ದು, ಈ ತರದ್ದೆಲ್ಲ ಒಂದಷ್ಟು ಟ್ರೀಟೀಸ್ ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ಕೊಂಡಿರ್ತಾರೆ. ಸೊ ಅಂತಹ ಆರೋಪಿ ಇಲ್ಲಿ ಅಪರಾಧ ಎಸಗಿ ಬೇರೆ ದೇಶಕ್ಕೆ ಹೋಗಿ ಸಂಪತ್ನೆಲ್ಲ ಇಟ್ಕೊಂಡು ಅಲ್ಲಿ ಆಸ್ತಿಯನ್ನು ಇಟ್ಕೊಂಡು ಅಲ್ಲಿ ಆರಾಮಾಗಿರ್ತಾನೆ, ನಮ್ಮ ಕೋರ್ಟ್ಗಳಲ್ಲಿ ಕೇಸ್ನ ನಾವು ನಡೆಸಕ್ ಆಗಲ್ಲ ಅಂತ ಸಂದರ್ಭ ಬಂದ್ರೆ, ಸೊ ಈಗ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು ಅವ್ರಿಗೆ ಏನಂತಂದ್ರೆ, ಅಲ್ಲಿರುವಂತಹ ಪ್ರಾಪರ್ಟಿನ ನೋಡಿ ಎಷ್ಟು ಚೆನ್ನಾಗಿದೆ, ಅಲ್ಲಿ ಪ್ರಾಪರ್ಟಿ ಇದ್ರೆ, ಲಂಡನ್ ಅಲ್ಲಿ ಪ್ರಾಪರ್ಟಿ ಇದ್ರೆ ಆ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಮಗೆ ಅದನ್ನ ಇದು ಮಾಡ್ಬೋದು, ಫರ್ಫೀಚರ್, ಅಟ್ಯಾಚ್ಮೆಂಟ್ ಅಂಡ್ ಫರ್ಫೀಚರ್ ಆಫ್ ದಿ ಪ್ರಾಪರ್ಟಿ ಮಾಡ್ಬಿಟ್ಟು ಸೊ ನಮ್ಗೆ ಮಾಹಿತಿಯನ್ನ ಕೊಡ್ಬೇಕು ಅಂತೇಳಿ ಈ ಒಂದು ಹೊಸ ಸೆಕ್ಷನ್ 86 ಅಲ್ಲಿ ಈ ಒಂದು ವಿಚಾರವನ್ನ ಒಳಗೊಂಡಿದೆ. ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ 105 ಆಫ್ BNSS ಅಲ್ಲಿ ಏನ್ ಹೇಳ್ತಾರೆ, ಪೊಲೀಸ್ನವರು ತನಿಖೆ ಮಾಡ್ಬೇಕಾದ್ರೆ, ಇನ್ನು ಮುಂದೆ ಪೊಲೀಸ್ನವರು ತನಿಖೆ ಮಾಡ್ಬೇಕಾದ್ರೆ, ಸೊ ದೇ ಶುಡ್ ಡೂ ಇಟ್ ಬೈ ವೇ ಆಫ್ ವಿಡಿಯೋಗ್ರಫಿ ಆಫ್ ದಿ ಪ್ರೋಸೆಸ್ ಆಫ್ ಸರ್ಚ್ ಅಂಡ್ ಸೀಸರ್. ಯಾವುದು ಸರ್ಚು ಮತ್ತೆ ಸೀಸರ್ ಮಾಡ್ತಾ ಇರ್ಬೇಕಾದ್ರೆ ಸೆಕ್ಷನ್ 105 ಪ್ರಕಾರ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ಬೇಕು ಅಂತಂದ್ರೆ,
ವಿಡಿಯೋಗ್ರಫಿ ಮಾಡಬೇಕು. ಸೊ ಟು ಎನ್ಶೂರ್ ದಿ ಯೂಸ್ ಆಫ್ ಟೆಕ್ನಾಲಜಿ ಅಂಡ್ ಟು ಬ್ರಿಂಗ್ ಅಕೌಂಟಬಿಲಿಟಿ ಇನ್ ಇನ್ವೆಸ್ಟಿಗೇಷನ್ ಡ್ಯೂರಿಂಗ್ ಸರ್ಚ್ ಅಂಡ್ ಸೀಸರ್, a new provision in section 105 has been added, making the videography of the process of search and seizure, including preparation of a list of seized items and signing it by the witness mandatory. Such videography may be done on mobile phones. So ಈಗ ಎಷ್ಟೊಂದು ಜನ ಒಂದು ಅಲಿಗೇಷನ್ ಮಾಡ್ತಾರೆ ಸಾರ್ವಜನಿಕರು, ಏನಂತಂದ್ರೆ ನಮ್ಮ ಹತ್ರ ಇಷ್ಟೊಂದೆಲ್ಲ ದುಡ್ಡು, ಇಷ್ಟೊಂದು ಒಡವೆ ಎಲ್ಲ ಪೊಲೀಸರು ಸೀಸ್ ಮಾಡಿದ್ರು, ಬಟ್ PFR ಮೇಲೆ ಕಡಿಮೆ ಹಾಕಿದ್ದಾರೆ ಅಂತ ಒಂದು ಜನಗಳು ಗುಮಾನಿ ಪಡ್ತಾರೆ. ಅದಕ್ಕೆ ಆ ತರ ಗುಮಾನಿನೇ ಹಾಕ್ಸೋದಕ್ಕೆ ಬೇಡ. ಇನ್ಮೇಲೇನೋ ತನಿಖಾಧಿಕಾರಿ ಮೊಬೈಲ್ ಇಟ್ಕೊಂಡಿರ್ಬೇಕು. ಮೊಬೈಲ್ ಇಟ್ಕೊಂಡು ಸರ್ಚ್ ಮಾಡ್ತೀನಿ, ಸೀಜರ್ ಮಾಡ್ತೀನಿ, ಆಮೇಲೆ ಯಾವ್ಯಾವ ಐಟಮ್ಸ್ ನಾವು ಲಿಸ್ಟ್ ಮಾಡ್ತೀವಿ ಅದೆಲ್ಲವನ್ನು ಸಹ ವಿಡಿಯೋಗ್ರಫಿ ಮಾಡಬೇಕು. ಮತ್ತೆ ಅದು ಲಿಸ್ಟ್ ಮಾಡಿರೋಂಥದ್ದನ್ನ ಸೊ ನಾವೇನ್ ಮಾಡ್ಬೇಕು, ಹೌದು ವಿಟ್ನೆಸ್ ಕಡೆಯಿಂದ ಮ್ಯಾಂಡೇಟರಿ ಆಗಿ ಸಿಗ್ನೇಚರ್ನ ಮಾಡಿಸ್ಬೇಕು. ಸಪೋಸ್ ಈಗ ನೀವೆಲ್ಲ ನೋಡ್ಕೊಂಡ್ರೆ ಈಗ ಎಕ್ಸಿಸ್ಟಿಂಗ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಅಂದ್ರೆ CRPC ಕೆಳಗಡೆ ಸಪೋಸ್ ಎಷ್ಟೊಂದು ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿರ್ತಾರೆ, ಇನ್ಫ್ಯಾಕ್ಟ್ ಚೆನ್ನಾಗಿ ಮಾಡಿರ್ತಾರೆ ಅವರು. ಬಟ್ ಆ ರಿಕವರಿ ಮಾಡಿದ ವಿಟ್ನೆಸಸ್ ಸ್ಥಳದಲ್ಲಿ ಸಪೋರ್ಟ್ ಮಾಡಿದಂಥವ್ರು ಕೋರ್ಟಲ್ಲಿ ಬಂದ್ಬಿಟ್ಟು ಇಲ್ಲ ನಾನು ಇಲ್ಲ ರಿಕವರಿ ಮಾಡೇ ಇರ್ಲಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ. ಬಟ್ ಈ ತರದ್ದೆಲ್ಲ ತಪ್ಪಿಸ್ಬೇಕು ಅಂತ ಇಟ್ಕೊಂಡ್ರೆ ವಿಡಿಯೋಗ್ರಫಿ ಮಾಡಿದ್ರೆ ಇಂಥ ಪಂಚರ ಸಮಕ್ಷಮ ಇಂಥ ಒಂದು ಮಾಜರನ್ನ ಮಾಡಲಾಗಿದೆ ಅಂತ ಏನಾದ್ರು ಇದ್ರೆ ಅವಾಗ ಏನು ಪ್ರಾಬ್ಲಮ್ ಇಲ್ಲ. ಏನಂತಂದ್ರೆ ಕೋರ್ಟಲ್ಲಿ ಅವನು ಹಾಸ್ಟೆಲ್ ಆಗಕ್ ಹೋದ್ರು ಸಹ ಅವ್ನಿಗೆ ವಿಡಿಯೋ ತೋರಿಸ್ಬಿಟ್ಟು ನೋಡಪ್ಪ ನೀನು ನೋಡಿ ಈ ಫೋಟೋದಲ್ಲಿ ಈ ವಿಡಿಯೋದಲ್ಲಿ ಇರೋದು ನೀನೇ ಅಲ್ವಾ ಅಂತ ಹೇಳಿದ್ರೆ ಅವಾಗ ಹಾಸ್ಟೆಲ್ ಸ್ವಲ್ಪ ಕಡಿಮೆ ಆಗುತ್ತೆ, ಕನ್ವಿಕ್ಷನ್ ರೇಟ್ ಜಾಸ್ತಿ ಆಗುತ್ತೆ, ಮತ್ತೆ ಪೊಲೀಸ್ನವ್ರಿಗೂ ಜವಾಬ್ದಾರಿ ಬರುತ್ತೆ, ಮತ್ತೆ ಸಾರ್ವಜನಿಕರಿಗೂ ಸಹ ಒಂದು ಪೊಲೀಸ್ ಸಂಸ್ಥೆ ಮೇಲೆ ನಂಬಿಕೆ ಬರುತ್ತೆ, ನ್ಯಾಯಾಲಯದ ಮೇಲೆ ನಂಬಿಕೆ ಬರುತ್ತೆ. ಈ ದೃಷ್ಟಿಯಿಂದ ಈ ಒಂದು ಪ್ರಾವಿಷನ್ ಅನ್ನ ಇಟ್ಟಿದ್ದಾರೆ. ಇದು ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ 107 ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಪ್ರಾವಿಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ ಸೆಕ್ಷನ್ 107 a new provision has been added to enable the police with the permission of the court to attach and forfeit any property obtained as proceeds of crime ಅಂತ ಮಾಡಿದ್ದಾರೆ. ಪ್ರೊಸೀಡ್ಸ್ ಆಫ್ ಕ್ರೈಮ್ ಸಪೋಸ್ ಹಳೆ CRPC ಇರ್ಲಿಲ್ಲ. ಈಗ ಸಪೋಸಿಂಗ್ ಏನ್ ಮಾಡ್ತಾ ಇದ್ದ ಒಂದು ಪ್ರಾಪರ್ಟಿಯಿಂದ ಒಂದು ಅಪರಾಧವನ್ನ ಎತ್ತಿ ಒಂದು ದರೋಡೆನೋ ಮರ್ಡರ್ ಏನೋ ಒಂದು ಮಾಡ್ಬಿಟ್ಟು ಅದರಿಂದ ಒಂದು ದುಡ್ಡನ್ನ ದೋಚ್ಕೊಂಡು ಹೋಗ್ಬಿಟ್ಟು ಒಂದು ಪ್ರಾಪರ್ಟಿನ ಖರೀದಿ ಮಾಡ್ಬಿಡ್ತಾ ಇದ್ದ. ಈಗ ಆ ಪ್ರಾಪರ್ಟಿಯನ್ನ PC ಆಕ್ಟ್ ಅಲ್ಲಿ ಇತ್ತು, ಮತ್ತೆ ಆರ್ಡಿನೆನ್ಸ್ 1944 ಆರ್ಡಿನೆನ್ಸ್ ಒಳಗಡೆ ಎಲ್ಲ ಪ್ರಾವಿಷನ್ ಇತ್ತು. ಬಟ್ CRPC ಕೆಳಗಡೆ ಪ್ರಾವಿಷನ್ ಇರಲಿಲ್ಲ. ಒಬ್ಬ ಆರೋಪಿ ಪ್ರಾಪರ್ಟಿಯನ್ನ ಏನ್ ಮಾಡ್ಬೇಕು, ಪ್ರೊಸೀಡ್ಸ್ ಆಫ್ ಕ್ರೈಮ್ ಅನ್ನ ನಾವು ಅಟ್ಯಾಚ್ ಮಾಡ್ಕೊಂಡು ಫರ್ನಿಚರ್ ಮಾಡುವಂತ ಒಂದು ಪದ್ಧತಿ ಇರ್ಲಿಲ್ಲ ಹಳೆ CRPCಲಿ. ಈಗ ಯಾರಾದ್ರೂ ಒಂದು ಆರೋಪಿ ಒಂದು ಅಪರಾಧ ಕೃತ್ಯದಿಂದ ಬಂದಂತಹ ಹಣದಿಂದ ಯಾವ್ದಾದ್ರು ಒಂದು ಸ್ವತ್ತನ್ನ ಖರೀದಿ ಮಾಡಿದ್ರೆ ಅಥವಾ ಸ್ವತ್ತನ್ನ ಹೊಂದಿದ್ರೆ ಅಂತಹ ಸ್ವತ್ತನ್ನ ಅಟ್ಯಾಚ್ ಮಾಡ್ಕೊಂಡು ಫರ್ನಿಚ್ ಮಾಡುವಂತದ್ದನ್ನ ಒಂದು ಪ್ರಾವಿಷನ್ ಅನ್ನು ಸೆಕ್ಷನ್ 107 ಕೆಳಗಡೆ ಮಾಡಿದ್ದಾರೆ. ಅದು ಒಂದು ಒಳ್ಳೆ ಡೆವಲಪ್ಮೆಂಟ್. ನೆಕ್ಸ್ಟ್ ರಿಗಾರ್ಡಿಂಗ್ ಇದು ಮೇಂಟೆನೆನ್ಸ್ ಆಫ್ ವೈಫ್, ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್ಗೆ ಸಂಬಂಧಪಟ್ಟಂತೆ ಸೊ ಹಳೆ ಸೆಕ್ಷನ್ 125 to 128 CRPC ನೀವು ಜ್ಞಾಪಕ ಮಾಡ್ಕೊಳ್ಳಿ. ಮೇಜರ್ ಆಗಿ ಏನು ಚೇಂಜಸ್ ಇಲ್ಲ. ಬಟ್ ಏನಂತಂದ್ರೆ ಈಗ ಒಂದು ಚೇಂಜ್ ಏನಪ್ಪಾ ಅಂತಂದ್ರೆ, ಮೊದಲು ಹಳೆ CRPC ಕೆಳಗಡೆ 125 ಅಲ್ಲಿ ಏನಿತ್ತಪ್ಪ ವಿಚಾರ ಅಂತಂದ್ರೆ, ತಂದೆ ತಾಯಿಗಳು ಹೆಂಡತಿ ಮಕ್ಳುಗಳೆಲ್ಲ ಬೇಕಾದ್ರೆ ಅವ್ರು ಎಲ್ಲಿರ್ತಾರೋ, ಗಂಡ ಬೇಕಾದ್ರೆ ಬೆಳಗಾವಿಲಿ ಇರ್ಲಿ, ಹೆಂಡತಿ ಮಕ್ಳುಗಳು ತುಮಕೂರಲ್ಲಿ ಇರ್ತಾರೆ ಅಂದ್ರೆ ತುಮಕೂರಲ್ಲೇ ಬೇಕಾದ್ರೆ ಗಂಡ ಮೇಲೆ ಕೇಸ್ ಹಾಕ್ಬೋದಾಗಿತ್ತು. ಅಂದ್ರೆ ಎಲ್ಲಿ ಕಾಗದಾಕ್ಷನ್ ಇದೆಲ್ಲ ಬರ್ತದೆ. ಬಟ್ ತಂದೆ ತಾಯಿಗಳಿಗೆ ಮಾತ್ರ ದೇರ್ ವಾಸ್ ಅ ಪ್ರಾಹಿಬಿಷನ್. ಏನು ಪ್ರಾಹಿಬಿಷನ್ ಇತ್ತಂದ್ರೆ, ಮಗ ಎಲ್ಲಿ ಕೆಲಸದಲ್ಲಿ ಇರ್ತಾನೋ ಅಥವಾ ಮಗ ಎಲ್ಲಿ ವಾಸ ಮಾಡ್ತಾನೋ ಅಲ್ಲಿ ಹೋಗ್ಬಿಟ್ಟು 125 ಕೇಸ್ ಹಾಕ್ಬೇಕಾಗಿತ್ತು ತಂದೆ ತಾಯಿಗಳು ಅಂಡರ್ ಓಲ್ಡ್ 125 CRPC ಕೆಳಗಡೆ. ಬಟ್ ನೌ ದಟ್ ಹರ್ಡಲ್ ಹ್ಯಾಸ್ ಬಿನ್ ರಿಮೂವ್ಡ್ ಅಂಡರ್ ಸೆಕ್ಷನ್ 145 ಆಫ್ ದಿ BNSS. ಸೊ ಇದರೊಳಗೆ ಹೇಳ್ತಾರೆ ಏನಂದ್ರೆ, an important addition has been made in BNSS 2020 in section 145, whereunder in case of the dependent father or mother, dependent ಅವಲಂಬಿತ ತಂದೆ ತಾಯಿಗಳು for the proceedings for order of maintenance may be initiated at the place where she resides. ತಂದೆ ತಾಯಿಗಳು ಈಗ ತುಮಕೂರಲ್ಲಿ ಇರ್ತಾರೆ, ಮಗ ಬೆಳಗಾವಿಲಿ ಇರ್ತಾನೆ. ಈಗ ತಂದೆ ತಾಯಿಗಳು ಎಲ್ಲ ಹಾಕ್ಬಹುದು, ತುಮಕೂರಲ್ಲೇ ಮಗನ ಮೇಲೆ ಕೇಸ್ ಹಾಕ್ಬಹುದು. ಬಟ್ ಮೊದಲೆಲ್ಲ ಹಾಕ್ಬೇಕಾಗಿತ್ತು ಅಂದ್ರೆ ಮಗ ಎಲ್ಲಿ ವಾಸ ಮಾಡ್ತಾನಲ್ಲ ಅಲ್ಲಿ ಹಾಕ್ಬೇಕಾಗಿತ್ತು. ದಟ್ ಇನ್ ದಟ್ ವೇ ಸೊ ಇಟ್ ಹ್ಯಾಸ್ ಬ್ರಾಟ್ ಎ ವೆರಿ ಗುಡ್ ಒಂದು ಚೇಂಜ್ ಅನ್ನ ಇದ್ರೊಳಗಡೆ ತಂದಿದ್ದಾರೆ. ಸೊ ಇದು ಒಂದು ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ಗೆ ಹೋಗೋಣ ಈಗ. ಸೊ
ಸೆಕ್ಷನ್ 173 ಮೊದಲು ಸೆಕ್ಷನ್ 154 ಇತ್ತಲ್ವಾ, ಸೊ ಏನು FIR ಅಂತ ನಾವೇನ್ ಕರೀತಾ ಇದ್ವಲ್ಲ ಅದು, ಸೊ ರಿಜಿಸ್ಟ್ರೇಷನ್ ಆಫ್ ಎ ಕೇಸ್ ಇನ್ ಎ ಕಾಗ್ನಿಸಬಲ್ ಕೇಸ್ ಅಂತ, ಅದು ಈಗ ಸೆಕ್ಷನ್ 173 ಕೆಳಗಡೆ ಆಗಿದೆ. ಇದ್ರೊಳಗಡೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ ಏನಂತಂದ್ರೆ 0 FIR ಅಂತ ಒಂದು ಕಾನ್ಸೆಪ್ಟ್ ಈಗ ಬಂದಿದೆ. ಸೊ 0 FIR ಕಾನ್ಸೆಪ್ಟ್ ಯಾವಾಗ ಇದು ಬಂತು ಅಂತ ಇಟ್ಕೊಂಡ್ರೆ, ಸೊ 2012 ಅಲ್ಲಿ ನಿರ್ಭಯ ಪ್ರಕರಣ ಆಯ್ತು. ನಿರ್ಭಯ ಪ್ರಕರಣ ಆದ್ಮೇಲೆ ಕೆಲವೊಂದು ಬದಲಾವಣೆಗಳನ್ನ ತಂದ್ರು. ಅಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ನೋಟಿಫಿಕೇಶನ್ ಮಾಡಿ ಹೆಣ್ಮಕ್ಳುಗಳ ಮೇಲೆ ದೌರ್ಜನ್ಯಗಳಾದ್ರೆ ಅಂತಹ ಪ್ರಕರಣಗಳಲ್ಲಿ ಹೆಣ್ಮಕ್ಳಿಗೆ ಎಲ್ಲಿ ದೌರ್ಜನ್ಯ ಆಗಿರುತ್ತಲ್ಲ ಆ ಜೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲೇ ಹೋಗಿ ದೂರು ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಎಲ್ಲಿ ಬೇಕಾದ್ರೂ ಕೊಡಬಹುದು ಅನ್ನೋ ಒಂದು ನೋಟಿಫಿಕೇಶನ್ ಸೆಂಟ್ರಲ್ ಗವರ್ಮೆಂಟ್ ಅವರು ಹೊರಡಿಸಿದ್ರು 0 FIR ಕಾನ್ಸೆಪ್ಟ್ ಅನ್ನ. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದನ್ನ ಕಾಯ್ದೆಯಲ್ಲೇ ಸೆಕ್ಷನ್ 173 BNSS ಅಲ್ಲಿ 0 FIR ಅನ್ನ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ 0 FIR ಕಾನ್ಸೆಪ್ಟ್ ನ ಪ್ರಕಾರ ಏನಪ್ಪಾ ಅಂತಂದ್ರೆ, ಏನು ಒಬ್ಬ ಒಂದು ಅಪರಾಧ ಒಂದು ಕೃತ್ಯ ಎಸಗಿರುವಂತಹ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಹೋಗಿ ದೂರು ಕೊಡ್ಬೇಕು ಅಂತ ಏನೂ ಇಲ್ಲ. ಯಾವುದೇ ಭಾರತ ದೇಶದ ಯಾವುದೇ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಏನಂತಂದ್ರೆ ಅವರು ದೂರನ್ನ ದಾಖಲಿಸಬಹುದು. ದಟ್ ಈಸ್ ಕಾಲ್ಡ್ ಆಸ್ 0 FIR. ಆಮೇಲೆ ಬಿಡಿ ಆ 0 FIR ಎಲ್ಲ ಆದ್ಮೇಲೆ ಯಾಕಂದ್ರೆ ಈಗ ಯಾಕೆ 0 FIR ಅಂತಂದ್ರೆ ತತ್ಕ್ಷಣ ಒಂದು ಆರೋಪಿನ ಅರೆಸ್ಟ್ ಮಾಡ್ಬೇಕಾಗಿರ್ತದೆ, ತತ್ಕ್ಷಣ ಕೇಸ್ ರಿಜಿಸ್ಟರ್ ಮಾಡ್ಬೇಕಾಗಿರ್ತದೆ. ಈಗ ನಾವು ಎಷ್ಟೊಂದು ಸಂದರ್ಭದಲ್ಲೆಲ್ಲ ನಾವು ನೋಡಿದೀವಿ ನೋಡಿ. ಯಾಕೆ ಎಷ್ಟೊಂದು ಸಂದರ್ಭದಲ್ಲಿ ಹಳೆ ಡಿಸಿಷನ್ಸ್ ಎಲ್ಲ ಇತ್ತು 154 ಕೆಳಗಡೆ ಏನಂತಂದ್ರೆ ಡಿಲೇ ಇನ್ ಲಾಡ್ಜಿಂಗ್ FIR ಇದ್ರೆ ಇನ್ ಫ್ಯೂ ಕೇಸಸ್ ದಟ್ ವುಡ್ ಬಿ ಒನ್ ಆಫ್ ದಿ ಗ್ರೌಂಡ್ಸ್ ಏನು ಟು ವ್ಯೂ ದಿ ಕೇಸ್ ಆಫ್ ದಿ ಪ್ರಾಸಿಕ್ಯೂಷನ್ ಇನ್ ಎ ಸಸ್ಪಿಷಿಯಸ್ ಮ್ಯಾನರ್. ಪ್ರಾಸಿಕ್ಯೂಷನ್ ಅವ್ರ ಕೇಸನ್ನ ನಾವು ಒಂಥರ ಸಸ್ಪಿಷನ್ ಆಗಿ ನೋಡೋಕೆ ಅದೊಂದು ಕಾರಣ ಆಗ್ತಾ ಇತ್ತು. ಓಕೆ, ಈಗ ಅದೆಲ್ಲ FIR ನ ರಿಜಿಸ್ಟರ್ ಮಾಡಿದ ತಕ್ಷಣ ಏನಂತಂದ್ರೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಸ್ಟೇಷನ್ ಅವರು ಭಾರತ ದೇಶದ ಯಾವುದೇ ಪೊಲೀಸ್ ಒಂದು ಟ್ರಿಪ್ ಹೋಗಿರ್ತಾರೆ, ಡೆಲ್ಲಿ ಒಳಗಡೆ ಕರ್ನಾಟಕದವರು ಡೆಲ್ಲಿಗೆ ಹೋಗಿರ್ತಾರೆ, ಅಲ್ಲೊಂದು ಕೃತ್ಯ ಆಗುತ್ತೆ, ಅಲ್ಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು. ಸೊ ಇಲ್ಲ ನೀವು ಹೋಗಿ ನಿಮ್ಗೆ ಟ್ರೈನಲ್ಲಿ ಆಗಿದೆ, ನೀವು ಕರ್ನಾಟಕದಿಂದ ಬರ್ಬೇಕಾದ್ರೆ ಮಧ್ಯದಲ್ಲಿ ಎಲ್ಲ ಟ್ರೈನಲ್ಲಿ ಆಗಿದೆ, ನೀವು ವಾಪಸ್ ಕರ್ನಾಟಕಕ್ಕೆ ಹೋಗಿ ಮಾಡಿ ಆ ತರದೆಲ್ಲ ಇಲ್ಲ. ಸೊ 0 FIR ಕಾನ್ಸೆಪ್ಟ್ ನಿಜವಾಗ್ಲೂ ತುಂಬಾ ಒಳ್ಳೇದು. ಸೊ ನೊಂದಂತಹ ವ್ಯಕ್ತಿಗಳಿಗೆ ನ್ಯಾಯ ಸಿಗುತ್ತೆ. ಇದು ಒಂದು ಹೊಸ ಕಾನ್ಸೆಪ್ಟ್, ತಾವು ಇದನ್ನ ಗಮನ ಮಾಡಿ. ನೆಕ್ಸ್ಟ್ ಅನದರ್ ಕಾನ್ಸೆಪ್ಟ್ ಈಸ್ EFIR. ಆ ಒಂದು ಕಾನ್ಸೆಪ್ಟ್ ಅನ್ನ ಫರ್ದರ್ ದಿ ಪ್ರಾವಿಷನ್ ಫಾರ್ ಲಾಡ್ಜಿಂಗ್ ಇನ್ಫಾರ್ಮೇಶನ್ ಥ್ರೂ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಹ್ಯಾಸ್ ಬಿನ್ ಆಡೆಡ್. ಇದು ಮಾಡಿದ್ದಾರೆ. ಸಪೋಸ್ ಈಗ ನೋಡಿ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಎಲ್ಲಾ ಪೊಲೀಸ್ ಅಧಿಕಾರಿಗಳದ್ದು ಏನೋ ವಾಟ್ಸಪ್ ನಂಬರ್ಗಳು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರದ್ದು ವಾಟ್ಸಪ್ ನಂಬರ್ಗಳು ಸಾರ್ವಜನಿಕರಿಗೆ ಲಭ್ಯ. ಲಾಗಿನ್ ಆಗ್ಬಿಟ್ರೆ ಅವ್ರೇನಾದ್ರು ಹೋಗ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲ್ಗೆ ಲಾಗಿನ್ ಆದ್ರೆ ಅಲ್ಲಿ ಅವ್ರಿಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಸಪೋಸಿಂಗ್ ರಾತ್ರಿ 12 ಗಂಟೆಯಲ್ಲಿ ಆಗಿರುತ್ತೆ ಒಂದು ಕೃತ್ಯ, ಈಗ ಅಷ್ಟು ಗಂಟೆಯಲ್ಲಿ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ಬೇಕು, ಇನ್ನೊಂದು ಮತ್ತೊಂದು ಎಲ್ಲ ಕಷ್ಟ. ಅದಕ್ಕೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ EFIR. ಸಪೋಸಿಂಗ್ ನಾನೊಂದು ದೂರನ್ನ ಬರೀತೀನಿ, ಬರೆದ್ಬಿಟ್ಟು ಅದನ್ನ ಫೋಟೋ ಹಿಡಿತೀನಿ, ಬೈ ವಾಟ್ಸಪ್ ಅಲ್ಲಿ ನಾನು ಬೇಕಾದ್ರೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ನಾನು ಅದನ್ನ ಕಳಿಸ್ಬಿಡ್ತೀನಿ. ಸೊ ಡನ್. ಸೊ ಈಗ ಅದು ಮಾಹಿತಿ ಅಂತೂ ಹೋಯ್ತು ಪೊಲೀಸ್ನವ್ರಿಗೆ. ಸೊ ಅಂತ ಸಂದರ್ಭದಲ್ಲಿ ಪೊಲೀಸ್ನವರು ಅಂತಹ ಏನು ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ಏನಾದ್ರು ಫಸ್ಟ್ ಇನ್ಫಾರ್ಮೇಶನ್ ಬಂದ್ರೆ, ಪ್ರಥಮ ಮಾಹಿತಿ ಬಂದ್ರೆ, ಅವ್ರು ಅಂತಹ ಪ್ರಕರಣವನ್ನ ನೋಂದಾಯಿಸಬೇಕು ಅಂದ್ರೆ ದೇ ಹ್ಯಾವ್ ಟು ವೇಟ್ ಫಾರ್ 3 days. ಯಾರು ಈಗ ರವಿಕುಮಾರ್ ವಾಟ್ಸಪ್ ಇಂದ ಹಾಸನ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ, ಇಂಥ ಕಡೆ ಇಂಥ ಒಂದು ಕೃತ್ಯ ನಡೆದಿದೆ ಅಂತ. ಅಂತ ಸಂದರ್ಭದಲ್ಲಿ ಅವರು 3 ದಿನ ವೇಟ್ ಮಾಡ್ಬೇಕು. ನಾನು 3 ದಿನದಲ್ಲಿ ಹೋಗ್ಬಿಟ್ಟು ಪೊಲೀಸ್ ಠಾಣೆ ಹೋಗ್ಬಿಟ್ಟು ಸಹಿ ಹಾಕ್ಬಿಟ್ರೆ ನನ್ನ ಸಿಗ್ನೇಚರ್ನ ಪೊಲೀಸ್ ಅವ್ರು ತೆಗೆದುಕೊಂಡ್ರೆ ಅವ್ರ ಪ್ರಕರಣವನ್ನ ನೋಂದಾಯಿಸಬಹುದು. ಸೊ ಈಗ ಟೆಕ್ನಾಲಜಿ ಈಗ ಮಾಡರ್ನ್ ಡೇ, ಹಳೆ ಕಾಲದಲ್ಲಿ ಇತ್ತು ಏನಂತಂದ್ರೆ ನಾವು ಹೋಗ್ಲೇಬೇಕಾಗಿತ್ತು, ಇನ್ನೊಂದು ಏನೋ ಪೇಪರ್ ಅಲ್ಲಿ ಬರೀಬೇಕಾಗಿತ್ತು, ನಾವು ವೆಯ್ಟ್ ಮಾಡ್ಬೇಕಾಗಿತ್ತು. ಎಷ್ಟೊಂದು ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಬರ್ಲಿ ಅಂತ ಹೇಳಿ ಕಾಯ್ಬೇಕಾಗಿತ್ತು, ಆಯ್ತಾ. ಸೊ ಅಷ್ಟೆಲ್ಲ ತಡ ಆಗ್ತಾ ಇತ್ತು. ಈಗ ಏನಿಲ್ಲ, ನಾವು ಜಸ್ಟ್ ಏನಂತಂದ್ರೆ ವಾಟ್ಸಪ್ ಈ ತರ ಇಮೇಲ್ ID ಮುಖಾಂತರ ಕಳಿಸ್ಬೋದು, ವಾಟ್ಸಪ್ ಮುಖಾಂತರ ಕಳಿಸ್ಬೋದು. ಸೊ ಆದ್ರೆ 3 ದಿನ ಕಂಡೀಷನ್ ಅಂದ್ರೆ 3 ದಿನದೊಳಗಡೆ ಯಾರು ಆ ಮಾಹಿತಿ ಕೊಡ್ತಾನಲ್ಲ ಅವ್ನು ಹೋಗ್ಬಿಟ್ಟು ಅಲ್ಲಿ ಸಹಿ ಹಾಕಿದ್ರೆ ಅದು ಆಗತ್ತೆ. ಸೊ ಇದು ಒಂದು EFIR ಕಾನ್ಸೆಪ್ಟ್. ಇದು ಸಹ ಒಂದು ಪಬ್ಲಿಕ್ ಸೆಂಟ್ರಿಕ್, ಸೊ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಎಲ್ಲರಿಗೂ ಸಹ ಒಂದು ಚೆನ್ನಾಗಿ ಆಕ್ಸೆಸ್ ಸಿಗ್ಬೇಕು, ಪೊಲೀಸ್ ಆಕ್ಸೆಸ್ ಸಿಗ್ಬೇಕು ಅನ್ನೋ ಕಾರಣದಿಂದ ಮಾಡಿದ್ದಾರೆ. ತುಂಬಾ ಇದು ಇಂಪಾರ್ಟೆಂಟ್ ಆಗಿರೋದು. ಇನ್ನೊಂದು ಈ BNSS ಅಲ್ಲಿ ಸೆಕ್ಷನ್ 173 ಇಲ್ಲಿ
So introduce the right of the victim to get free of cost the copy of FIR in section 173 subsection 2. So victim ಮೊದಲು ಬರೀ ಕಂಪ್ಲೇಂಟ್ಗೆ ಕೊಡಬೇಕು ಅಂತ ಇತ್ತು. ಈಗ ವಿಕ್ಟಿಮ್ಗೂ ಸಹ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನಂತಂದ್ರೆ ಈ ಒಂದು FIR ಅನ್ನ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದೆನ್ ಸೆಕ್ಷನ್ 173 ಸಬ್ಸೆಕ್ಷನ್ 3 ಕೆಳಗಡೆ ಇಟ್ ಹ್ಯಾಸ್ ಇಂಟ್ರೊಡ್ಯೂಸ್ ಅನದರ್ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇದು ಏನಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಅಂದ್ರೆ ಯಾವ್ಯಾವ ಅಪರಾಧಗಳು 3 years to 7 years ಇರುತ್ತಲ್ಲ, ಪೊಲೀಸ್ನವ್ರು ಹೋಗಿ ನಾನು ಒಂದು ದೂರು ಕೊಟ್ಬಿಡ್ತೀನಿ, ನೀವು ರಿಜಿಸ್ಟರ್ ಮಾಡಿ. ಅಕಸ್ಮಾತ್ ಆ ಒಂದು ಕೃತ್ಯಕ್ಕೆ ಪನಿಷ್ಮೆಂಟ್ 3 ವರ್ಷದಿಂದ 7 ವರ್ಷದ ಒಳಗಡೆ ಇರ್ತದೆ ಅಂತ ಇಟ್ಕೊಂಡ್ರೆ ಅಂತಹ ಸಂದರ್ಭದಲ್ಲಿ ಸೊ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡಬೇಕು. ಸೊ ಇಲ್ಲಿ ದಿ ಟೈಮ್ ಲಿಮಿಟ್ ಟು ಕಂಪ್ಲೀಟ್ ಸಚ್ ಪ್ರಿಲಿಮಿನರಿ ಎನ್ಕ್ವೈರಿ ಇಸ್ ಫಿಕ್ಸ್ಡ್ ಆಸ್ 14 days, 14 ದಿನದ ಒಳಗಡೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು. Such preliminary inquiry may be conducted only with the prior permission of the officer not below the rank of DYSP. So DYSP ಅವರಿಂದ ನಾವು ಪರ್ಮಿಷನ್ ತಗೊಂಡು ಏನು 14 ದಿನಗಳ ಒಳಗಡೆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡಬೇಕು. ಕೆಲವೊಂದು ಸುಳ್ಳು ಕೇಸ್ ಇರಬಹುದು, ಕರೆಕ್ಟ್, ಗಂಡ ಹೆಂಡತಿದ್ ಇರ್ತದೆ, ನನ್ನ ಗಂಡ ಹೊಡೆದ, ಈ ತರದ ದೌರ್ಜನ್ಯ ಮಾಡ್ದ ಅಂತ. ಸೊ ಅದು 90% ಆಫ್ ದಿ ಕೇಸಸ್ ಅಲ್ಲಿ ಗಿಣಿನೇ ಇರುತ್ತೆ. ಬಟ್ 10% ಆಫ್ ದಿ ಕೇಸಸ್ ಅಲ್ಲಿ ಅದೇನಾದ್ರು ತಪ್ಪಿದ್ರೆ ಅಂತ ಸಂದರ್ಭದಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಪರ್ಮಿಷನ್ ತಗೊಂಡು ಅದು 14 ದಿನಗಳ ಒಳಗಡೆ ಮಾಡಬೇಕು. ಇದು ಒಂದು ನಿಜವಾಗ್ಲೂ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಇದು. ಸೊ ತಮ್ಗೆಲ್ಲರಿಗೂ ಜ್ಞಾಪಕ ಇರ್ಬೋದು, ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP ಆ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದವ್ರು ಹೇಳಿದ್ರು ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡಬೇಕು ಕೆಲವೊಂದು ಪ್ರಕರಣದಲ್ಲಿ. ಅದನ್ನ ಈಗ ಕಾನೂನೇ ಮಾಡಿದ್ದಾರೆ ಈ ತರ. ನೆಕ್ಸ್ಟ್ ಮುಂದುವರೆದು ಸೊ ಇದು ಇದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡ್ತಿದ್ವಲ್ವಾ ನಾವು, ಹಳೆ CRPC ಕೆಳಗಡೆ ಸೆಕ್ಷನ್ 156 ಸಬ್ಸೆಕ್ಷನ್ 3 ಕೆಳಗಡೆ ನಾವು ರೆಫರ್ ಮಾಡ್ತಾ ಇದ್ವಿ. ಏನಕ್ಕೆ? ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡ್ತಾ ಇದ್ವಿ. ಓಕೆ, ಸೊ ಎಷ್ಟೊಂದು ಪ್ರಕರಣಗಳಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಅಲ್ಲಿ ಬಂದು ಕೋರ್ಟಲ್ಲಿ ಬಂದ್ಬಿಟ್ಟು ಸ್ವಾಮಿ ನಾವು PCR ಕೊಡ್ತಾ ಇದೀನಿ ಅಂದ ತಕ್ಷಣ ಅವ್ರು ಕೇಳೋರು ಸ್ವಾಮಿ ಇದನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡ್ಬಿಡಿ ಅಂತ. ನಾವು ಮ್ಯಾಜಿಸ್ಟ್ರೇಟ್ಸ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಏನೋ ರಿಸೀವ್ಡ್ ದಿ ಕಂಪ್ಲೇಂಟ್ ಫ್ರಮ್ ದಿ ಕಂಪ್ಲೇಂಟ್, office is directed to refer the matter to the investigation to the SHO under section 156(3) of CRPC for investigation ಅಂತ ರೆಫರ್ ಮಾಡ್ಬಿಡ್ತಿದ್ವಿ. ನಮ್ಗೆ ಒಂದೇ ಸ್ಟ್ರೋಕ್ ಒಂದು ಪೆನ್ನಲ್ಲಿ ಬರ್ದಾಕ್ಬಿಡ್ತಿದ್ವಿ. ಬಟ್ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ಅವ್ರು ಪೊಲೀಸ್ನವರು ಕೇಸ್ ರಿಜಿಸ್ಟರ್ ಮಾಡಿದ್ರೆ ಆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇದ್ರು, ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಈ ತರದೆಲ್ಲ ಆಗೋಗ್ತಾ ಇತ್ತು. ಸೊ ಈಗ ಅದಕ್ಕೆ ಏನ್ ಮಾಡಿದ್ದಾರೆ, ಸೆಕ್ಷನ್ 175(3) ಕೆಳಗಡೆ ಏನ್ ಮಾಡಿದ್ದಾರೆ, ಸೊ ಅಫಿಡವಿಟ್ ಕೊಡ್ಬೇಕು. ಕಂಪ್ಲೇಂಟ್ ನೀವು ಜ್ಞಾಪಕ ಮಾಡ್ಕೊಳ್ಳಿ, ಸುಪ್ರೀಂ ಕೋರ್ಟ್ ನವರು ಪ್ರಿಯಾಂಕಾ ಶ್ರೀವಾತ್ಸವ ವರ್ಸಸ್ ಸ್ಟೇಟ್ ಆಫ್ UP ಪ್ರಕರಣದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡ್ಬೇಕು ಅಂತ ಅಂದ್ರೆ ಸೊ ಅಫಿಡವಿಟ್ ಕೊಡ್ಬೇಕು, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ಬೇಕು. ಸುಮ್ನೆ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಅನಾವಶ್ಯಕವಾಗಿ ರೆಫರ್ ಮಾಡಬಾರ್ದು ಅಂತ ಹೇಳಿತ್ತು. ಅದನ್ನ ನಾವು ಮ್ಯಾಜಿಸ್ಟ್ರೇಟ್ಸ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಅಂತ ಮಾಡ್ತಾ ಇದ್ವಿ. ಬಟ್ ಈ BNSS ಅಲ್ಲಿ ಸೆಕ್ಷನ್ 175 ಸಬ್ಸೆಕ್ಷನ್ 3 ಕೆಳಗಡೆ ಇನ್ನು ಮುಂದೆ ನಾವೇನಾದ್ರೂ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು, ಆ ಕಂಪ್ಲೇಂಟ್ ಕಡೆನೇ ಒಂದು ಅಫಿಡವಿಟ್ ಹಾಕ್ಸ್ಕೋಬೇಕು. ಏನಂತಂದ್ರೆ ನಾನು ಹೇಳ್ತಾ ಇರೋದು ಸತ್ಯ, ಮುಂದೆ ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಕಂಡು ಬಂದ್ರೆ ನ್ಯಾಯಾಲಯ ವಿಧಿಸುವಂತ ಶಿಕ್ಷೆಗೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಿ ಅವನು ಹೇಳ್ಬೇಕು. ಸೊ ಇದೆಲ್ಲ ಒಂಥರ ಪೊಲೀಸ್ ಮೆಷಿನರಿಯನ್ನ ಮತ್ತೆ ಕೋರ್ಟ್ ಅನ್ನ ದುರುಪಯೋಗ ಪಡಿಸ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಈ ತರದೊಂದು ಪ್ರಾವಿಷನ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಂತಂದ್ರೆ, ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ಏನಾದ್ರೂ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ನಾವು ರೆಫರ್ ಮಾಡ್ಬೇಕು ಅಂತ ಏನಾದ್ರು ಹೇಳಿದ್ರೆ ಸೆಕ್ಷನ್ 175 ಸಬ್ಸೆಕ್ಷನ್ 4 ಕೆಳಗಡೆ ಏನಂತ ಹೇಳ್ತಾರೆ, ಅಂತಹ ಸಂದರ್ಭದಲ್ಲಿ ಸೊ ಈ ಹಿಂದೆ ನಾವೇನ್ ಮಾಡ್ತಿದ್ವಿ, ಖಾಸಗಿ ವ್ಯಕ್ತಿ ಆಗಲಿ ಅಥವಾ ಏನು ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಲಿ ರೆಫರ್ ಮಾಡಿದ್ರೆ ರೆಫರ್ ಮಾಡ್ಬಿಡ್ತಾ ಇದ್ವಿ. ಬಟ್ ರೆಫರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೋ ಸರ್ಕಾರಿ ಅಧಿಕಾರಿಗೆ ರೆಫರ್ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ಯಾಂಕ್ಷನ್ ಅಂದ್ರೆ ಅವನು ಎಲ್ಲಿ ಅವನನ್ನ ಸಂಸ್ಥೆಯವನ್ನ ಅವನ್ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಅಥವಾ ರಿಮೂವ್ ಮಾಡ್ತಾರಲ್ಲ ಆ ಸಂಸ್ಥೆಯಿಂದ ಪ್ರಿಯರ್ ಸ್ಯಾಂಕ್ಷನ್ ನ ತಗೋಬೇಕಾ ಬೇಡವಾ ಅನ್ನೋದು ಈಗಲೂ ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಪೆಂಡಿಂಗ್ ಇದೆ. ಬಟ್ ನಾವು ರೆಫರ್ ಮಾಡ್ಬಿಡ್ತಾ ಇದ್ವಿ. ತುಂಬಾ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ಈಗ ಹೊಸ ಕಾಯ್ದೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಯಾವ್ದಾದ್ರೂ ಒಬ್ಬ ಪಬ್ಲಿಕ್ ಸರ್ವೆಂಟ್ ವಿರುದ್ಧ
ನಾವು ತನಿಖೆಯನ್ನ ಮಾಡ್ಬೇಕು, ಈ ತರದೆಲ್ಲ ಮಾಡ್ಬೇಕು ಅಂತಂದ್ರೆ 2 ಕಂಡೀಷನ್ ಅನ್ನ ನಾವು ಪರಿಗಣನೆ ಮಾಡಬೇಕು. ಮೊದಲನೇದಾಗಿ ಆ ಅಧಿಕಾರಿಯ ಹೈಯರ್ ಅಫಿಷಿಯಲ್ಸ್ ಇಂದ ಒಂದು ರಿಪೋರ್ಟ್ ತರಿಸ್ಕೋಬೇಕು, ನಂಬರ್ 1. ಎರಡನೇದು, ಆ ಅಧಿಕಾರಿಗೆ ಅವಕಾಶ ಕೊಡ್ಬೇಕು. ನೋಡಪ್ಪ, ನಿಮ್ ವಿರುದ್ಧ ತನಿಖೆ ಮಾಡ್ಬೇಕು ಅಂತೇಳಿ ಒಂದು PCR ಬಂದಿದೆ, ನೀನ್ ಏನ್ ಹೇಳ್ತೀಯಾ ಅಂತೇಳಿ ನಾವು ಅವ್ರಿಗೆ ಅವಕಾಶ ಕೊಡ್ಬೇಕು. ಸೊ ಮತ್ತೆ ಅವ್ರ ಹೈಯರ್ ಅಧಿಕಾರಿಯಿಂದ ನಾವು ರಿಪೋರ್ಟ್ ಅನ್ನ ಪಡ್ಕೊಂಡು ನಾವೇನ್ ಮಾಡ್ಬೇಕು, ತನಿಖೆ ಕಳ್ಸೋದೋ ಬೇಡವೋ ಅಂತೇಳಿ ನಾವು ಕೋರ್ಟ್ ಅಲ್ಲೇನೆ ಅದನ್ನ ಚೂಟ್ ಆಗ್ಬಿಡ್ಬೋದು, ಮಲ್ಕಲೆ ಚೂಟ್ ಆಗ್ಬಿಡ್ಬೋದು. ಆಯ್ತಾ? ಸೊ ಈ ತರದ್ದು ಒಂದು ಹೊಸದಾಗಿರುವಂತ ಒಂದು ಪ್ರಾವಿಷನ್ ಅನ್ನ ಇದು ಒಳಗೊಂಡಿದೆ. ನೆಕ್ಸ್ಟ್ ಸೆಕ್ಷನ್ 176 ಸಬ್ಸೆಕ್ಷನ್ 1 ಕೆಳಗಡೆ ಏನಂತ ಹೇಳ್ತಾರೆ ಅಂದ್ರೆ, ಇಟ್ ಪ್ರೊವೈಡ್ ದಟ್ ಇನ್ ರಿಲೇಷನ್ ಟು ಅನ್ ಅಫೆನ್ಸ್ ಆಫ್ ರೇಪ್ ದಿ ಸ್ಟೇಟ್ಮೆಂಟ್ ಆಫ್ ದಿ ವಿಕ್ಟಿಮ್ ಶಾಲ್ ಬಿ ರೆಕಾರ್ಡೆಡ್ ಥ್ರೂ ಆಡಿಯೋ ವಿಡಿಯೋ ಮೀನ್ಸ್. ಸೊ ಏನಂತಂದ್ರೆ ಹೊಸದಾಗಿ ಏನಂತಂದ್ರೆ, ಮೊದಲೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಬರ್ಕೋತಾ ಇದ್ವಿ. ಸಮಟೈಮ್ಸ್ ದಟ್ ಲೇಡಿ ವುಡ್ ಟರ್ನ್ ಹಾಸ್ಟೆಲ್ ಬಿಫೋರ್ ದಿ ಕೋರ್ಟ್, ಹಾಸ್ಟೆಲ್ ಆಗುವಂತ ಚಾನ್ಸಸ್ ಇರ್ತಾ ಇತ್ತು. ಸೊ ಈಗೆಲ್ಲ ಏನಂದ್ರೆ, ರೇಪ್ ವಿಕ್ಟಿಮ್ದು ನಾವು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೋತಾ ಇದೀವಿ ಅಂದ್ರೆ, ಪೊಲೀಸ್ ಅಧಿಕಾರಿ ರೆಕಾರ್ಡ್ ಮಾಡ್ಕೋತಾರೆ ಅಂದ್ರೆ ಅದು ಆಡಿಯೋ ವಿಡಿಯೋ ಮಾಡ್ಕೊಂಡ್ಬಿಡೋದು. ಸೊ ನೆಕ್ಸ್ಟ್ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡಿಂಗು ಕರ್ಕೊಂಡ್ ಬರ್ತಾರೆ, ಅವಾಗ ಮುಂದೆ ಆ ರೀತಿ ಮಾಡ್ಬಿಡೋದು. ಸೊ ಆ ರೀತಿ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಜಸ್ಟಿಸ್ ಓರಿಯೆಂಟೆಡ್, ವಿಕ್ಟಿಮ್ ಓರಿಯೆಂಟೆಡ್ ಅಪ್ರೋಚ್ ಅನ್ನ ಈ ಒಂದು BNSS ಒಳಗೊಂಡಿದೆ. ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ 176 ಸಬ್ಸೆಕ್ಷನ್ 3 ಕೆಳಗಡೆ ಒಂದು BNSS ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಈಗ ಯಾವ ಅಫೆನ್ಸಸ್ ಅಲ್ಲಿ ಶಿಕ್ಷೆ ಪ್ರಮಾಣ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಕೊಡ್ಬೋದೋ ಅಂತಹ ಪ್ರಕರಣಗಳಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಕ್ರೈಮ್ ಸೀನ್ಗೆ ವಿಸಿಟ್ ಮಾಡಬೇಕು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಯಾವ್ಯಾವ ಪ್ರಕರಣಗಳಲ್ಲಿ ಈಗ ಮರ್ಡರ್ ಆಗಿರ್ತದೆ, ಡಕಾಯಿತಿ ಆಗಿರ್ತದೆ, ಅಥವಾ ಒಂದು ಪೋಕ್ಸೋ ಕೇಸ್ ಆಗಿರ್ತದೆ, ಎಲ್ಲಿ ಶಿಕ್ಷೆಯ ಪ್ರಮಾಣ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರುತ್ತೋ ಅಂತಹ ಎಲ್ಲ ಪ್ರಕರಣಗಳಲ್ಲಿ ಇನ್ನು ಮುಂದೆ ಏನಂದ್ರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ ಸ್ಥಳ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಒಂದ್ ಕಡೆ ಮರ್ಡರ್ ಆಗಿದೆ, ಎಲ್ಲಾರು ಹೇಳ್ತಾರೆ ಏನಂತಂದ್ರೆ, ಮರ್ಡರ್ ಮಾಡಿರೋನು ವ್ಯಕ್ತಿ ನಾನು ಏನು ಕ್ಲೂ ಬಿಟ್ಟು ಹೋಗಿಲ್ಲ ಅಂತ ಅವನು ಅನ್ಕೊಂಡಿರ್ತಾನೆ ಅಂತ. ಬಟ್ ನಮ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಬೆಂಗಳೂರಲ್ಲಿ, ಮೈಸೂರಲ್ಲಿ, ಬೇರೆ ಬೇರೆ ರೀಜನ್ ಇರೋರು ನಮ್ಗೆಲ್ಲ ಟ್ರೈನಿಂಗ್ ಅಲ್ಲಿ ಎಷ್ಟು ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ ಅಂತಂದ್ರೆ, ಅವನು ಎಷ್ಟೇ ಚತುರನಾಗಿರೋ ಅಂತ ಒಬ್ಬ ಆರೋಪಿ ಆಗಿದ್ರು ಸಹ ಏನಾದ್ರೂ ಒಂದು ಕ್ಲೂ ಬಿಟ್ಟೋಗಿರ್ತಾನೆ. ನಾವು ಲಾಸ್ಟ್ ವೀಕ್ ಅಲ್ಲಿ ನಾವು ಜುಡಿಷಿಯಲ್ ಅಕಾಡೆಮಿ ಒಳಗಡೆ ಟ್ರೈನಿಂಗ್ ಅಲ್ಲಿ ಇದ್ದಾಗ, ನಮ್ಮ ಬೆಂಗಳೂರು FSL ಅಲ್ಲಿ ಒಬ್ರು ಲಿಂಗೇಗೌಡ ಅಂತ ಒಬ್ರು ನಮ್ಗೆ ಒಂದು ಕ್ಲಾಸ್ ಮಾಡಿದ್ರು. ಲಾಸ್ಟ್ ಐ ಥಿಂಕ್ ಫ್ರೈಡೆ, ಒಂದು ಲಾಸ್ಟ್ ಫ್ರೈಡೆ ಅವ್ರು ಕ್ಲಾಸ್ ತಗೊಂಡಿತ್ತು. ಒಂದು ಏನಾಗಿದೆ, ಒಂದು ಹೆಣ್ಮಗಳನ್ನ ಒಬ್ಬ ಕುತ್ತಿಗೆ ಕುಯ್ದ್ಬಿಟ್ಟು ಸಾಯಿಸ್ಬಿಟ್ಟು ಒಂದು ಅರಣ್ಯ ಪ್ರದೇಶದಲ್ಲಿ ಬಿಸಾಕ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ. ಕಂಪ್ಲೇಂಟ್ ಆಗುತ್ತೆ ಪೊಲೀಸ್ನವ್ರಿಗೆ, ಅವ್ರು ಬರ್ತಾರೆ, ನೋಡ್ತಾರೆ, ಯಾರು ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಪೊಲೀಸ್ನವ್ರಿಗೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಆ ರಿಜಿನಲ್ ಫೋರೆನ್ಸಿಕ್ ಲ್ಯಾಬ್ ಇಂದ ಬನ್ನಿ ನೀವು ಸ್ವಲ್ಪ ದಯವಿಟ್ಟು ನಮ್ಗೆ ಬಂದು ಅಸಿಸ್ಟ್ ಮಾಡಿ ಅಂತ. ಅವರು ಲಿಂಗೇಗೌಡ ಅವರು ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಏನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ನೆಕ್ಸ್ಟ್ ಅವ್ರು ಎಲ್ಲ ಪೂರ್ತಿ ಸ್ಥಳವನ್ನ ಪರಿಶೀಲನೆ ಮಾಡಿದಾಗ ಆ ಹುಡುಗಿ ಸತ್ತು ಬಿದ್ದಿರುವಂತ, ಕಕ್ಕು ಬಿದ್ದಿರುವಂತಹ ಒಂದು 10 ಅಡಿ ದೂರದಲ್ಲಿ ಜಸ್ಟ್ ಒಂದು ಸಿಗರೇಟ್ ಸೇದ್ ಬಿಸಾಕಿರುವಂತದ್ದು ಕೊನೆ ತುಂಡು, ಯೆಲ್ಲೋ ಕಲರ್ ತುಂಡು ಬಿದ್ದಿರುತ್ತೆ. ಅವರು ಏನ್ ಮಾಡ್ತಾರೆ, ಕ್ರೈಮ್ ಸೀನ್ ಅಲ್ಲಿ ಫೋಟೋ ತಗೊಂಡು ಅವರು ಹೇಳ್ತಾರೆ, ಇವಾಗ ನೋಡಿ ಇಲ್ಲಿ ಕೊಲೆ ಮಾಡಿರುವಂತಹ ಒಬ್ಬ ವ್ಯಕ್ತಿ ಏನು ಸಿಗರೇಟ್ ಸೇದಿ ಅದ್ರ ತುಂಡನ್ನ ಬಿಸಾಕಿ ಹೋಗಿದ್ದಾನೆ. ಅವಾಗ ಅವ್ರು ಪೊಲೀಸ್ನವರು ಮತ್ತೆ ಇವರು ಸೈಂಟಿಫಿಕ್ ಎಕ್ಸ್ಪರ್ಟ್ ಏನ್ ಮಾಡ್ತಾರೆ, ಆ ಗ್ರಾಮಕ್ಕೆ ಹೋಗ್ತಾರೆ. ಆ ಗ್ರಾಮದಲ್ಲಿ ಏನು, ಯಾಕಂದ್ರೆ ಸಣ್ಣ ಹಳ್ಳಿಯಿಂದ ಕುಗ್ರಾಮ ಅಂತ ಇಟ್ಕೊಂಡ್ರೆ ಸಿಗರೇಟ್ ಸೇದೋರು ಜಾಸ್ತಿ ಇರಲ್ಲ, ಬೀಡಿ ಸೇದೋರು ಜಾಸ್ತಿ ಇರ್ತಾರೆ. ಸಿಗರೇಟ್ ಸೇದೋರು ಯಾರು ಅಂತ ಕಂಡಿಡ್ಕೊಳ್ಳೋದಕ್ಕೆ ಅವರು ಒಂದು ಅಂಗಡಿಗೆ ಹೋಗಿ ಕೇಳಿದಾಗ, ನಮ್ಮ ಅಂಗಡಿಯಲ್ಲಿ ಇಷ್ಟು ಜನ ಒಂದು 4-5 ಜನ ಮಾತ್ರ ಸಿಗರೇಟ್ ತಗೋತಾ ಇರ್ತಾರೆ ಅವ್ರ ಅಂಗಡಿಲಿ. ಸೊ ಅವಾಗ ಅವ್ರು 4-5 ಜನದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದಾಗ ಒಬ್ರು ಟೀಚರು ಏನ್ ಮಾಡಿರ್ತಾರೆ, ಆ ಮಗುನ ಅಂದ್ರೆ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಮರ್ಡರ್ ಮಾಡಿ ಅಲ್ಲಿ ಸಿಗರೇಟ್ ಸೇರಿ ಆ ಸಿಗರೇಟ್ ತುಂಡನ್ನ ಬಿಸಾಕ್ ಹೋಗಿರ್ತಾರೆ. ಈಗ ಒಂದು ಸಿಗರೇಟ್ ತುಂಡಿಂದ ಸೈಂಟಿಫಿಕ್ ಏನಂದ್ರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ ನ ಸಹಾಯ ಬಳಸ್ಕೊಂಡಿದ್ರಿಂದ ಸೊ ಅವ್ರು ಹೇಳಿದ್ರು ಈ ವಾಸ್ ಏನಂದ್ರೆ ಕನ್ವಿಕ್ಟೆಡ್. ಸೊ ಅವ್ರಿಗೆ ಒಂದು ವಿಕ್ಟಿಮ್ ಕುಟುಂಬದವ್ರಿಗೆ ಒಂದು ನ್ಯಾಯ ಸಿಕ್ತು. ಸೊ ಆ ರೀತಿಯಾಗಿ ಇನ್ನು ಮುಂದೆ ಯಾವ್ಯಾವ ಪ್ರಕರಣದಲ್ಲಿ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಶಿಕ್ಷೆ ಕೊಡುವಂತ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಗಳು ಏನಂದ್ರೆ ಸ್ಥಳಕ್ಕೆ ಹೋಗ್ಬೇಕು, ಅವ್ರನ್ನ ಸಹಾಯ ಪಡ್ಕೊಂಡು
ಒಂದು ಫಿಂಗರ್ ಪ್ರಿಂಟ್ ಇರ್ಬೋದು, ಅಥವಾ ಏನೋ ಒಂದು ಪಾದ, ಒಂದು ಶೂ, ಜಸ್ಟ್ ಒಂದು ಶೂ ಅಥವಾ ಚಪ್ಪಲ್ ಆಧಾರದ ಮೇಲೆ ಇದು ಇಂಥ ಆರೋಪಿ ಇದೆ ಅಂತ ಹೇಳಿ ಸಸ್ಪೆಕ್ಟ್ ಆರೋಪಿ ಇದು ಅನ್ನೋದನ್ನ ಕಂಡುಹಿಡಿಯುವಂತ ಒಂದು ಚಾಕಚಕ್ಯತೆ ನಮ್ಮ ಸೈಂಟಿಫಿಕ್ ಎಕ್ಸ್ಪರ್ಟ್ಸ್ ಅಲ್ಲಿ ಇದೆ. ಸೊ ಅದನ್ನ ಬಳಸ್ಕೊಂಡ್ರೆ ಸೊ ವಿಕ್ಟಿಮ್ಗೆ ನ್ಯಾಯ ಸಿಗುತ್ತೆ. ಅಕ್ಯೂಸ್ಡ್ ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆಯನ್ನು ಅನುಭವಿಸ್ತಾನೆ ಅನ್ನೋ ಒಂದು ಉದ್ದೇಶವನ್ನ ಈ BNSS ಹೊಂದಿದೆ. ಆ ಪ್ರಕಾರ ಇದು ತುಂಬಾ ಚೆನ್ನಾಗಿರುವಂತ ಒಂದು ಕಾನೂನಾಗಿರುತ್ತದೆ. ನೆಕ್ಸ್ಟ್ ಇನ್ನೊಂದು ಈ ರೆಕಾರ್ಡಿಂಗ್ ದಿ ಕನ್ಫೆಷನ್ ಮತ್ತೆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೊ ಇನ್ಮುಂದೆ ಸೊ ಏನಂದ್ರೆ ಹೊಸ BNSS ಅಲ್ಲಿ ಅವ್ರಿಗೆ ಜೂರಿಸ್ಡಿಕ್ಷನ್ ಇರ್ಲಿ ಅಥವಾ ಇಲ್ದಲೇ ಇರ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಕನ್ಫೆಷನ್ ಬಂದ್ರೆ ಕನ್ಫೆಷನ್ ರೆಕಾರ್ಡ್ ಮಾಡಿ ಅಂತ ಇಟ್ಕೊಂಡ್ರೆ ಸೆಕ್ಷನ್ 183 ಆಫ್ ದಿ BNSS ಅಲ್ಲಿ ನಾವು ದಿ ಮ್ಯಾಜಿಸ್ಟ್ರೇಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ in whose district the offence has been registered is made competent to record the confession or statement in course of investigation. Supposing ಕೃತ್ಯ ಚಿಕ್ಕಮಗಳೂರು ನಡೆದಿರ್ತದೆ, ಬಟ್ ಸಮ್ ಕೇಸ್ ಇಲ್ಲಿ ರಿಜಿಸ್ಟರ್ ಹಾಸನ ರಿಜಿಸ್ಟರ್ ಆಗಿರ್ತದೆ. ಈಗ ಇಲ್ಲಪ್ಪ ನಿಂದು ಇದು ಅವನ ಆರೋಪಿ ಅಲ್ಲಿ ಸಿಕ್ಕಿದಾನೆ, ಅಲ್ಲಿ ಕನ್ಫೆಷನ್ ಅಥವಾ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡು ಅಂತ ಹೇಳೋಂಗಿಲ್ಲ. ಈಗ ನನಗೆ ಜೂರಿಸ್ಡಿಕ್ಷನ್ ಇದೆಯೋ ಅಥವಾ ಇಲ್ವೋ, ನಾನು ಹಾಸನ್ ಮ್ಯಾಜಿಸ್ಟ್ರೇಟ್ ಆಗಿ ನಾನು ಇದನ್ನ ರೆಕಾರ್ಡ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ನೋಡ್ಕೊಳ್ಳಿ, ತುಂಬಾ 183 ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಂತಂದ್ರೆ ಫಾರ್ ಇನ್ ಆಲ್ ಸೀರಿಯಸ್ ಅಂಡ್ ಹೀನಿಯಸ್ ಅಫೆನ್ಸಸ್ ಅಲ್ಲಿ ಸೊ ಸೆಕ್ಷನ್ 164 ಸಬ್ಸೆಕ್ಷನ್ 5 ಹಳೆ CRPC ಲೆಕ್ಕ ಹಾಕೊಳ್ಳಿ. 1973 CRPC ಇದ್ದಾರೆ. ಪೊಲೀಸ್ನವರು ವಿಟ್ನೆಸ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಸಬಹುದು ಮ್ಯಾಜಿಸ್ಟ್ರೇಟ್ ಮುಂದೆ ಅಂತ ಪ್ರಾವಿಷನ್ ಇತ್ತು. ಬಟ್ ನೌ ಅಂಡರ್ ಸೆಕ್ಷನ್ 183 ಇಟ್ ಹ್ಯಾಸ್ ಬೀನ್ ಮೇಡ್ ಮ್ಯಾಂಡೇಟರಿ, ಕಂಪಲ್ಸರಿ ಆಗಿ ಏನಂತಂದ್ರೆ ಸೊ ಇಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಅವರು ಇಂತಹ ಎಲ್ಲ ಪ್ರಕರಣಗಳಲ್ಲಿ ವಿಟ್ನೆಸ್ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಬೇಕು. ನೋಡಿ, ಹಳೆ ಮರ್ಡರ್ ಕೇಸ್ಗಳು ನೋಡ್ಕೊಳ್ಳಿ, ಎಷ್ಟೊಂದು ಐ ವಿಟ್ನೆಸ್ಗಳು ಇರ್ತಾರೆ, ಅವ್ರು ಕೋರ್ಟಲ್ಲಿ ಬಂದ್ಬಿಟ್ಟು ನಾನು ನೋಡಿಲ್ಲ ಅಂತ ಹೇಳಿ ಆಸ್ಟೆಲ್ ಆಗ್ಬಿಡ್ತಾರೆ. ಬಟ್ ಅಂತ ಸಂದರ್ಭಗಳನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನು ಮುಂದೆ ಹೀನಿಯಸ್ ಅಫೆನ್ಸಸ್ ಅಲ್ಲಿ ಮತ್ತೆ ಸೀರಿಯಸ್ ಅಫೆನ್ಸಸ್ ಅಲ್ಲಿ ಪೊಲೀಸ್ನವರು ಹಳೆ CRPC 161 ಸ್ಟೇಟ್ಮೆಂಟ್ ಅಂತ ನಾವೇನ್ ರೆಕಾರ್ಡ್ ಮಾಡ್ತಿದ್ವಲ್ಲ, ಅದು ಇಲ್ಲಿ ಚೇಂಜ್ ಆಗಿದೆ ಪ್ರಾವಿಷನ್. ಈಗಲೂ ಅದೇ ತರ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ತಾರೆ. ಅದ್ರ ಜೊತೆಗೆ ಅಂತಹ ವಿಟ್ನೆಸಸ್ ನ ಸ್ಟೇಟ್ಮೆಂಟ್ ಅನ್ನ ಮ್ಯಾಜಿಸ್ಟ್ರೇಟ್ಸ್ ಮುಂದೆ ರೆಕಾರ್ಡ್ ಮಾಡಬೇಕು ಅನ್ನೋದು ಈಗ ಒಂದು ಹೊಸದಾಗಿ ಒಂದು ಇದೆ, ಅದನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ ವಿಕ್ಟಿಮ್ಸ್ ಆಫ್ ರೇಪ್ ಇದ್ರೆ ಅವರ ಸ್ಟೇಟ್ಮೆಂಟ್ ಅನ್ನ ಅಂದ್ರೆ ಅವರ ಸ್ಟೇಟ್ಮೆಂಟ್ ಅನ್ನ ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಿಸ್ಬೇಕು ಅನ್ನೋದು ಈಗ ಒಂದು ಇದೆ. ಅದನ್ನ ಮೊದಲು 2014 ಸುಪ್ರೀಂ ಕೋರ್ಟ್ನವರು ಸ್ಟೇಟ್ ಬೈ ನೊಣವಿನಕೆರೆ ಪೊಲೀಸ್ ಸ್ಟೇಷನ್ ವರ್ಸಸ್ ಸರ್ಕಾರಿ ಶಿವಣ್ಣ ಅನ್ನೋ ಪ್ರಕರಣದಲ್ಲಿ ಹೇಳಿದ್ರು ಪ್ರಿಫರಬಲಿ ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿದ್ರು. ಈಗ ಅದನ್ನ ಕಾಯ್ದೆ ಒಳಗಡೆ ತಂದ್ಬಿಟ್ಟಿದ್ದಾರೆ. ಹೆಣ್ಮಕ್ಳುಗಳು ನೋಡಿದಂತಹ ಹೆಣ್ಮಕ್ಳುಗಳ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೋಬೇಕು ಅಂತಂದ್ರೆ ಅದು ಎಲ್ಲಾಗ್ಬೇಕು ಅಂತಂದ್ರೆ ಅದು ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆನೆ ಆಗ್ಬೇಕು. ಸಪೋಸಿಂಗ್ ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇರಲ್ಲ, ಸಪೋಸಿಂಗ್ ನಾನು ಯಳಂದೂರಲ್ಲಿ ಇದ್ದೆ, ಅಲ್ಲಿ ನಾನು ಒಬ್ಬ ಸಿಂಗಲ್ ಜಡ್ಜ್, ಒಬ್ಬ JMFC ಅಷ್ಟೇ, ಸೀನಿಯರ್ ಡಿವಿಷನ್ ಇಲ್ಲ, ಯಾರು ಇಲ್ಲ, ಅಂತ ಸಂದರ್ಭದಲ್ಲಿ ನಾನೇ ರೆಕಾರ್ಡ್ ಮಾಡ್ಕೋಬೇಕು ಅಂತ ಇದ್ರೆ ಅವಾಗ ಏನ್ ಮಾಡ್ಬೇಕು, ಅದಕ್ಕೂ ಹೇಳ್ತಾರೆ ಏನಂತಂದ್ರೆ ಅಂಡ್ ಇನ್ ದಿ ಆಬ್ಸೆನ್ಸ್ ಆಫ್ ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಎ ಮೇಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕ್ಯಾನ್ ರೆಕಾರ್ಡ್ ದಟ್ ಸ್ಟೇಟ್ಮೆಂಟ್ ಇನ್ ಪ್ರೆಸೆನ್ಸ್ ಆಫ್ ಎ ವುಮೆನ್. ಒಬ್ಬ ಹೆಣ್ಮಗಳ ಸಮಕ್ಷಮದಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದು ಒಂದು ಇದು. ಈಗ ನೋಡಿ, ಈಗ ನಾವೆಲ್ಲ ಇದ್ದೀವಿ, ನಾವು ಸಮಾಜದಲ್ಲಿ ಇರುವಂತ ನಾನು ಗಂಡು ಅಂತ ಆಗಿರ್ಬೋದು, ನೀವು ಹೆಣ್ಣು ಅಂತ ಇರ್ಬೋದು. ಎಷ್ಟೊಂದು ಸಂದರ್ಭದಲ್ಲಿ ನಮ್ಮ ಅಕ್ಕ ತಂಗಿದಿರೆ ಅವ್ರ ವಿರುದ್ಧ ಯಾವ್ದಾದ್ರು ಒಂದು 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 ಕೆಟ್ಟ ಅಹಿತಕರ ಘಟನೆ ನಡೆದಿದ್ರೆ, ಲೈಂಗಿಕ ದೌರ್ಜನ್ಯ ಈ ತರ ನಡೆದಿದ್ರೆ, ಸ್ವಂತ ನಾನು ತಮ್ಮ ಒಂದೇ ತಾಯಿ ಹುಟ್ಟಿದಂತ ಒಂದೇ ತಂದೆ ತಾಯಿ ಹುಟ್ಟಿದಂತ ಮಕ್ಳಿರ್ಬೋದು, ನಮ್ಗೆ ಹೇಳ್ಕೊಳಕ್ ಹಿಂಜರಿತಾರೆ. ಅಂತ ಸಂದರ್ಭದಲ್ಲಿ ಆಯ್ತಾ, ಯಾರೋ ಒಬ್ಬ ಜೆಂಟ್ಸ್ ಮ್ಯಾಜಿಸ್ಟ್ರೇಟ್ ಕೂತ್ಕೊಂಡಂತ ಸಂದರ್ಭದಲ್ಲಿ ಒಬ್ಳು ಹೆಣ್ಮಗಳು ನನ್ಗೆ ಇಂಥ ರೀತಿಯಾಗಿ ನನ್ಗೆ ಅತ್ಯಾಚಾರ ಆಯ್ತು, ಲೈಂಗಿಕ ದೌರ್ಜನ್ಯ ಆಯ್ತು ಅಂತ ಮನ್ಸಾರೆ ಬಿಚ್ಚಿ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಿಫರಬಲಿ ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಈ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗ್ಬೇಕು ಅನ್ನೋದು ಒಂದು ಉದ್ದೇಶ. ಅವ್ರಿಲ್ಲ ಅಂತಂದ್ರೆ ಜೆಂಟ್ಸ್ ಮೇಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮಾಡಬಹುದು, ಬಟ್ ಇನ್ ಪ್ರೆಸೆನ್ಸ್ ಆಫ್ ಎ ವಿಮೆನ್ ಆ ರೀತಿಯಾಗಿ ಇದ್ರ ಹೇಳ್ತಾರೆ. ಇದೊಂದು ಇದು ಚೆನ್ನಾಗಿದೆ. ನೆಕ್ಸ್ಟ್ ಸೆಕ್ಷನ್ 184 ಸಬ್ಸೆಕ್ಷನ್ 6 ಕೆಳಗಡೆ ಸೊ ಯಾರು ಒಂದು ರೇಪ್ ಅಂದ್ರೆ ಒಂದು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಪ್ರಕರಣಗಳಲ್ಲಿ ಮೆಡಿಕಲ್ ಆಫೀಸರು ಆಕೆಯ ರಿಪೋರ್ಟ್ ಅನ್ನ, ಅವಳ ವೈದ್ಯಕೀಯ ವರದಿಯನ್ನ 7 ದಿನಗಳ ಒಳಗಾಗಿ ತನಿಖಾಧಿಕಾರಿಗೆ ಕೊಡಬೇಕು ಅಂತೇಳಿ
ಸೊ ಈ ಸೆಕ್ಷನ್ 184 ಸಬ್ಸೆಕ್ಷನ್ 6 ಕೆಳಗಡೆ ಹೇಳ್ತಾರೆ. ಮತ್ತೆ ತನಿಖಾಧಿಕಾರಿ ಅದನ್ನ ತತ್ಕ್ಷಣ ಮ್ಯಾಜಿಸ್ಟ್ರೇಟ್ ಅವರಿಗೆ ಅದನ್ನ ಕಳ್ಸಿಕೊಡ್ಬೇಕು ಅಂತ ಒಂದು ಪ್ರಾವಿಷನ್ ಅನ್ನ ಇದ್ದಾರೆ. ಸೊ ನೆಕ್ಸ್ಟ್ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ. ಸೊ ಏನಂದ್ರೆ ಸರ್ಚ್ ಮತ್ತೆ ಸೀಸರ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಆಡಿಯೋ ವಿಡಿಯೋ ಮಾಡ್ಬೇಕು, ಮತ್ತೆ ಕೇಸ್ ಡೈರಿ ಒಳಗಡೆ ಎಂಟ್ರಿ ಮಾಡ್ಬೇಕು, ತನಿಖಾಧಿಕಾರಿ ಅದನ್ನೆಲ್ಲ ಮಾಡ್ಬೇಕು. ನೆಕ್ಸ್ಟ್ ಅದನ್ನ 48 hours ಅಲ್ಲಿ ಅದು ಆಡಿಯೋ ವಿಡಿಯೋ ಮಾಡ್ತಾರಲ್ಲ ತನಿಖಾಧಿಕಾರಿ ಸರ್ಚ್ ಅಂಡ್ ಸೀಸರ್ನ, ಅದನ್ನ 48 ಗಂಟೆ ಒಳಗಡೆ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಅದನ್ನ ಏನ್ ಮಾಡ್ಬೇಕು, ಜೂರಿಡಿಷನಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿಲ್ಲ, ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್. ಆ ಮ್ಯಾಜಿಸ್ಟ್ರೇಟ್ಗೆ ಏನೋ ಅಧಿಕಾರ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ಯಾವ್ದೋ ಸಪೋಸ್ ಹಿಂಗ್ ಗೋವಾಗ ಹೋಗಿರ್ತಾರೆ, ಅಲ್ಲಿ ಸರ್ಚ್ ಸೀಸರ್ ಮಾಡ್ತಾರೆ ತನಿಖಾಧಿಕಾರಿ, ಈ ಪ್ರಾವಿಷನ್ ಕೆಳಗಡೆ ಅದನ್ನ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಲ್ಲಿ ಮಾಡಿದ್ರೆ ಅದನ್ನ ಗೋವಾ ಮ್ಯಾಜಿಸ್ಟ್ರೇಟ್ಗೆ ಕೊಟ್ಬಿಡೋದು. ಅವ್ರ ಕಡೆಯಿಂದ ನೆಕ್ಸ್ಟ್ ಜೂರಿಡಿಷನಲ್ ಮ್ಯಾಜಿಸ್ಟ್ರೇಟ್ ಬರೋದು. ಅಂದ್ರೆ ಟ್ಯಾಂಪರ್ ಆಗಬಾರ್ದು, ಸೊ ಎವಿಡೆನ್ಸು ಕಾಪಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಅಂಶವನ್ನ ಇದರೊಳಗಡೆ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಸೆಕ್ಷನ್ 187 ಆಫ್ BNSS ಹಳೆ ಪ್ರಾವಿಷನ್ CRPC ಕೆಳಗಡೆ 167 CRPC ಏನು 167 CRPC ಕೆಳಗಡೆ ಬಿಡಿ, ಅದೆಲ್ಲ 90 days ಅಲ್ಲಿ ಚಾರ್ಜ್ ಶೀಟ್ ಹಾಕಲಿಲ್ಲ ಅಂದ್ರೆ 60 days ಅಲ್ಲಿ ಚಾರ್ಜ್ ಶೀಟ್ ಹಾಕಲಿಲ್ಲ ಅಂತಂದ್ರೆ ಆ ಸ್ಟ್ಯಾಟ್ಯೂಟರಿ ಬೇಲ್ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನೇನು ಬದಲಾವಣೆ ಮಾಡಿಲ್ಲ ಈ ಹೊಸ ಕಾಯ್ದೆನೂ ಅದೇ ರೀತಿ ಇದೆ. ಏನು ಅಲ್ಲಿ 10 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಕೊಡುವಂಥದ್ದು, ಡೆತ್ ಮತ್ತೆ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಇದ್ರೆ ಪೊಲೀಸ್ನವರು ಆರೋಪಿ ಏನಾದ್ರೂ ಜುಡಿಷಿಯಲ್ ಕಸ್ಟಡಿಲಿ ಇದ್ರೆ 90 days ಚಾರ್ಜ್ ಶೀಟ್ ಹಾಕ್ಬೇಕು, ಅದು ತಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತೆ ಬೇರೆ ತರದ ಪ್ರಕರಣಗಳಿದ್ರೆ, ಅದಕ್ಕೆ 10 ವರ್ಷಕ್ಕಿಂತ ಕಡಿಮೆ ಇರೋ ಪ್ರಕರಣಗಳಾಗಿದ್ರೆ ಸೊ ಪೊಲೀಸ್ನವರು ಏನ್ ಮಾಡ್ಬೇಕು, IO 60 days ಚಾರ್ಜ್ ಶೀಟ್ ಹಾಕ್ಬೇಕಾಗಿತ್ತು. ಅದು ಈಗಲೂ ಅದೇ ರೀತಿ ಇದೆ. ಬಟ್ ಒಂದು ಸುಮಾರು ಜನ ವಕೀಲ ಮಿತ್ರರು ಇದ್ರೊಳಗಡೆ ಜಾಯ್ನ್ ಆಗಿರೋದ್ರಿಂದ ಈಗ 60 days ಮತ್ತೆ ಅಥವಾ 90 days ಯಾವತ್ತಿಂದ ಹಿಡಿಬೇಕು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇತ್ತು. ಸೊ ಅದು ಒಂದು ರವಿ ಪ್ರಕಾಶ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಪ್ರಕರಣ ಇತ್ತು. ಆ ಪ್ರಕರಣದಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ಇವತ್ತು ಆರೋಪಿಯನ್ನ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ರಿಮ್ಯಾಂಡ್ ಮಾಡಿದ್ರೆ 90 days ನಾಳೆಯಿಂದ ಲೆಕ್ಕ ಹಿಡಿಬೇಕು ಅಂತಿತ್ತು. ಸಪೋಸಿಂಗ್ ಇವತ್ತು 31ನೇ ತಾರೀಕು ನಾನು ಮ್ಯಾಜಿಸ್ಟ್ರೇಟ್ ಆರೋಪಿಯನ್ನ ಜೇಸಿಗೆ ರಿಮ್ಯಾಂಡ್ ಮಾಡಿದ್ದೀನಿ ಅಂತ ಇಟ್ಕೊಂಡ್ರೆ ಅದನ್ನ ನಾಳೆಯಿಂದ ಹಿಡಿಬೇಕು ಅಂತ ಇತ್ತು ಆ ಡಿಸಿಷನ್ ಅಲ್ಲಿ. ಬಟ್ ಲಾಸ್ಟ್ ಇಯರ್ ಅಲ್ಲಿ ಒಂದು ಅಪೆಕ್ಸ್ ಕೋರ್ಟ್ ಅವರು ಒಂದು ಡಿಸಿಷನ್ ಕೊಟ್ಟರು, ಅದು ನನಗೆ ಜ್ಞಾಪಕ ಇಲ್ಲ, ನೀವು ಗೂಗಲ್ ಹುಡುಕಿ. ಈಗ ಯಾವತ್ತಿಂದ ರಿಮ್ಯಾಂಡ್ ಮಾಡ್ತಾರಲ್ಲ, ಇವತ್ತು ಆರೋಪಿನ ನಾನು ರಿಮ್ಯಾಂಡ್ ಮಾಡಿದ್ದೀನಿ, ಪೊಲೀಸ್ನವ್ರ ಚಾರ್ಜ್ ಶೀಟ್ ಇವತ್ತಿಂದ 90 days ಒಳಗಡೆ ಹಾಕ್ಬೇಕು. ಬಟ್ ಇವತ್ತಿಂದ 90 days ಒಳಗಡೆ ಚಾರ್ಜ್ ಶೀಟ್ ಹಾಕ್ಲಿಲ್ಲ ಅಂತಂದ್ರೆ ಅವಾಗ ಅಕ್ಯೂಸ್ಡ್ ಇಸ್ ಎಂಟೈಟಲ್ಡ್ ಫಾರ್ ಸ್ಟ್ಯಾಟ್ಯೂಟರಿ ಬೇಲ್ ಅಂತ. ಸೊ ಅದು ಈಗ ಲೇಟೆಸ್ಟ್ ಡಿಸಿಷನ್ ಆಫ್ ದಿ ಅಪೆಕ್ಸ್ ಕೋರ್ಟ್, ಅದು ತಮ್ಮ ಗಮನದಲ್ಲಿ ಇರಲಿ. ಸೊ ಈಗ 187 ಅಥವಾ 167 CRPC ಕೆಳಗಡೆ ಏನ್ ಬದಲಾವಣೆ ಆಯ್ತು, ಹಳೆಯದು 167 ಹೊಸದಾಗಿ 187 ಕೆಳಗಡೆ ಏನ್ ಬದಲಾವಣೆ ಆಯ್ತು ಅಂದ್ರೆ, ಪೊಲೀಸ್ನವರು ಮೊದಲು ಕಸ್ಟಡಿಗೆ ತಗೋತಾ ಇದ್ರು. ಪೊಲೀಸ್ ಕಸ್ಟಡಿ ತಗೊಂಡ್ರೆ ಅದೇನಂತಂದ್ರೆ ಅದು ಅಲ್ಲಿ 167 ಅಥವಾ 187 ನೀವು ನೋಡ್ಕೊಳ್ಳಿ, ದಿ ಮ್ಯಾಜಿಸ್ಟ್ರೇಟ್ ಕ್ಯಾನ್ ರಿಮ್ಯಾಂಡ್ ದಿ ಅಕ್ಯೂಸ್ ಟು ಸಚ್ ಕಸ್ಟಡಿ ಅಂತ ಪದ, ಸಚ್ ಕಸ್ಟಡಿ ಅಂತ ಇದೆ. ಅಲ್ಲಿ ಜುಡಿಷಿಯಲ್ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿ ಅಂತ ಇಲ್ಲ. ಮ್ಯಾಜಿಸ್ಟ್ರೇಟ್ ಬೇಕಾದ್ರೆ ಜುಡಿಷಿಯಲ್ ಕಸ್ಟಡಿಗೆ ಬೇಕಾದ್ರೂ ಕೊಡ್ಬೋದಾಗಿತ್ತು, ಅಥವಾ ಮ್ಯಾಜಿಸ್ಟ್ರೇಟ್ ಬೇಕಾದ್ರೆ ಪೊಲೀಸ್ ಕಸ್ಟಡಿಗೆ ಬೇಕಾದ್ರೂ ಕೊಡ್ಬೋದಾಗಿತ್ತು. ಬಟ್ ಪೊಲೀಸ್ ಕಸ್ಟಡಿ ಕೊಡ್ಬೇಕು ಅಂತ ಇದ್ರೆ ಮೊದಲಿದ್ದಂತಹ ಕಾನೂನು ಪ್ರಕಾರ ಇವತ್ತು 31ನೇ ತಾರೀಕು ಆರೋಪಿನ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ ಇವತ್ತಿಂದ 15 ದಿನಗಳ ಒಳಗಾಗಿ ನಾವು ಪೊಲೀಸ್ ಕಸ್ಟಡಿಗೆ ಕೊಡ್ಬೇಕು. ಪೊಲೀಸರು ಪೊಲೀಸ್ ಕಸ್ಟಡಿ ತಗೋಬೇಕಾಗಿತ್ತು. ಬಟ್ ಫಸ್ಟ್ 15 ಡೇಸ್ ಮುಗಿದೋದ ಮೇಲೆ ಪೊಲೀಸ್ನವ್ರು ಬಂದು ಪೊಲೀಸ್ ಕಸ್ಟಡಿ ಕೇಳಿದ್ರೆ ಕೊಡಕ್ಕಾಗ್ತಾ ಇರ್ಲಿಲ್ಲ. ಅದು ಅನುಪಮ್ ಕುಲಕರ್ಣಿ ವರ್ಸಸ್ CBI ಅಂತ ಡಿಸಿಷನ್ ಇತ್ತು, ಅದರೊಳಗಡೆ ಆ ರೀತಿ ಒಪಿನಿಯನ್ ಇತ್ತು. ಆಯ್ತಾ? ಸೊ ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಆರೋಪಿನ ಅರೆಸ್ಟ್ ಮಾಡ್ತಾರೆ, ಅವನು ನನ್ಗೆ ಎದೆ ನೋವು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತಾರೆ. 20 ದಿನ ಡಿಸ್ಚಾರ್ಜ್ ಆಗಲ್ಲ, 20 ದಿನ ಹಾಸ್ಪಿಟಲ್ ಇರ್ತಾರೆ. ಈಗ 20 ದಿನ ಆದ್ಮೇಲೆ ಪೊಲೀಸ್ನವ್ರು ಬಂದು ನಮ್ಗೆ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಹೇಳಿದ್ರೆ, ಈಗ ಹಳೆ CRPC ಕೇಳಿದ್ರೆ 167 ಅಂತ ಹೇಳಿದ್ರೆ ನೀವು ಫಸ್ಟ್ 15 days ಅಲ್ಲಿ ಮಾತ್ರ ನೀವು ಪೊಲೀಸ್ ಕಸ್ಟಡಿ ತಗೋಬೇಕಾಗಿತ್ತು. 15 days ಎಕ್ಸ್ಪೈರ್ ಆಗಿದೆ, ನಿಮ್ಗೆ ಪೊಲೀಸ್ ಕಸ್ಟಡಿ ಕೊಡಲ್ಲ ಅಂತ ಹೇಳ್ಬಿಡ್ತಾ ಇದ್ವಿ. ಬಟ್ ಅದನ್ನ ರಿಮೂವ್ ಮಾಡ್ಬೇಕು ಅಂತ ಹೇಳಿ ಆ 15 ದಿನ ಕಸ್ಟಡಿನ ಪೊಲೀಸ್ನವರು ಏನು ಅಂದ್ರೆ 90 ದಿನ ಚಾರ್ಜ್ ಶೀಟ್ ಹಾಕ್ಬೇಕು ಅಂತ ಹೇಳಿದ್ನಲ್ಲ, ಮರ್ಡರ್ ಈ ತರದೆಲ್ಲ, ಅದ್ರೊಳಗಡೆ ಅವರು ಏನು ಯಾವಾಗ ತಗೋಬಹುದು ಅಂತಂದ್ರೆ 60 days ಸ್ಪ್ರೆಡಿಂಗ್ ಟೈಮ್ ಅಲ್ಲಿ ಯಾವಾಗ ಬೇಕಾದ್ರೂ ತಗೋಬಹುದು. 90 ದಿನ ಇದೆ ಚಾರ್ಜ್ ಶೀಟ್ ಹಾಕಕ್ಕೆ, ಆರೋಪಿ ಕಸ್ಟಡಿ ಇದ್ದಾನೆ, ನೀನು ಎದೇನೋ ಬಂದಿದ್ಯಾ, ಆಯ್ತು ಇದಪ್ಪ ನೀನು 15 ದಿನ ಏನೋ ಹಾಸ್ಪಿಟಲ್ ರೆಸ್ಟ್ ತಗೋ, ಹುಷಾರಾಗು, ಆ 15 ದಿನ ಆದ್ಮೇಲೆ ನಾನು ತಗೋತೀನಿ ಅಂದ್ರೆ ಆ ತರ ಯಾವ್ದು ಅಂದ್ರೆ 60 days ಅಲ್ಲಿ
ಅಂದ್ರೆ 90 days ಇದೆಯಲ್ಲ, ಆ 90 days ಚಾರ್ಜ್ ಶೀಟ್ ಹಾಕೋದ್ಕಿಂತ ಮುಂಚಿತ ಫಸ್ಟ್ 60 days ಒಳಗಡೆ ಅವ್ರು ಬೇಕಾದ್ರೆ ಆ 15 days ನ ಬಳಸ್ಕೋಬಹುದು. ಅಥವಾ 60 days ಚಾರ್ಜ್ ಶೀಟ್ ಹಾಕೋದ್ರೊಳಗಡೆ ಆ 40 days ಪೀರಿಯಡ್ ಇರ್ತದಲ್ಲ, ಆ 40 days ಪೀರಿಯಡ್ ಒಳಗಡೆ ಅವರು ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬಹುದು. ಸೊ ಅದು ಒಂದು ಇಂಪಾರ್ಟೆಂಟ್ ಆಗಿ ಒಂದು ಡೆವಲಪ್ಮೆಂಟ್ ಆಗಿದೆ ಹೊಸ BNSS ಅಲ್ಲಿ. ಇದು ನೆಕ್ಸ್ಟ್ ಇನ್ನೊಂದು, ಈಗ ಆಯ್ತು ತನಿಖೆ ಎಲ್ಲ ಆಯ್ತು. ತನಿಖೆ ಆದ್ಮೇಲೆ ಚಾರ್ಜ್ ಶೀಟ್ ಅನ್ನ ಏನಂತಂದ್ರೆ ಹಾಕ್ಬೇಕಾದ್ರೆ ಮೊದಲು ಹಳೆ CRPC ಕೆಳಗಡೆ ಅಕ್ಯೂಸ್ಡ್ ಇಲ್ಲ ಜೇಸಿಲ್ ಇರ್ಬೇಕಾಗಿತ್ತು, ಇಲ್ಲ ಬೇಲ್ ಮೇಲೆ ಇರ್ಬೇಕಾಗಿತ್ತು. CRPC ಕೆಳಗಡೆ ಚಾರ್ಜ್ ಶೀಟ್ ಅನ್ನ ನ್ಯಾಯಾಧೀಶರಿಗೆ ನಾವು ಸಬ್ಮಿಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮ್ಯಾಜಿಸ್ಟ್ರೇಟ್ಗೆ ಕೊಡ್ತಾ ಇದೀವಿ ಅಂತ ಇತ್ತಂದ್ರೆ ಅಕ್ಯೂಸ್ ಇಲ್ಲ ಬೇಲಲ್ಲಿ ಇರ್ಬೇಕಾಗಿತ್ತು ಅಥವಾ ಜೈಲಲ್ಲಿ ಇರ್ಬೇಕು, ಕಸ್ಟಡಿಯಲ್ಲಿ ಇರ್ಬೇಕಾಗಿತ್ತು. ಬಟ್ ಇಲ್ಲಿ ಹೇಳ್ತಾರೆ ಏನಂದ್ರೆ ಹೊಸ BNSS ಅಲ್ಲಿ ಚಾರ್ಜ್ ಶೀಟ್ ಕ್ಯಾನ್ ಬಿ ಫೈಲ್ಡ್ ಈವನ್ ವಿತೌಟ್ ಟೇಕಿಂಗ್ ದಿ ಅಕ್ಯೂಸ್ ಇನ್ ಟು ಕಸ್ಟಡಿ. ಆರೋಪಿಯನ್ನ ಕಸ್ಟಡಿಗೆ ತಗೊಂಡಲೇನೆ ಚಾರ್ಜ್ ಶೀಟ್ ಹಾಕ್ಬೋದು. ಅಯ್ಯೋ ಇದು ಹೆಂಗ್ ಸಾಧ್ಯ ಆಗತ್ತೆ? ನಾನು ನಿಮ್ಗೆ ಹೇಳಿದ್ರೆ ಸೆಕ್ಷನ್ 35 BNSS ಅಥವಾ ಹಳೆ CRPC ಕೆಳಗಡೆ 41 ಕೆಳಗಡೆ ಏನಂದ್ರೆ ಪೊಲೀಸರು ನೋಟಿಸ್ ಕೊಟ್ಟಿರ್ತಾರೆ, ನೀನ್ ತನಿಖೆಗೆ ಸಹಕಾರ ಮಾಡಪ್ಪ ಅಂತ. ಅವ್ನ್ ತನಿಖೆಗೆ ಸಹಕಾರ ಮಾಡ್ಕೊಂಡು ಅವ್ನ್ ತನಿಖೆಗೆ ಚೆನ್ನಾಗಿ ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡದಲ್ಲಿರುವಂತ ಸಂದರ್ಭ ಇರಬಹುದು. ಅಂತ ಸಂದರ್ಭದಲ್ಲಿ ಯಾವುದೇ ಕಸ್ಟಡಿಗೆ ತೆಗೆದುಕೊಂಡಲೆ ಅವನಿಗೆ ಚಾರ್ಜ್ ಶೀಟ್ ಅನ್ನ ಹಾಕ್ಬೋದು ಅಂತ ಹೇಳಿ ಇದ್ರೊಳಗಡೆ ಒಂದು ಹೊಸ ಡೆವಲಪ್ಮೆಂಟ್ ಆಗಿದೆ. ಇದೊಂದನ್ನ ನೋಡ್ಕೊಂಡು ನೆಕ್ಸ್ಟ್ ಪೊಲೀಸ್ನವರು ಎಲೆಕ್ಟ್ರಾನಿಕ್ ಚಾರ್ಜ್ ಶೀಟ್ ಹಾಕ್ಬೋದು. ಈಗ ಫಿಸಿಕಲ್ ಚಾರ್ಜ್ ಶೀಟ್ ಜೊತೆಗೆ ಎಲೆಕ್ಟ್ರಾನಿಕ್ ಚಾರ್ಜ್ ಶೀಟ್ ಕೋರ್ಟ್ ಮೇಲ್ ಐಡಿ ಇದ್ದೇ ಗೊತ್ತೇ ಇರ್ತದೆ. ಕೋರ್ಟ್ ಮೇಲ್ ಐಡಿಗೆ ಪೊಲೀಸ್ ಸ್ಟೇಷನ್ ಅವ್ರು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಚಾರ್ಜ್ ಶೀಟ್ ಅನ್ನ ಬೇಕಾದ್ರೆ ಅವರು ಹಾಕ್ಬೋದು. ಸೊ ಅದು ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮತ್ತೆ ಮ್ಯಾಜಿಸ್ಟ್ರೇಟ್ ಅವರು ಆ ಎಲೆಕ್ಟ್ರಾನಿಕ್ ಚಾರ್ಜ್ ಶೀಟ್ ಮೇಲೆ ಕಾಗ್ನಿಸೆನ್ಸ್ ತಗೋಬಹುದು. ಈಗ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಆಂಧ್ರ ಹೈಕೋರ್ಟ್ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಎಲ್ಲ ಮ್ಯಾಜಿಸ್ಟ್ರೇಟ್ಸ್ಗೂ. ಪೊಲೀಸ್ನವರು ಕಳಿಸಿರೋ ಅಂತ ನಮ್ಮ ಪ್ರತಿಯೊಂದು ಕೋರ್ಟ್ಗೂ ಒಂದು ಮೇಲ್ ಐಡಿ ಇದೆ, ಚಾರ್ಜ್ ಶೀಟ್ ಬಂದಿರ್ತದೆ. ಸೊ ಚಾರ್ಜ್ ಶೀಟ್ ಅನ್ನ ನಾವು ಪರಿಶೀಲನೆ ಮಾಡ್ಕೊಂಡು ನಾವು ಕಾಗ್ನಿಸೆನ್ಸ್ ತಗೋಬಹುದು. ಫಿಸಿಕಲ್ ಕಾಪೀಸ್ ಬೇಡ, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗುತ್ತೆ. ತಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಟೋಟಲ್ ನಂಬರ್ 1 ಮಾನ್ಯ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಏನಂತಂದ್ರೆ ಯಾವುದೇ ರೀತಿಯಾದಂತ ಫಿಸಿಕಲ್ ನ ಸಾಹೇಬರು ಇಟ್ಕೊಂಡಿರಲ್ಲ. ಎಲ್ಲ ಪೂರ್ತಿ ಅವ್ರದ್ದೆಲ್ಲ ಸ್ಕ್ಯಾನ್ ಮಾಡಿರ್ತಾರೆ. ಸ್ಕ್ಯಾನ್ ಮುಖಾಂತರನೇ ಅವ್ರು ನೋಡ್ಕೊಂಡು ಅವರು ಏನೋ ಪ್ರಕರಣಗಳನ್ನ ವಿಲೇವಾರಿ ಮಾಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ಎಲ್ಲಾ ಕೋರ್ಟಲ್ಲೂ ಬರುತ್ತೆ ಸ್ವಲ್ಪ ವರ್ಷದಲ್ಲಿ. ಬಟ್ ಈ ದಿಶೆಯಲ್ಲಿ ಪೊಲೀಸ್ ಅವರು ಏನಂದ್ರೆ ಈ ಚಾರ್ಜ್ ಶೀಟ್ ಅನ್ನು ಸಹ ಫೈಲ್ ಮಾಡಬಹುದು. ಮ್ಯಾಜಿಸ್ಟ್ರೇಟ್ ವಿತೌಟ್ ಫಿಸಿಕಲ್ ಕಾಪಿ ಈ ಚಾರ್ಜ್ ಶೀಟ್ ಆಧಾರದ ಮೇಲೆ ಏನ್ ಮಾಡ್ಬೋದು ಅಂತಂದ್ರೆ ಒಂದು ಏನು ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಳ್ಬಹುದು ಅಂತ ಒಂದು ಹೊಸದಾಗಿ ಹೇಳ್ತಾರೆ. ನೆಕ್ಸ್ಟ್ ತನಿಖಾಧಿಕಾರಿ ಏನ್ ಮಾಡ್ಬೇಕು ಅಂತಂದ್ರೆ ಹೊಸದಾಗಿ ಸೆಕ್ಷನ್ 193 ಸಬ್ಸೆಕ್ಷನ್ 3 ಕೆಳಗಡೆ ತನಿಖಾಧಿಕಾರಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಏನು ಪ್ರೋಗ್ರೆಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಅನ್ನ ವಿಕ್ಟಿಮ್ಗೆ 90 days ಆಫ್ ಇನ್ವೆಸ್ಟಿಗೇಷನ್ ಇನ್ಫಾರ್ಮ್ ಮಾಡ್ಬೇಕು. ಮೊದಲೆಲ್ಲ ವಿಕ್ಟಿಮ್ ಎಲ್ಲ ಅಂದ್ರೆ ಬಿಡೋರು ಕಂಪ್ಲೇಂಟ್ ಕೊಟ್ರು ಏನಾಯ್ತೋ ಬಿಡ್ತೋ ಏನು ಯಾರು ಕೇಳೋರಿಲ್ಲ ವಿಕ್ಟಿಮ್ಗೆ. ಬಟ್ ಇವಾಗ ಏನಂತಂದ್ರೆ ತನಿಖಾಧಿಕಾರಿ ಏನ್ ಮಾಡ್ಬೇಕು ಅಂದ್ರೆ, ನೋಡಮ್ಮ ನೀನ್ ಕಂಪ್ಲೇಂಟ್ ಕೊಟ್ಟಿದ್ದೆ, ನಿಮ್ಗೆ ಅತ್ಯಾಚಾರ ಆಗಿತ್ತು ಅಥವಾ ನಿಮ್ ಮಗನ್ ಮರ್ಡರ್ ಆಗಿತ್ತು, ಇನ್ನೊಂದಾಗಿತ್ತು ಮತ್ತೊಂದಾಗಿತ್ತು, ಕೇಸ್ ಈ ರೀತಿಯಾಗಿ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಮಾಹಿತಿಯನ್ನು ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಸಪ್ಲೈ ಆಫ್ ಕಾಪೀಸ್ ಟು ದಿ ಅಕ್ಯೂಸ್ಡ್. ಸೊ ವಿತಿನ್ 14 days ಒಳಗಡೆ ಏನ್ ಮಾಡ್ಬೇಕು, ಏನೋ ಆ ಒಂದು ಚಾರ್ಜ್ ಶೀಟ್ ಕಾಪಿಯನ್ನ ಮ್ಯಾಜಿಸ್ಟ್ರೇಟ್ ಅವರು ಆರೋಪಿಗೆ ಕೊಡ್ಬೇಕು. ಸೊ ಮೊದ್ಲೆಲ್ಲ ಆರೋಪಿ ಬರ್ತಾ ಇಲ್ಲ ಅಂದ್ಬಿಟ್ಟು ನಾವು ಏನೋ ಚಾರ್ಜ್ ಶೀಟ್ ಕಾಪಿ ಕೊಡಕ್ಕೆ ತೊಂದರೆ ಆಗ್ತಾ ಇತ್ತು. ಈಗೇನಿಲ್ಲ, 14 ದಿನಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಕಾಪಿಯನ್ನು ಕೊಡ್ಬೋದು. ಇನ್ನ ಮುಂದುವರೆದು such supply of documents has also been made technologically compatible by including its copy through electronic communication. ಯಾಕಂದ್ರೆ ಆರೋಪಿಗೆ ಥ್ರೂ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಮುಖಾಂತರ ಬೇಕಾದ್ರೆ ಒಂದು ಏನು ಕಾಪಿಯನ್ನ ಚಾರ್ಜ್ ಶೀಟ್ ಕಾಪಿಯನ್ನ ನಾವು ಸಪ್ಲೈ ಮಾಡಬಹುದು. ಇದು ಒಂದು ಡೆವಲಪ್ಮೆಂಟ್, ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ ಇದರ ಆಗಿದೆ. ನೆಕ್ಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್. CRPC ಕೆಳಗಡೆ ಓಲ್ಡ್ CRPC ಕೆಳಗಡೆ ಏನಂತಂದ್ರೆ 173 ಸಬ್ಸೆಕ್ಷನ್ 8 ಅಂತ ಪ್ರೊವಿಷನ್ ಇತ್ತು. ಅದ್ರ ಪ್ರಕಾರ ಪೊಲೀಸ್ ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬಹುದಾಗಿತ್ತು, ಟೈಮ್ ಲಿಮಿಟ್ ಇರ್ಲಿಲ್ಲ. ಸಪೋಸಿಂಗ್ ಪೊಲೀಸ್ ಅವರು ಫಸ್ಟ್ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಅಂಡರ್ ಸೆಕ್ಷನ್ 173 ಸಬ್ಸೆಕ್ಷನ್ 8 ಕೆಳಗಡೆ they were authorized, they were empowered to conduct further investigation ಮಾಡಬಹುದಾಗಿತ್ತು, ಬಟ್ ಟೈಮ್ ಲಿಮಿಟ್ ಇರ್ಲಿಲ್ಲ. ಅದಕ್ಕೆ ಕೆಲವೊಂದು ಪ್ರಕರಣಗಳಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ 1 ವರ್ಷ 2 ವರ್ಷ 6 ತಿಂಗಳು 5 ವರ್ಷದವರೆಗೂ ನಮ್ಗೆ ಬಂದಿಲ್ಲ. ದಿ ಹ್ಯಾಂಡ್ಸ್ ಆರ್ ಟೈಡ್, ಜಡ್ಜಸ್ ಹ್ಯಾಂಡ್ಸ್ ಟೈಡ್ ಆಗಿದೆ, ಏನೂ ಆಗಿಲ್ಲ. ಅದಕ್ಕೋಸ್ಕರ ಈಗ ಇವು ಪ್ರಾವಿಷನ್ ಮಾಡೋದು ಸೆಕ್ಷನ್ 193 ಸಬ್ಸೆಕ್ಷನ್ 9 ಕೆಳಗಡೆ
ಪ್ರಾವಿಷನ್ ಮಾಡಿದ್ರು. ಫರ್ದರ್ ಇನ್ವೆಸ್ಟಿಗೇಷನ್ ಏನಾದ್ರೂ ಐಒ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಆದ್ರೆ ಅದನ್ನ 90 ಡೇಸ್ ಒಳಗಡೆ 90 ಡೇಸ್ ಒಳಗಡೆ ಅದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಆ ರಿಪೋರ್ಟ್ ಅನ್ನ ಕೋರ್ಟ್ಗೆ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್. ಇದು ಒಂದನ್ನ ನೋಡೋಣ. ನೆಕ್ಸ್ಟ್ ಓಕೆ, ಇನ್ನೊಂದು ಸೊ ಅದು ಪೊಲೀಸ್ ರಿಪೋರ್ಟ್ ಥ್ರೂ ಎಲೆಕ್ಟ್ರಾನಿಕ್ ಮೋಡ್ ನಾನು ಹೇಳಿದೆ. ಸೊ ಅದು ಎಲ್ಲ ಆಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಸೆಕ್ಷನ್ 223 BNSS, ಹಳೇದು ಸೆಕ್ಷನ್ 200 CRPC. ಈಗ 223 ಪ್ರೈವೇಟ್ ಕಂಪ್ಲೇಂಟ್ ಬಗ್ಗೆ ಹೇಳುತ್ತೆ BNSS, ಹಳೇದು ಸೆಕ್ಷನ್ 200 ಒಂದು PCR ಅದೇ ಪ್ರೈವೇಟ್ ಕಂಪ್ಲೇಂಟ್ ಬಗ್ಗೆ ಹೇಳ್ತಾರೆ. ನೋಡಿ, ಹಳೆ CRPC 1973 ಕೆಳಗಡೆ 200 CRPC ಕೆಳಗಡೆ ನಾವೇನ್ ಮಾಡ್ತಾ ಇದ್ವಿ, ಯಾರಾದ್ರೂ ಒಂದು PCR ನ ಹಾಕಿದ್ರೆ, ಒಂದು PCR ನ ಹಾಕಿದ್ರೆ ನಾವೇನ್ ಮಾಡ್ತಾ ಇದ್ವಿ, PCR ಕಾಗ್ನಿಷನ್ಸ್ ತಗೋತಾ ಇದ್ವಿ, PCR ರಿಜಿಸ್ಟರ್ ಮಾಡ್ತಾ ಇದ್ವಿ, ಕಂಪ್ಲೇಂಟ್ ಮತ್ತು ವಿಟ್ನೆಸಸ್ ಸೋನ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊತಾ ಇದ್ವಿ. ರೆಕಾರ್ಡ್ ಮಾಡ್ಕೊಂಡು ನಾವು ಆರೋಪಿಗೆ ಸಮನ್ಸ್ ಕೊಡ್ತಾ ಇದ್ವಿ. ಬಟ್ ಹೊಸದ ಆಗಿರುವಂತ ಕಾಯ್ದೆ 223 ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ, ಕರೆಂಟ್ಲಿ ಇನ್ ಕಂಪ್ಲೇಂಟ್ ಕೇಸಸ್ ದಿ ಕೋರ್ಟ್ ಟೇಕ್ ಕಾಗ್ನಿಷನ್ಸ್ ಆಫ್ ಅನ್ ಅಫೆನ್ಸ್ ಈವನ್ ವಿತೌಟ್ ದಿ ನಾಲೆಡ್ಜ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್. ಅಂದ್ರೆ CRPC 200 ಕೆಳಗಡೆ ಆರೋಪಿಗೆ ಗೊತ್ತಿಲ್ಲದಲೇ ನಾವು ಕಾಗ್ನಿಷನ್ಸ್ ತಗೊಂಡ್ಬಿಡ್ತಾ ಇದ್ವಿ. ಆರೋಪಿ ಯಾವಾಗ ಗೊತ್ತಾಗ್ತಾ ಇತ್ತು, ಕೋರ್ಟ್ ಇಂದ ಸಮನ್ಸ್ ಹೋದಾಗ ಹೌದಾ ಇಂಥವ್ರು ನನ್ನ ಮೇಲೆ ಒಂದು 200 CRPC ಕಂಪ್ಲೇಂಟ್ ಹಾಕಿದಾರ ಅನ್ನೋದು ಅವ್ನಿಗೆ ಸರ್ಪ್ರೈಸ್ ಆಗ್ತಾ ಇತ್ತು. ಬಟ್ ಇವಾಗ ಏನ್ ಮಾಡಿದ್ದಾರೆ, ಟು ಸ್ಟ್ರೆಂಥನ್ ದಿ ರೈಟ್ಸ್ ಆಫ್ ಸಿಟಿಸನ್, it has been provided in section 223 that the magistrate shall grant an opportunity to the accused person to present his side to the present his case to the court before the court proceeds to take cognizance of an offense on a complaint. ಸೊ ಈಗ PCR ತಾವು ವಕೀಲರು ನಾಳೆ ಬೆಳಿಗ್ಗೆ ತಂದು ನನಗೆ ಸ್ವಾಮಿ ತಿಮ್ಮಪ್ಪ ಅನ್ನೋನು ಇಂಥ ಕೃತ್ಯವನ್ನ ಎಸಗಿದಾನೆ ಆಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ PCR ಕೊಟ್ರೆ, ಹಳೆ CRPC ಕೆಳಗಡೆ ಅಕ್ಯೂಸ್ಗೆ ನಾನು ನೋಟಿಸ್ ಮಾಡ್ತಾ ಇರ್ಲಿಲ್ಲ. ಬಟ್ BNSS ಕೆಳಗಡೆ ನಾನು ಕಾಗ್ನಿಷನ್ಸ್ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಆರೋಪಿಗೆ ನಾನೇನ್ ಮಾಡ್ತೀನಿ ಅಂತಂದ್ರೆ ನೋಟಿಸ್ ಮಾಡ್ತೀನಿ. ನೋಟಿಸ್ ಮಾಡೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಆರೋಪಿ ಕೋರ್ಟ್ಗೆ ಬಂದು ಸ್ವಾಮಿ ಕಂಪ್ಲೇಂಟ್ ಹಾಕಿರುವಂತ ಕೇಸಸ್ ಸುಳ್ಳು, ಇದು ದುರುದ್ದೇಶಿತ ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಸಹಾಯ ಮಾಡಿದ್ರೆ, ಕೋರ್ಟ್ಗೆ ಅಸಿಸ್ಟ್ ಮಾಡಿದ್ರೆ ನಾವು ಕಾಗ್ನಿಷನ್ಸ್ ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ. PCR ನ ಅಲ್ಲೇ ಡಿಸ್ಮಿಸ್ ಮಾಡ್ಬಿಡೋದು. ಸೊ ನೋಡಿ ಎಷ್ಟು ಕೆಲಸ ಉಳಿತು. ಒಂದ್ಸರಿ PCR ಅಂತ ರಿಜಿಸ್ಟರ್ ಆದ್ಮೇಲೆ ಆರೋಪಿ ಬರ್ಬೇಕು, ಆರೋಪಿ ಬಂದ್ಮೇಲೆ ನಾವು ಬೇಲ್ ಕೊಡ್ಬೇಕು, ಬೇಲ್ ಕೊಟ್ಮೇಲೆ ಏನೋ ಎವಿಡೆನ್ಸ್ ಬಿಫೋರ್ ಚಾರ್ಜ್ ಅಂತ ಮಾಡ್ಬೇಕು, ಚಾರ್ಜ್ ಮಾಡಾದ್ಮೇಲೆ ಮತ್ತೆ ಏನೋ ಟ್ರಯಲ್ ಮಾಡ್ಬೇಕು. ಈ ತರದೆಲ್ಲ ಸುಮಾರು ಕೆಲಸ ಹಿಡಿತಾ ಇತ್ತು CRPC 1973 ಕೆಳಗಡೆ. ಸೊ ಈಗ ಏನಂತಂದ್ರೆ PCR ಹಾಕಿದ ತಕ್ಷಣನೇ ನಾವು ಮ್ಯಾಜಿಸ್ಟ್ರೇಟ್ಸ್ ಆರೋಪಿಗೆ ನೋಟಿಸ್ ಮಾಡ್ಬಿಟ್ರೆ, ಅವಾಗ ಆರೋಪಿ ಬಂದು ಸತ್ಯಾಸತ್ಯತೆಯನ್ನು ನಮ್ಗೆ ತಿಳಿಸಿದ್ರೆ ನಾವ್ ಎರಡನ್ನ ತುಲನೆ ಮಾಡಿ PCR ನ ಅಲ್ಲೇ ಡಿಸ್ಮಿಸ್ ಮಾಡ್ಬಿಟ್ರೆ ಪ್ರಿವಿಲೇಜ್ ಕಂಪ್ಲೇಂಟ್ಸ್ ಅಲ್ಲೇ ಹೊರಟೋಗ್ತದೆ. ಅನ್ನೆಸೆಸರಿ ಜನಗಳಿಗೆ ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಈ ಒಂದು ಪ್ರಾವಿಷನ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಡೆವಲಪ್ಮೆಂಟ್, ನೋಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಹೇಳಿದ್ವಿ, ಸೊ ಸಮನ್ಸು ವಾರೆಂಟ್ಸ್ ಅನ್ನ ನಾವು ಸೆಕ್ಷನ್ 227 ಕೆಳಗಡೆ ಸಮನ್ಸು ಮತ್ತೆ ವಾರೆಂಟ್ ಅನ್ನ ನಾವು ಥ್ರೂ ಎಲೆಕ್ಟ್ರಾನಿಕ್ ಮೀನ್ಸ್ ಅಲ್ಲಿ ಕಳಿಸ್ಬೋದು. ಸೊ ನಾವೆಲ್ಲ ಇನ್ಮೇಲೆ ಫಿಸಿಕಲ್ ಆಗಿ ಕಳಿಸ್ಬೇಕು ಅಂತ ಏನಿಲ್ಲ, ಕೋರ್ಟ್ನವರು ಎಲ್ಲ ಕೋರ್ಟ್ ವಾಟ್ಸಪ್ ಅದೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಾರೆ, ಸೆಕ್ಷನ್ 230 ಅದು ಆಯ್ತು. 14 ಡೇಸ್ ಒಳಗಡೆ ಆಯ್ತು. ಆರೋಪಿಗೆ ನಾವು ಕಾಪಿ ಕೊಡಬೇಕು ಅಂತಂದ್ರೆ ವಿತಿನ್ 14 ಡೇಸ್ ಒಳಗಡೆ ಕೊಡಬೇಕು, ಮತ್ತೆ ಎಲೆಕ್ಟ್ರಾನಿಕ್ ಮೀನ್ಸ್ ಅಲ್ಲಿ ಕೊಡಬೇಕು, ಅದು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಮಿಟಲ್ ಆಫ್ ದಿ ಕೇಸ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಕಮಿಟ್ ಮಾಡಬೇಕು, ಪ್ರಕರಣವನ್ನ ಕಮಿಟ್ ಮಾಡಬೇಕು, ಸೆಷನ್ಸ್ ಕೋರ್ಟ್ಗೆ ಕಮಿಟ್ ಮಾಡಬೇಕು ಅಂತಂದ್ರೆ ಈಗ ಟೈಮ್ ಲೈನ್ ಅನ್ನು ಫಿಕ್ಸ್ ಮಾಡಿದ್ದಾರೆ. 90 days ಫ್ರಮ್ ದಿ ಡೇಟ್ ಆಫ್ ದಿ ಮ್ಯಾಜಿಸ್ಟ್ರೇಟ್ ಟೇಕ್ಸ್ ದಿ ಕಾಗ್ನಿಷನ್ಸ್. ಸೊ ಏನಂತಂದ್ರೆ 90 ದಿನಗಳ ಒಳಗಾಗಿ. ಸೊ ಏನೋ ಕಾಗ್ನಿಷನ್ಸ್ ತಗೋಬೇಕು ಅಂತಂದ್ರೆ 6 ತಿಂಗಳು 3 ತಿಂಗಳು ಎಲ್ಲ, ಇವಾಗ ನಾವೆಲ್ಲ ಮ್ಯಾಜಿಸ್ಟ್ರೇಟ್ಸ್ ಎಲ್ಲ ಇದ್ದಾಗ ಕರೆಕ್ಟ್ ಆಗಿ ವಿತಿನ್ 6 weeks ಆ ತರದೊಳಗಡೆ ಎಲ್ಲ ನಾವು ಕಮಿಟಲ್ ಮಾಡ್ತಾ ಇದ್ವಿ. ಕಮಿಟಲ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿತ್ತು. ಈಗ ಏನಂತಂದ್ರೆ ಸೊ ಕಾಯ್ದೆ ಒಳಗಡೆನೆ BNSS ಅಲ್ಲಿ ಸೆಕ್ಷನ್ 232 ಕೆಳಗಡೆ ಹೇಳ್ತಾರೆ ಏನಂತಂದ್ರೆ ಕೇಸನ್ನ ಈಗ ಮರ್ಡರ್ ಕೇಸ್ ಕಮಿಟ್ ಮಾಡ್ಬೇಕು ಅಂತ ಇಟ್ಕೊಂಡ್ರೆ ಸೊ ಅದು ಇದೇನು
ಏನಂತಂದ್ರೆ ಸೊ ನಾವ್ ಈ ರೀತಿ ಎಲ್ಲ ಪೂರ್ತಿ ಇದು ಕಮಿಟ್ ಎಲ್ಲ ಮಾಡ್ಬೇಕು ಅಂತಂದ್ರೆ 90 days ಒಳಗಡೆನೆ ನಾವು ಈಗ ಕಮಿಟ್ ಮಾಡ್ಬೇಕು, ಅಥವಾ ರೀಸನ್ಸ್ ರೆಕಾರ್ಡ್ ಮಾಡ್ಕೊಂಡು 180 days ಒಳಗಡೆ ನಾವು ಮಾಡಬಹುದು. ಇದು ಒಂದು ಡೆವಲಪ್ಮೆಂಟ್. ನೆಕ್ಸ್ಟ್ ಇದಾದ್ಮೇಲೆ ಸೊ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಅದಕ್ಕೆ ಟೈಮ್ ಲೈನ್ ಮಾಡಿದ್ದಾರೆ. 60 days ಟೈಮ್ ಇಟ್ಟಿದ್ದಾರೆ. ಸೊ ಕಮಿಟ್ ಆಗಿ ಬಂದಂತಹ 60 days ಒಳಗಡೆ ಸೊ ಸೆಷನ್ಸ್ ಕೋರ್ಟ್ ಅಲ್ಲಿ ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಒಂದು ಹಾಕೋಬೇಕು. ಸೊ ಮತ್ತೆ ನಾವು ಚಾರ್ಜ್ ಪೇ ಮಾಡ್ಬೇಕು ಅಂತಂದ್ರೆ ಸೊ ನಾವು ಯಾವತ್ತು HBC ಅಂತ ಸ್ಟೇಜ್ ಇರ್ತೀವಲ್ಲ ಅವತ್ತಿಂದ 60 days ಒಳಗಡೆ ನಾವು ಚಾರ್ಜ್ ಅನ್ನ ಪೇ ಮಾಡಬೇಕು. ಸೇಮ್ ಪ್ರಾವಿಷನ್ಸ್ ಮ್ಯಾಜಿಸ್ಟ್ರೇಟ್ಸ್ಗೂ ಸಹ ಇಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ಸ್ ಸಹ ಏನಂತಂದ್ರೆ ಅಲ್ಲೂ ಸಹ ಮ್ಯಾಜಿಸ್ಟ್ರೇಟ್ಸ್ಗೆ ಏನಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಚಾರ್ಜ್ ಪೇ ಮಾಡ್ಬೇಕು ಅಂತಂದ್ರೆ ಅವರು ಸಹ ಏನಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ. ಅವ್ರಿಗೂ ಸಹ 60 days ಟೈಮ್ ಅನ್ನ ಹೇಳ್ತಿದ್ದಾರೆ. ಅವ್ರು ಆ 60 days ಒಳಗಡೆ ಮ್ಯಾಜಿಸ್ಟ್ರೇಟ್ ಅವರು ಏನು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋಬೇಕು. ಸೊ ಇಲ್ಲ ಅಂತಂದ್ರೆ ಫಸ್ಟ್ ಹಿಯರಿಂಗ್ ಅಂತ ಇದ್ದಿದ್ದರಿಂದ ಅವರು ಇದಾಕೋಬೇಕು. ಇಲ್ಲ ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಸಹ 60 days ಕೆಳಗಡೆ ಅವ್ರು ಏನ್ ಮಾಡ್ಬೇಕು, ಚಾರ್ಜ್ ಅನ್ನ ಪೇ ಮಾಡ್ಬೇಕು ಅಂತೆಲ್ಲ ಒಂದು ಪ್ರಾವಿಷನ್ ಅನ್ನ ಇದ್ರೊಳಗಡೆ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಎಲ್ಲ ಈ ಒಂದು ಹೊಸ BNSS ಅಲ್ಲಿ ಎವಿಡೆನ್ಸ್ ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು ಸೆಕ್ಷನ್ 254 CRPC ಕೆಳಗಡೆ ಏನೋ ವಿಟ್ನೆಸ್ಗಳೆಲ್ಲ ಪೂರ್ತಿ ಎವಿಡೆನ್ಸ್ ನ ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲರಿಗೂ ಸಹ ಏನಂತಂದ್ರೆ ಥ್ರೂ ಆಡಿಯೋ ವಿಡಿಯೋ ಮುಖಾಂತರ ನಾವು ರೆಕಾರ್ಡ್ ಮಾಡ್ಕೋಬಹುದು. ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ನಾವು ಮಾಡ್ಕೋಬಹುದು. ಮೊದಲೆಲ್ಲ ಪೊಲೀಸ್ ಅಫಿಷಿಯಲ್ಸ್ಗಳು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಊರಿಗೆ ಹೋದ್ರೆ ಅವ್ರು ಸಿಗ್ತಾ ಇರ್ಲಿಲ್ಲ. ಈಗ ಹೆಂಗೆ ಅಂತ ಮಾಡಿದ್ದಾರೆ ಅಂತಂದ್ರೆ ಅವರೆಲ್ಲರೂ ಸಹ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಆಡಿಯೋ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಅಪಿಯರ್ ಆಗ್ಬಿಟ್ಟು ಅವರು ಒಂದು ಎವಿಡೆನ್ಸ್ ಅನ್ನ ಕೊಡಬಹುದು. ಆಮೇಲೆ ಈವನ್ ಅಕ್ಯೂಸ್ಡ್ಗೆ ಚಾರ್ಜ್ ಅನ್ನ ನಾವು ಪೇ ಮಾಡ್ಬೇಕಾದ್ರೂ ಸಹ ನಾವೇನ್ ಮಾಡ್ಬೋದು, ಸೊ ಥ್ರೂ ಏನೋ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ನಾವು ಚಾರ್ಜ್ ಅನ್ನ ಪೇ ಮಾಡಬಹುದು. ಸೊ ಅವ್ರಿಗೆ ಆರೋಪಿ ಫಿಸಿಕಲ್ ಆಗಿ ಕೋರ್ಟ್ ಅಲ್ಲಿ ಇರಬೇಕು ಅಂತ ಏನಿಲ್ಲ, ಚಾರ್ಜ್ ಪೇ ಮಾಡ್ಬೇಕಾದ್ರೆ ಆ ತರದ್ದು ಒಂದು ಪ್ರಾವಿಷನ್ ಸೆಕ್ಷನ್ 254 ಸಬ್ಸೆಕ್ಷನ್ 2 ಕೆಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು ನಾವು ನೋಡ್ಕೋಬೇಕು. ಮತ್ತೆ ಜಡ್ಜ್ಮೆಂಟ್ ಅನ್ನ ನಾವು ವಿತಿನ್ 30 days ಒಳಗಡೆ ನಾವು ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಬೇಕು. ಮ್ಯಾಕ್ಸಿಮಮ್ ಪೀರಿಯಡ್ 45 days ಅಂತ ಹೇಳ್ತಾರೆ. ಅದು ಸೆಕ್ಷನ್ 258 CRPC ಕೆಳಗಡೆ. ಸೊ ನಾನು ಮ್ಯಾಜಿಸ್ಟ್ರೇಟ್ ಸೆಕ್ಷನ್ 262 263 BNSS ನೋಡ್ಕೊಳ್ಳಿ. ಮ್ಯಾಜಿಸ್ಟ್ರೇಟ್ ಸಹ ಏನ್ ಮಾಡ್ಬೋದು, ಡಿಸ್ಚಾರ್ಜ್ ಮಾಡ್ಬೋದು. ಅದಕ್ಕೆ 60 days ವಿಂಡೋ ಪೀರಿಯಡ್ ಅನ್ನ ಇಟ್ಟಿದ್ದಾರೆ. ಅಥವಾ ಇಲ್ಲ ಅಂತಂದ್ರೆ ಡಿಸ್ಚಾರ್ಜ್ ಮಾಡ್ಲಿಲ್ಲ ಅಂತ ಇಟ್ಕೊಂಡ್ರೆ ಸೊ ಇದು ಏನಂದ್ರೆ HBC ಸ್ಟೇಜ್ 60 ದಿವಸ ಮುಗಿಲ್ಲ ಅಂತ ಇಟ್ಕೊಂಡ್ರೆ ಸೊ 60 ದಿನಗಳ ಒಳಗಾಗಿ ಅವರು ಏನ್ ಮಾಡ್ಬೇಕು, ಚಾರ್ಜ್ ಅನ್ನ ಪೇ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಈ ಹೊಸ BNSS ಅಲ್ಲಿ ಸೊ ಸೆಕ್ಷನ್ 267 ಸಬ್ಸೆಕ್ಷನ್ 269 ಸಬ್ಸೆಕ್ಷನ್ 7 ಕೆಳಗಡೆ ಒಂದು ಪ್ರಾವಿಷನ್ ಇಟ್ಟಿದ್ದಾರೆ. ಎಷ್ಟೋ ಒಂದು ಸಂದರ್ಭದಲ್ಲಿ ವಿಟ್ನೆಸ್ಗಳೇ ಬರ್ತಾ ಇರಲ್ಲ. ಅವಾಗ ನಾವೇನ್ ಮಾಡ್ತಾ ಇದ್ವಿ, ಸುಮ್ಮನೆ ಕೇಸನ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರೋಸೆಸ್ ಇಶ್ಯೂ ಮಾಡ್ತಾ ಇದ್ವಿ. ಬಟ್ ಈ ಪ್ರಾವಿಷನ್ ಕೆಳಗಡೆ ಆ ತರ ವಿಟ್ನೆಸ್ಗಳು ಬರ್ತಾ ಇಲ್ಲ ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ರೀಸನ್ಸ್ ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡು ಸೊ ಕೇಸನ್ನ ತೀರ್ಮಾನ ಮಾಡುವಂತ ಒಂದು ಅಧಿಕಾರ ಇದೆ. ಇದೊಂದು ನೋಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಪ್ಲೀಸ್ ನೋಟ್ ಡೌನ್ ಸೆಕ್ಷನ್ 274 CRPC ಕೆಳಗಡೆ ಇನ್ ಸಮನ್ಸ್ ಕೇಸಸ್ ಏನಂದ್ರೆ ಎ ಪ್ರಾವಿಸೋ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಇನ್ ಸೆಕ್ಷನ್ 274 ಟು ಅಲೋ ಡಿಸ್ಚಾರ್ಜ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ ಇಫ್ ದಿ ಅಕ್ಯೂಸೇಷನ್ ಅಪಿಯರ್ಸ್ ಆಸ್ ಗ್ರೌಂಡ್ಲೆಸ್. ನೋಡಿ, ವಾರೆಂಟ್ ಕೇಸ್ ಅಲ್ಲಿ ಡಿಸ್ಚಾರ್ಜ್ ಪ್ರಾವಿಷನ್ ಇತ್ತು CRPC ಕೆಳಗಡೆ ಸೆಕ್ಷನ್ 239 ಅಂತ ಇತ್ತು. ಬಟ್ ಸಮನ್ಸ್ ಕೇಸ್ಗೆ ಡಿಸ್ಚಾರ್ಜ್ಗೆ ಪ್ರಾವಿಷನ್ ಇರಲಿಲ್ಲ. ಬಟ್ ಈಗ ಹೊಸ BNSS ಅಲ್ಲಿ ಈ ಒಂದು ಸಮನ್ಸ್ ಕೇಸ್ಗೂ ಸಹ ಏನ್ ಮಾಡಬಹುದು, ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಮೊದಲು ಸಮನ್ಸ್ ಕೇಸಲ್ಲಿ ಡಿಸ್ಚಾರ್ಜ್ ನಾವು ಚಾರ್ಜ್ ಪೇ ಮಾಡ್ತಾ ಇದ್ವಿ, ಸಬ್ಸ್ಟಾನ್ಷಿಯಲ್ ಪ್ಲೀ ರೆಕಾರ್ಡ್ ಮಾಡ್ತಾ ಇದ್ವಿ. ಅವನು ತಪ್ಪು ಒಪ್ಕೊಂಡ್ರೆ ಆಯ್ತು, ಇಲ್ಲಾಂದ್ರೆ ನಾವು ಟ್ರಯಲ್ ಮಾಡೇ ಅವನ್ನ ಹಾಸ್ಪಿಟಲ್ ಅಥವಾ ಕನ್ವಿಕ್ಷನ್ ಮಾಡ್ಬೋದಾಗಿತ್ತು. ಬಟ್ ಈಗ ಸೆಕ್ಷನ್ 274 ಕೆಳಗಡೆ ಈ ಒಂದು ಹೊಸ ಸಮನ್ಸ್ ಕೇಸಸ್ ಅಲ್ಲಿ ಈವನ್ ಡಿಸ್ಚಾರ್ಜ್ಗೆ ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ಈವನ್ ಸೊ NI Act ಕೇಸಸ್ ಸಹ ಮ್ಯಾಜಿಸ್ಟ್ರೇಟ್ ಸಮನ್ಸ್ ಕೇಸ್ ಅಂತ ಟ್ರಯಲ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಸೊ ಬೇಕಾದ್ರೆ ಸೊ ಗ್ರೌಂಡ್ಲೆಸ್ ಆಗಿದೆ ಡಿಸ್ಚಾರ್ಜ್ ಮಾಡಿ ಅಂತ ಕೇಳ್ಕೋಬಹುದು. ಅದಕ್ಕೆ ಯಾವುದೋ ಡಿಸಿಷನ್ ಬಂದಿಲ್ಲ. ಬಟ್ ನನಗೆ ಅನಿಸ್ತದೆ ಏನಂತಂದ್ರೆ 274 ನೀವು ಅಲ್ಲಿ ಇನ್ವೋಕ್ ಮಾಡಬಹುದು ಅಂತ ಎದುರುಗಡೆ ಹೇಳ್ತಾರೆ. ಸೊ ನೆಕ್ಸ್ಟ್ ಪ್ಲೀ ಬಾರ್ಗೇನಿಂಗ್ ಬಗ್ಗೆ ಪ್ರಾವಿಷನ್ಸ್ ಇದೆ, ಅದು ಸ್ವಲ್ಪ ನೋಡ್ಕೊಳ್ಳೋಣ. ಅದೇನು ಯಾರು ಇದು ಮಾಡ್ತಾ ಇರಲ್ಲ. ಮತ್ತೆ ಅಕ್ಯೂಸ್ಡ್ ಎಕ್ಸಾಮಿನೇಷನ್ ಏನಾದ್ರು ಮಾಡಿದ್ರೆ ನಾವು 313 ಸ್ಟೇಟ್ಮೆಂಟ್ ಈ ತರದ್ದು ಏನಾದ್ರು ರೆಕಾರ್ಡ್ ಮಾಡಿದ್ರೆ
ಅದನ್ನು ಸಹ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ನಾವು ರೆಕಾರ್ಡ್ ಮಾಡಬಹುದು. ಬಟ್ ಅದಕ್ಕೆ 72 ಗಂಟೆಗಳ ಒಳಗಾಗಿ ನಾವು ಆರೋಪಿದು ಸಿಗ್ನೇಚರ್ ಅನ್ನ ಅದಕ್ಕೆ ತೆಗೆದುಕೊಳ್ಬೇಕು ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಎಕ್ಸ್ಪರ್ಟ್ಸ್. ಸೊ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವರು ಎವಿಡೆನ್ಸ್ ಕೊಡ್ಬೇಕು ಅಂತ ಅಂದ್ರೆ ಏನಂದ್ರೆ ಸೆಕ್ಷನ್ ಇದು ಏನು 330 BNSS ಅಲ್ಲಿ 330 ಕೆಳಗಡೆ ಏನ್ ಹೇಳ್ತಾರೆ ಅಂದ್ರೆ, the experts are exempted to be called before the court unless the report of such expert is disputed by any parties to the trial. ಸೊ ಎಕ್ಸ್ಪರ್ಟ್, ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಇನ್ನೊಬ್ರು ಮತ್ತೊಬ್ರನ್ನ ನಾವು ಕೋರ್ಟ್ಗೆ ಅನಾವಶ್ಯಕವಾಗಿ ಕರೆಯೋಂಗಿಲ್ಲ. ಅವ್ರನ್ನ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಅವ್ರ ಎವಿಡೆನ್ಸ್ ನ ತಗೋಬೇಕು. ಬಟ್ ತುಂಬಾ ಡಿಸ್ಪ್ಯೂಟ್ ಇದೆ ಅಂತ ಸಂದರ್ಭದಲ್ಲಿ ಅವ್ರನ್ನ ಕರಿಬೇಕು ಅಂತ ಹೇಳ್ಬಿಟ್ಟು ಇದರೊಳಗಡೆ ಹೇಳ್ತಾರೆ. ಮತ್ತೆ ಅಡ್ಜರ್ಮೆಂಟ್ ಸೆಕ್ಷನ್ 346 CRPC ಕೆಳಗಡೆ ಸೊ ಏನಂದ್ರೆ 2 ಅಡ್ಜರ್ಮೆಂಟ್ ಗಿಂತ ಹೆಚ್ಚಿಗೆ ಅಡ್ಜರ್ಮೆಂಟ್ ಅನ್ನ ತೆಗೆದುಕೊಳ್ಳೋಂಗಿಲ್ಲ. ಅದು ಸಕಾರಣವನ್ನ ಕೊಟ್ರೆ ಮಾತ್ರ ಸೊ ವಕೀಲರು 2 ಅಡ್ಜರ್ಮೆಂಟ್ ನ ತಗೋಬಹುದು. ಅದಕ್ಕಿಂತ ಹೆಚ್ಚಿಗೆ ತೆಗೆದುಕೊಳ್ಳೋಂಗಿಲ್ಲ ಇಲ್ಲ ಅಂತೆಲ್ಲ ಇದರೊಳಗಡೆ ಹೇಳ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಡೆವಲಪ್ಮೆಂಟ್ ಸೆಕ್ಷನ್ 356 BNSS ಅಲ್ಲಿ ಈವನ್ ಆರೋಪಿಯ ಅನುಪಸ್ಥಿತಿಯಲ್ಲಿ, ಈವನ್ ಇನ್ ದಿ ಆಬ್ಸೆನ್ಸ್ ಆಫ್ ದಿ ಅಕ್ಯೂಸ್ಡ್, ಟ್ರಯಲ್ ಅನ್ನ ಮಾಡಬಹುದು. ಇಷ್ಟು ದಿನ ನಾವು ಹೆಂಗಾಗ್ತಾ ಇತ್ತು ಅಂದ್ರೆ, ಆರೋಪಿ ಬರ್ತಾ ಇರ್ಲಿಲ್ಲ, ಅವಾಗ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಪ್ರೊಕ್ಲಮೇಶನ್ ಇಶ್ಯೂ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಎಲ್ಲ ಆದ್ಮೇಲೆ ಅದನ್ನ ಲಾಂಗ್ ಪೆಂಡಿಂಗ್ ರಿಜಿಸ್ಟರ್ಗೆ ಕಳ್ತಾ ಇದ್ವಿ, LPC ಕೇಸಸ್ ಅಂತ ನಾವು ಕಳಿಸ್ತಾ ಇದ್ವಿ. ಸೊ ಅದು ಯಾವಾಗಾದ್ರೂ ಆರೋಪಿ ಸಿಕ್ಕಿದ್ರೆ ಮತ್ತೆ ಕೇಸು ರಿಓಪನ್ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 356 ಅಲ್ಲಿ ಆರೋಪಿ ಇಲ್ಲ ಅಂತಂದ್ರೂ ಸಹ ಏನು ಅಂದ್ರೆ ನಾವು ಏನಂದ್ರೆ ಇನ್ ಆಬ್ಸೆನ್ಸಿಯ ನಾವು ನಾವೇನ್ ಮಾಡ್ಬೋದು, ನಾವು ಒಂದು ಟ್ರಯಲ್ ಅನ್ನ ಮಾಡ್ಬೋದು. ಬಟ್ ಅದಕ್ಕೆ ನಾವು ಆ ರೀತಿ ಮಾಡ್ಬೇಕು ಅಂದ್ರೆ ಪ್ರೊಸೀಜರ್ ಇದೆ. 2 ಇಂಟರ್ವಲ್ಸ್ ಅಲ್ಲಿ ನಾವು 30 ದಿನದ ಇಂಟರ್ವಲ್, 2 ಇಂಟರ್ವಲ್ ಅಲ್ಲಿ ನಾವು 2 ವಾರೆಂಟ್ಸ್ NBW ಇಶ್ಯೂ ಆಗಿರ್ಬೇಕು. ಮತ್ತೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಏನು ಒಂದು 2 ಲೋಕಲ್ ಮತ್ತೆ ನ್ಯಾಷನಲ್ ನ್ಯೂಸ್ ಪೇಪರ್ಸ್ ಅಲ್ಲಿ ಇಂಥ ಆರೋಪಿ ತಪ್ಪಿಸ್ಕೊಂಡಿದ್ದಾನೆ, ಇವ್ನ ವಿರುದ್ಧ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ಬೇಕು. ಮತ್ತೆ ಅವ್ನ ರಿಲೇಟಿವ್ಗೆ ನಾವು ನೋಟಿಸಸ್ನೆಲ್ಲ ಕೊಟ್ಟು ಮತ್ತೆ ಚಾರ್ಜ್ ಅನ್ನ ಫ್ರೇಮ್ ಮಾಡಿದಂತಹ 90 ದಿವಸದೊಳಗಡೆ ಒಬ್ರು ವಕೀಲರನ್ನ ನೇಮಿಸಿ, ಸರ್ಕಾರದಿಂದ ಒಬ್ರು ವಕೀಲರನ್ನ ನೇಮಿಸಿ ನಾವು ಟ್ರಯಲ್ ಅನ್ನ ಮಾಡಬೇಕು ಅಂತೆಲ್ಲ ಇದ್ರೊಳಗಡೆ ಒಂದು ವಿಚಾರವನ್ನ ಸೊ ಇದ್ರೊಳಗಡೆ ಒಳಗೊಂಡಿದೆ. ಇದು ಈ ಹೊಸದಾಗಿ ಅಂದ್ರೆ ಸೊ ಇನ್ನು ಮುಂದೆ ಏನಂದ್ರೆ ಈವನ್ ಆರೋಪಿಯ ಅನುಪಸ್ಥಿತಿಯಲ್ಲೂ ಸಹ ನಾವು ವಿಚಾರಣೆಯನ್ನ ಮಾಡಬಹುದು ಅಂತೆಲ್ಲ ಹೇಳ್ತಾರೆ. ಸೊ ಇದು ನೆಕ್ಸ್ಟ್. ಆಮೇಲೆ ಯಾವ್ದಾದ್ರು ಕೇಸಸ್ ನ ವಿತ್ಡ್ರಾ ಮಾಡ್ಕೋಬೇಕು ಅಂದ್ರೆ ಪ್ರಾಸಿಕ್ಯೂಷನ್ ಅವರು ಇಂಥ ಕೇಸನ್ನ ವಿತ್ಡ್ರಾ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಇವಾಗ ವಿಕ್ಟಿಮ್ಗೆ ಮಾಹಿತಿ ಕೊಟ್ಟು ವಿಕ್ಟಿಮ್ ಪ್ರೆಸೆನ್ಸ್ ಅನ್ನ ಸೆಕ್ಯೂರ್ ಮಾಡ್ಕೊಂಡೆ ನಾವು ಕೇಸಸ್ ಅನ್ನ ವಿತ್ಡ್ರಾ ಮಾಡ್ಕೋಬೇಕು. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರೋ ಪ್ರಾವಿಷನ್. ಮತ್ತೆ ಕೋರ್ಟ್ನವರು ಸೆಕ್ಷನ್ 392 ಕೆಳಗಡೆ ಜಡ್ಜ್ಮೆಂಟ್ ಅನ್ನ ಬೇಕಾದ್ರೆ ಥ್ರೂ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಲ್ಲಿ ನಾವು ಜಡ್ಜ್ಮೆಂಟ್ ಅನ್ನ ಪ್ರೊನೌನ್ಸ್ ಮಾಡಬಹುದು. ಅಕ್ಯೂಸ್ಡ್ JC ಒಳಗಡೆ ಇರ್ತಾನೆ, ಆ ಜಡ್ಜ್ಮೆಂಟ್ ಅನ್ನ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕೋರ್ಟ್ ಯಾಕೆ ಕರ್ಕೊಂಡ್ ಬರ್ಬೇಕು? ಆಮೇಲೆ VC ಕನೆಕ್ಷನ್ ಆದ್ರೆ ನೋಡಪ್ಪ ನಿಮ್ಗೆ ಅಕ್ಯೂಟಲ್ ಆಗಿದೆ ಅಥವಾ ಕನ್ವಿಕ್ಷನ್ ಆಗಿದೆ ಅಂತೇಳಿ ಥ್ರೂ ನ್ಯಾಯಾಧೀಶರು ಥ್ರೂ VC ಮುಖಾಂತರನೇ ಜಡ್ಜ್ಮೆಂಟ್ ಅನ್ನ ಪ್ರೊನೌನ್ಸ್ ಮಾಡಬಹುದು. ಸೊ ಅದು ಒಂದು ಇದೆ. ನೆಕ್ಸ್ಟ್ ಸೆಕ್ಷನ್ 398 ಅಲ್ಲಿ ಸೊ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಒಂದು ತಯಾರಿ ಮಾಡ್ಬೇಕು ಅಂತೆಲ್ಲ ಇದ್ರೊಳಗಡೆ ಹೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಆಲ್ರೆಡಿ ಕರ್ನಾಟಕ ಹೈಕೋರ್ಟ್ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಸೊ ಹಳೆ CRPC ಇದ್ದಾಗೇನೆ ತಂದಿದ್ದಾರೆ. ಸೊ ಇದು ಮಹೇಂದ್ರ ಚಾವ್ಲಾ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅನ್ನ ಅಪ್ರೂವ್ ಮಾಡಿತ್ತು. ಅದ್ರ ಪ್ರಕಾರವಾಗಿ ಸೊ ಈ ಒಂದು ಸ್ಕೀಮ್ ಅನ್ನ ಸೊ ತಯಾರು ಮಾಡ್ಬೇಕು ಅಂತ ಹೇಳಿದ್ದಾರೆ. ವಿಟ್ನೆಸ್ಗಳು, ಸಾಕ್ಷಿಗಳನ್ನ ನಾವು ಸಂರಕ್ಷಣೆ ಮಾಡ್ಬೇಕು, ಅವ್ರಿಗೆ ಭಯಪಡಿಸೋದು, ಅವ್ರಿಗೆ ಎಲ್ಲಿ ಎವಿಡೆನ್ಸ್ ಕೊಡ್ಬೇಕು ಏನು ಅಂತಾರದೆಲ್ಲ ಸ್ಕೀಮ್ ಇರ್ತದೆ, ಅದನ್ನ ತಯಾರು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಸೆಕ್ಷನ್ 497 ಆಫ್ CRPC. ಸೆಕ್ಷನ್ 497 CRPC ಕೆಳಗಡೆ ಏನಂದ್ರೆ ಸೊ ಸೆಕ್ಷನ್ 497 introduces the quick disposal of case properties even during investigation on preparation of a statement of the property by the court within 14 days after such property has been photographed, videographed. Such statement, photographs and videography shall be used as evidence in any inquiry, trial or other proceedings. The court shall then, within 30 days after the statement has been prepared, order the disposal, destruction, confiscation or delivery of such property. ನೋಡಿ ಇದೇನಾಗ್ತಾ ಇದೆ ಅಂತಂದ್ರೆ 14 ದಿನಗಳ ಒಳಗಾಗಿ ತನಿಖಾಧಿಕಾರಿಗಳು ಏನಂದ್ರೆ ಕ್ವಿಕ್, ಈಗ ಫೋಟೋಗ್ರಫಿ ಮಾಡ್ಬೇಕು, ಈಗೆಲ್ಲ ಪ್ರಾಪರ್ಟೀಸ್ ಎಲ್ಲ ಮೊದಲೆಲ್ಲ ರಿಕವರಿ ಏನಾದ್ರು ಸೀಸರು ಮತ್ತೆ ನಾವು ಸರ್ಚ್ ಅಂಡ್ ಸೀಸರ್ ಮಾಡ್ತೀವಿ ಅಂತಂದ್ರೆ ಪೊಲೀಸ್ನವರು ತನಿಖಾಧಿಕಾರಿ ಅದನ್ನ ವಿಡಿಯೋಗ್ರಫಿ ಮಾಡ್ಬೇಕು, ಆಯ್ತಾ? ಸೊ ಅದನ್ನ ಮಾಡಿ ಒಂದು ಲಿಸ್ಟ್ ಅನ್ನ ಒಂದು ಸ್ಟೇಟ್ಮೆಂಟ್ ಆಫ್ ದಿ ಪ್ರಾಪರ್ಟಿನ 14 ದಿನದ ಒಳಗಡೆ
ತಯಾರು ಮಾಡಬೇಕು. ತಯಾರು ಮಾಡಿದ್ಮೇಲೆ ಸೊ ಅದನ್ನೇ ನಾವು ಏನು ಕೋರ್ಟ್ ನಲ್ಲಿ ಸಾಕ್ಷಿಯಾಗಿ ನಾವು ಬಳಸ್ತಾ ಇದ್ವಿ. ಮೊದಲೆಲ್ಲ ಚಾಕು, ಒಡವೆಗಳು, ಇನ್ನೊಂದು ಮತ್ತೊಂದೆಲ್ಲ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಇರ್ತಾರೆ, ಅದು ಫಿಸಿಕಲ್ ಫಾರ್ಮ್ ಅಲ್ಲಿ ಇತ್ತು. ಸೊ ನಾವು ಎಷ್ಟೊಂದು ಸಂದರ್ಭದಲ್ಲಿ ಟ್ರಯಲ್ಗಳು ಅಯ್ಯೋ ಪ್ರಾಪರ್ಟಿ ಇಲ್ಲ ಅಂತೇಳಿ ನಾವು ಅದನ್ನ ಏನ್ ಮಾಡ್ತಾ ಇದ್ವಿ, ಟ್ರಯಲ್ ನ ಮುಂದಕ್ಕೆ ಹಾಕ್ತಾ ಇದ್ವಿ. ಸೊ ಇನ್ಮೇಲೆ ಆ ರೀತಿ ಏನೂ ಆಗಲ್ಲ. ಪ್ರಾಪರ್ಟೀಸ್ ಎಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಏನೋ ಈ ತರ ವಿಡಿಯೋಗ್ರಫಿ ಆ ತರದೆಲ್ಲ ತೆಗೆದಿರೋ ಕಾರಣದಿಂದ ಆ ಫಿಸಿಕಲ್ ಪ್ರಾಪರ್ಟೀಸ್ ಏನಿರ್ತದಲ್ಲ ಆ ಎಲ್ಲ ಪ್ರಾಪರ್ಟೀಸ್ ನ ಕೋರ್ಟ್ನವರು ವಿತಿನ್ 30 days after the statement has been prepared order the disposal, destruction, confiscation or delivery of such property. ಆ ಒಡವೆ ಇದ್ರೆ ಯಾರಿಗಾದ್ರು ಸಂಬಂಧಪಟ್ಟವ್ರಿಗೆ 30 ದಿವಸಗಳ ಕೊಟ್ಬಿಡ್ಬೇಕು. ಏನು ಈಟಿಗೆ, ಕಲ್ಲು, ಮಣ್ಣು, ಇನ್ನೊಂದು ದೊಣ್ಣೆ ಗಿಣ್ಣೆ ಏನು ನಮ್ಗೆ ಕೋರ್ಟ್ ಬೇಡ. ಇನ್ಮೇಲೆ ನಮಗ್ ಬೇಕಾಗಿರೋದು ಫೋಟೋ, ವಿಡಿಯೋದಲ್ಲಿ ಇರುವಂತ ದೊಣ್ಣೆ ಅದಿದ್ರೆ ಸಾಕು. ಅದನ್ನ ಕೊಟ್ಬಿಟ್ರೆ ನಮ್ಗೇನು ಬೇಡ, ಎಲ್ಲ ಡೆಸ್ಟ್ರಕ್ಷನ್ ಮಾಡ್ಬಿಡೋದು. ಕಲ್ಲು ಈ ತರದ್ ಎಲ್ಲದರಿಂದ ಡೆಸ್ಟ್ರಾಯ್ ಮಾಡ್ಬೋದು. ಸೊ ಆ ರೀತಿಯಾಗಿ ಒಂದು ಹೊಸ ಪ್ರಾವಿಷನ್ ನ ಇದ್ರೊಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದಟ್ ಪ್ರಾಪರ್ಟಿಗಳು ಸುಮಾರು ವರ್ಷಗಳ ಕಾಲ ಪೊಲೀಸ್ನವ್ರ ಕಸ್ಟಡಿಯಲ್ಲಿ, ನ್ಯಾಯಾಲಯದ ಕಸ್ಟಡಿಯಲ್ಲಿ ಇರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ, ಮತ್ತೆ ನಾವು ಎಲ್ಲಿಯಿಂದ ಇಟ್ಕೊಳ್ಳೋದು, ಸುಮಾರು ಕ್ರೈಮ್ಸ್ ಆಗ್ತಾ ಇರ್ತದೆ, ಮತ್ತು ದೊಣ್ಣೆ ಎಲ್ಲ ಎಲ್ಲಿ ಇಟ್ಕೊಳ್ಳೋದು. ಬಟ್ ಅದನ್ನ ನಾವು ಇದ್ರು ಎಲೆಕ್ಟ್ರಾನಿಕ್ ಮೋಡಲ್ ನಾವು ಇಟ್ಕೊಂಡ್ರೆ ಅದು ತುಂಬಾ ಇದಾಗುತ್ತೆ. ಸೊ ದಿಸ್ ಆರ್ ಆಲ್, ಸೊ ಅಕಾರ್ಡಿಂಗ್ ಟು ಮೀ ದೀಸ್ ಆರ್ ಆಲ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಅಂದ್ರೆ changes have been brought in under the PNSS. Okay, so thank you sir. ಇಷ್ಟು ಇದು. ಹಲೋ ಸರ್, ಹೇಳಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಸರಳವಾಗಿ ಅನ್ಯ ಭಾಷೆಯರಿಗೆ ಅರ್ಥ ಆಗೋ ರೀತಿಯಲ್ಲಿ ದೊಡ್ಡ ಕಾಯ್ದೆಯನ್ನ ಸಂಕ್ಷಿಪ್ತವಾಗಿ ಹೇಳಿದ್ರಿ ಸರ್. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದವರಿಗೆ ಕೂಡ ಅರ್ಥ ಆಗೋ ರೀತಿ ತಮ್ಮ ಭಾಷಣ ತುಂಬಾ ಉತ್ತಮ ವಿದ್ವತ್ಪೂರ್ಣ ಭಾಷಣಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಅಮಿತ್ ಕುಮಾರ್ ಕಂಟಿನ್ಯೂ ಮಾಡಿ. ಎಸ್ ಸರ್, ನಾವೀಗ ಬೇರೆಯವರೆಲ್ಲರೂ ಮ್ಯೂಟ್ ಮಾಡ್ಬೇಕು. ಸರ್ ಒಂದು ಚಾನ್ಸ್ ಕೊಡ್ಬೇಕು ಅನಿಸ್ತು ಸರ್. ತುಂಬಾ ಜನ ಕೈ ಎತ್ತಿದ್ದಾರೆ, ಎಲ್ಲರೂ ಕೈ ಎತ್ತಿದಾರಲ್ಲ, ಪ್ರಶ್ನೆ ಕೇಳಿದ್ಮೇಲೆ ಕನ್ಸಲ್ಟೇಷನ್ ಆಗಿ ಒಂದು ಉತ್ತರ ಕೊಟ್ಟರೆ ಆಗ್ಬೋದು ಅನ್ಸುತ್ತೆ ಸರ್. ಮಾದೇವ್ ಸರ್, ಹಲೋ. ಎಸ್ ಸರ್. ಹಲೋ, ನಮಸ್ತೆ. ನಾನು ಪ್ರೊಫೆಸರ್ ಸುದೇಶ್ ಮಾತಾಡ್ತಾ ಇರೋದು ಸರ್. ವೆಲ್ಕಮ್ ಸರ್, ವೆಲ್ಕಮ್. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ನೋ ಸರ್, ರವಿಕುಮಾರ್ ಅವರಿಗೆ, ಬ್ಲೆಸ್ಡ್ ಫಾರ್ ಅಸ್. ರವಿಕುಮಾರ್ ಸರ್ಗೆ ನಾನು ಎಕ್ಸ್ಟ್ರೀಮ್ಲಿ ಸಾರಿ. ಈ ಬೆಂಗಳೂರು ಟ್ರಾಫಿಕ್, ಬೆಂಗಳೂರು ಮಳೆಯಿಂದ ನಾನು ಈಗ್ಲೂ ಮನೆಗ್ ಬಂದೆ, ಕಾರಿಂದ ಮಾತಾಡ್ತೇನೆ. ಪಾಪ ಮಾದೇವ್ ಸರ್ ಅವರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ನಾನು ಸ್ಟಿಯರಿಂಗ್ ಬಿಟ್ಟು ಮಾತಾಡಕ್ ಆಗಲ್ಲ, ಒಂದೇ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ಕೊಂಡು ಮೆಸೇಜ್ ಮಾಡ್ಕೊಂಡಿದ್ದೆ. ಈಗ ಮನೆಗೆ ಬಂದು ಸೇರಿದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಈಗ ನಮ್ಮ ಜಡ್ಜ್ ರವಿಕುಮಾರ್ ಸಾಹೇಬ್ರ ಬಗ್ಗೆ ಅವರು ಕೊಟ್ಟಿರೋ ಒಂದು ಹೊಸ ಕ್ರಿಮಿನಲ್ ಲಾ ಬಗ್ಗೆ ಏನೋ ಒಂದು ಲೆಕ್ಚರ್ ಕೊಟ್ಟಿದಾರೋ ಅದ್ರ ಬಗ್ಗೆ ನಾನು ಕೇಳಿಸ್ಕೊಳ್ದೇ ಇದ್ರೂನು ಒಂದಂತೂ ಗ್ಯಾರಂಟಿ ಕೊಡ್ತೀನಿ, ಅವರು ತುಂಬಾ ಚೆನ್ನಾಗಿ ಮಾತಾಡಿರ್ತಾರೆ. ಕಾನೂನು ಮತ್ತೆ ಪ್ರಸ್ತುತ ಸಮಾಜಕ್ಕೆ ಯಾವ ತರ ಒಂದು ಕನೆಕ್ಟ್ ಇದೆ ಅಂತ ನಾನು ಪೂರ್ಣ ಪ್ರಮಾಣವಾಗಿ ಹೇಳಬಲ್ಲೆ. ಯಾಕಂದ್ರೆ as a deputy director of Karnataka Judicial Academy, he has done wonderful work. I know that I am a personal witness to that. He has been our student in the LLM program. I know him, I know his commitment. ಮೂರನೇದು, ನನ್ನ ಕಮಿಟ್ಮೆಂಟ್ ಮಹಾದೇವಿಯ ಸರ್ ಬಗ್ಗೆ ಜಾಸ್ತಿ ಇದೆ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ತುಂಬಾ ಚೆನ್ನಾಗಿ ಎಲ್ರಿಗೂ, ಜನಗಳಿಗೆ, ಜನಸಾಮಾನ್ಯ ಮುಟ್ಟೋ ತರ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ನನಗೆ ನಂಬಿದೆ. ನಾಲ್ಕನೇದು, ಜಸ್ಟಿಸ್ ರಾಮಾ ಜೋಯಿಸ್ ಅವರು ನಮ್ಮ ಗವರ್ಮೆಂಟ್ ಲಾ ಕಾಲೇಜ್ ಒಂದು ಅಲುಮ್ನೈ, ಒಂದು ವಿದ್ಯಾರ್ಥಿ ಆಗಿದ್ರು, ಅಲುಮ್ನೈ ಆಗಿದ್ರು, ನಮ್ಮ ಹಿರಿಯರು. ಅವ್ರು ಬದುಕಿದ್ದಾಗ ನಾವು ಅವ್ರ ಜೊತೆ ಬಹಳಷ್ಟು ಸ್ನೇಹ ಇದೆಲ್ಲ ಮಾಡಿ ಅವ್ರನ್ನ ನಾನು ಕಲ್ತಿದ್ದೀನಿ. ಯಾಕಂದ್ರೆ ಅವ್ರು ನಮ್ ಗುರುಗಳವರು, ಪ್ರೊಫೆಸರ್ ಕುಟಿನವರ ಗುರುಗಳು ಪ್ರೊಫೆಸರ್ ಜಸ್ಟಿಸ್ ರಾಮಾ ಜೋಯಿಸ್. ಹಾಗಾಗಿ ಅವ್ರಿಗೆ ಅವರ ಒಂದು ಜನ್ಮೋತ್ಸವದ ಇದರಿಂದ ಕಾರ್ಯಕ್ರಮಕ್ಕೆ ನಾವು ಈ ಆರ್ಗನೈಸ್ ಮಾಡಿದೀವಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಇನ್ವಾಲ್ವಿಂಗ್. ಮೋಸ್ಟ್ ಇಂಪಾರ್ಟೆಂಟ್, ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ರೆ ಜಸ್ಟಿಸ್ ರವಿಕುಮಾರ್ ಅವ್ರ ಸರ್ಗೆ ನಾನು ಕೇಳಬೇಕು ಅಂತ ಇದ್ರೆ ಒಂದೇ ಒಂದು ಪ್ರಶ್ನೆ. ಜನಸಾಮಾನ್ಯರಲ್ಲಿ, ಕಾನೂನು ವಿದ್ಯಾರ್ಥಿಗಳು ಬಿಟ್ಬಿಡಿ, ನೀವು ಜನಸಾಮಾನ್ಯರು ಕೇಳ್ತಾ ಇರೋದೇನಂದ್ರೆ, ಸರ್ ಇನ್ನೇನು ಒಂದ್ ಕಾನೂನು ಇತ್ತು, ಈಗ ಒಂದ್ ಕಾನೂನು ಬಂದಿದೆ, ಕೆಲವು ಹೊಸ ಅಪರಾಧಗಳನ್ನ ಸೇರ್ಸಿದೀರಾ, ಪನಿಷ್ಮೆಂಟ್ ಸೇರ್ಸಿದೀರಾ, ಎಕ್ಸೆಟ್ರಾ. ತಂತ್ರಜ್ಞಾನ ಅಳವಡಿಸ್ಕೊಂಡು
ಯಾವುದೇ ಒಂದು ಅಪರಾಧವನ್ನ ಇನ್ವೆಸ್ಟಿಗೇಷನ್ ಮಾಡ್ತೇವೆ, ಎಲ್ಲ ಸರಿ ಸರ್. ಆದರೆ ಏನು ಗ್ಯಾರಂಟಿ? ಯಾಕಂದ್ರೆ ನಾನು ಇವತ್ತು ಬೆಳಿಗ್ಗೆನೆ ಒಂದ್ ಡಿಪಾರ್ಟ್ಮೆಂಟ್ ಲೆಕ್ಚರ್ ಕೊಟ್ಟು ನನ್ಗೆ ಏನ್ ಗ್ಯಾರಂಟಿ ಸರ್? ಅದೇ ಜನ, ಅದೇ ಮನುಷ್ಯರು, ಅದೇ ಕಾನೂನು ವ್ಯವಸ್ಥೆ ಹೆಂಗೆ ಸ್ಪೀಡಿ ಜಸ್ಟಿಸ್ ಸಿಗುತ್ತೆ ಅಂತ 2-3 ಉದಾಹರಣೆ ಕೊಟ್ರು. ಬಹಳ ಜೈಲಲ್ಲಿ ಇದ್ದಾರೆ, ಟ್ರಯಲ್ ಆಗಿಲ್ಲ, ಎಕ್ಸೆಟ್ರಾ. ಹೌ ಸೊ ದೇರ್ ಫೋರ್ my question to Justice Ravi Kumar is that how do we guarantee to the common person that these new criminal laws definitely will ensure the promises in the preamble of justice, equality, fraternity anta? Yes, over to you. ಥ್ಯಾಂಕ್ ಯು ಸರ್. ಈಗ ಹೊಸ BNSS ಇಷ್ಟು ದಿನ ಏನ್ ನಮ್ಗೆ ಟೆಕ್ನಾಲಜಿ ಇರ್ಲಿಲ್ಲ, ನಮ್ಗೆ ಒಂದು ವಿಟ್ನೆಸ್ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು, ಎವಿಡೆನ್ಸ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಫಿಸಿಕಲ್ ಆಗೇ ಬರ್ಬೇಕಾಗಿತ್ತು. ಆ ತರದ್ ಎಲ್ಲ ಒಂದು ಹರ್ಡಲ್ಸ್ ಈಗ ರಿಮೂವ್ ಆಗಿದೆ ಸರ್. ಸೊ ದಟ್ ಈಗ ಹೆಂಗೆ ಜಸ್ಟಿಸ್ ಸಿಗುತ್ತೆ ಅಂತಂದ್ರೆ ನಾವು ಒಂದು ನಂಬಿಕೆ ಇಡ್ಬೇಕು. ಈಗ ಸಂವಿಧಾನ ಅಂತ ಇದೆ, ಅದ್ರ ಮೇಲೆ ನಾವು ಒಂದು ನಂಬಿಕೆ ಇಟ್ಟಿದೀವಿ. ಅದೇ ತರ ಒಂದು BNSS ಅಲ್ಲಿ ಈಗ ಒಂದು ನಂಬಿಕೆ ಇಟ್ಟು, ಸೊ ನಾವು ಏನಂತಂದ್ರೆ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಸೊ ಯಾವ ತರ ಜಸ್ಟಿಸ್ ಸಿಗುತ್ತೆ ನಾವು ಈಗ ನಾವೀಗ ಸ್ಟಾರ್ಟ್ ಮಾಡಿ BNSS ಅಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಈಗಿರೋದು ರಿಸಲ್ಟ್ ನಮ್ಗೆ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನಮ್ಗೆ ಗೊತ್ತಾಗ್ತದೆ. ಈಗ ಹಳೆ CRPC ಕೆಳಗಡೆ ಆರೋಪಿ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದು ಟ್ರಯಲ್ ಸುಮಾರು ವರ್ಷ, ಅದು ಒಬ್ಬ ಆರೋಪಿ ಸಿಕ್ಕಿಲ್ಲ, ಇನ್ನೊಬ್ಬ ಆರೋಪಿ ಬರ್ತಾ ಇದ್ದಾನೆ ಅಂತಂದ್ರೆ ಒಬ್ಬ ಬರ್ತಾನೆ ಇರ್ತಾನೆ, ಇನ್ನೊಬ್ಬ ಅಬ್ಸ್ಕ್ಯಾಂಡ್ ಆಗಿರ್ತಾನೆ, ಅಂತದ್ದು ತುಂಬಾ ಡಿಲೇ ಆಗ್ತಾ ಇತ್ತು. ಬಟ್ ಈಗ ಆರೋಪಿ ಬರ್ದಲೇ ಒಬ್ಬ ಆರೋಪಿ ತಪ್ಪಿಸ್ಕೊಂಡ್ರು ಸಹ ಅವನ ಆಬ್ಸೆನ್ಸ್ ಅಲ್ಲೂ ಸಹ ನಾವು ಟ್ರಯಲ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ, ಮತ್ತೆ ಎವಿಡೆನ್ಸ್ ನೆಲ್ಲ ನಾವು ಆರೋಪಿ ಬೇಕಾದ್ರೆ ಜೈಲ್ ಇರ್ಬೋದು, ನಾವು ಇಲ್ಲೇ ಎವಿಡೆನ್ಸ್ ರೆಕಾರ್ಡ್ ಮಾಡ್ಕೋಬಹುದು. ಎಕ್ಸ್ಪರ್ಟ್ಸ್ ಎಲ್ಲ ಅವ್ರವ್ರ SSL ಲ್ಯಾಬ್ ಅಲ್ಲಿಂದಾನೇ ಎವಿಡೆನ್ಸ್ ಕೊಡ್ಬೋದು. ಐಒಗಳೆಲ್ಲ ಅವ್ರವ್ರ ಚೇಂಬರ್ಗಳಿಂದಾನೇ ಎವಿಡೆನ್ಸ್ ಕೊಡ್ಬೋದು ಅಂತ ಎಲ್ಲ ಪೂರ್ತಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಟೈಮ್ ಸೇವ್ ಆಗುತ್ತೆ. ಅಧಿಕಾರಿಗಳು ಬೇರೆ ಬೇರೆ ಕೆಲಸವನ್ನ ನೋಡ್ಕೋಬಹುದು. ಅವ್ರು ಎವಿಡೆನ್ಸ್ ಕೊಡುವಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಬಂದ್ರೆ ಈಗ ನಮ್ಗೆ ಆರೋಪಿನೂ ಬೇಡ. ಈಗ ಜಸ್ಟ್ ಇನ್ ಮುಂದೆ ಒಂದು 5 ವರ್ಷದಲ್ಲಿ ನನಗೆ ಬೇಕಾಗಿರೋದು ಏನಂತಂದ್ರೆ ಒಂದು ಕಂಪ್ಯೂಟರ್, ಈಗಲೇ ಇದೆ ಅದು ಬಿಡಿ, ಒಂದು ಕಂಪ್ಯೂಟರ್, ಒಬ್ರು ಬೆಂಚ್ ಕ್ಲರ್ಕ್, ಒಬ್ರು ಟೈಪಿಂಗ್ ಮಾಡ್ಕೊಳ್ಳೋರು. ನನಗೆ ಆರೋಪಿ ಬೇಡ, ಯಾಕಂದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಕಾಣಿಸ್ತಾ ಇದ್ದಾನೆ. ವಿಟ್ನೆಸ್ ಬೇಡ, ಅವರೆಲ್ಲ ಪೂರ್ತಿ ಯಾವುದೇ ವಿಟ್ನೆಸ್, ಇವನ್ ಪ್ರೈವೇಟ್ ವಿಟ್ನೆಸ್ ಸಹ ಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ನಮ್ಗೆ ಎವಿಡೆನ್ಸ್ ಕೊಡ್ಬೋದು. ಸೊ ಈಗ ವಿಟ್ನೆಸ್ ಸೆಕ್ಯೂರ್ ಮಾಡ್ಕೊಳ್ಳೋದು, ಆಮೇಲೆ ಸಮನ್ ಸರ್ವ್ ಮಾಡೋದ್ರೂ ಸಹ ನಾವು ಥ್ರೂ ಎಲೆಕ್ಟ್ರಾನಿಕ್ ಮೋಡ್ಸ್ ಅಲ್ಲೇ ಮಾಡ್ತಾ ಇರೋದ್ರಿಂದ, ಎಲ್ಲ ಮಾಡೋಂತ ದಿನಗಳೇ ಈಗ ಬಂದು BNSS ಅಲ್ಲಿ ಹೇಳಿರೋದ್ರಿಂದ ನಮ್ಗೆ ಈ ಡಿಲೇನ ನಾವೇನ್ ಮಾಡ್ಬೋದು, ಕಟ್ ಶಾರ್ಟ್ ಮಾಡ್ಬೋದು. ಜೊತೆಗೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈಗ ನಾವ್ ಹೇಳಿದ್ವಲ್ಲ, ಅವ್ರ ಸ್ಟೇಟ್ಮೆಂಟ್ ನ ಆಡಿಯೋ ವಿಡಿಯೋ ಮಾಡ್ಬೇಕು ಪೊಲೀಸ್ ಅವರು, ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಿಸ್ಬೇಕು. ಈ ತರದೆಲ್ಲ ಇರೋದ್ರಿಂದ ನನ್ನ ಪ್ರಕಾರ ಏನಾಗುತ್ತೆ ಅಂದ್ರೆ ಈ BNSS ಅಲ್ಲಿ ಸ್ವಲ್ಪ ಕನ್ವಿಕ್ಷನ್ ರೇಟ್ಸ್ ಜಾಸ್ತಿ ಆಗತ್ತೆ, ಮತ್ತೆ ಸ್ಪೀಡಿ ಆಗತ್ತೆ. ಎಲ್ಲಕ್ಕೂ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿರೋದ್ರಿಂದ, ಚಾರ್ಜ್ ಪೇ ಮಾಡ್ಬೇಕು ಅಂದ್ರೆ 60 days ಫಿಕ್ಸ್ ಮಾಡಿರೋದ್ರಿಂದ, ಸೊ ಜಡ್ಜ್ಮೆಂಟ್ ಪ್ರೊನೌನ್ಸ್ ಮಾಡಕ್ಕೂ ಒಂದು ಡೇಟ್ ಫಿಕ್ಸ್ ಮಾಡಿರೋದ್ರಿಂದ, ಸೊ ನನ್ಗೆ ಒಂದು ಅಭಿಪ್ರಾಯ ಏನಂತಂದ್ರೆ, ನಾನು ಈಗ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡಿರೋದ್ರಿಂದ, ನಾನು ಜುಡಿಷಿಯಲ್ ಅಕಾಡೆಮಿ ಕೆಲಸ ಮಾಡಿರೋದ್ರಿಂದ, ಮತ್ತೆ ಈಗ ಸೆಷನ್ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ, ಸೊ ನನಗೆ ಈ ಎಲ್ಲವನ್ನ ತುಲನೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ನಮ್ಗೆ ಏನಂದ್ರೆ ಜಸ್ಟ್ ಸಮನ್ಸ್ ಕಳಿಸ್ಬೇಕು, ವಾಟ್ಸಪ್ ಅಲ್ಲಿ ಕಳಿಸಿದ್ರೆ ಮುಗೀತು. ಅವ್ನ ವಿಟ್ನೆಸ್ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಅಪಿಯರ್ ಆಗ್ತಾನೆ. ಅಕ್ಯೂಸ್ 313 ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡ್ಕೋಬೇಕು ಅಂತಂದ್ರೆ ಜಸ್ಟ್ ನಾವು ವಿಡಿಯೋ ಕಾನ್ಫರೆನ್ಸಿಂಗ್ ರೆಕಾರ್ಡ್ ಮಾಡ್ಕೋಬಹುದು. ಈ ರೀತಿ ಆಗೋದ್ರಿಂದ ಟೆಕ್ನಾಲಜಿನ ನಾವು ಬಳಸ್ಕೊಳ್ಳೋದ್ರಿಂದ, ಸಾಮಾನ್ಯ ಜನ ಟೆಕ್ನಾಲಜಿ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ, ಮತ್ತೆ ಎವಿಡೆನ್ಸ್ ಈಗ ಹೊಸ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಸೆಕ್ಷನ್ 63 ಕೆಳಗಡೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ನ ಯಾವ ರೀತಿ ಸ್ವೀಕಾರ ಮಾಡಬಹುದು. ಮೊದಲೆಲ್ಲ ಏನು 65B ಸರ್ಟಿಫಿಕೇಟ್ ಕೊಡ್ಬೇಕು ಅಂತಂದ್ರೆ ಯಾರನ್ನ ಫೋಟೋ ತೆಗೆದಿರ್ತಾರಲ್ಲ ಅವನು ಕಂಪ್ಯೂಟರ್ಗೆ ಹಾಕ್ಬೇಕಾಗಿತ್ತು, ಅವನು ಅದನ್ನ ಸರ್ಟಿಫಿಕೇಟ್ ಕೊಡ್ಬೇಕಾಗಿತ್ತು, ಪ್ರಾಪರ್ ಕಸ್ಟಡಿ ಇದು ಈ ತರದ್ದೆಲ್ಲ ಇತ್ತು. ಈಗ ಹೊಸ ಕಾಯ್ದೆಯಲ್ಲಿ ಏನು ಇಲ್ಲ, ಯಾರು ಬೇಕಾದ್ರೂ ಸರ್ಟಿಫಿಕೇಟ್ ಕೊಡ್ಬೋದು. ಪ್ರಪಂಚದಲ್ಲಿ 1000 ಜನದ ಮೊಬೈಲ್ ಅಲ್ಲಿ ಒಂದು ಮಾಹಿತಿ ಟ್ರಾನ್ಸ್ಮಿಟ್ ಆಗಿದೆ ಅಂತ ಇಟ್ಕೊಂಡ್ರೆ, ಒಂದು ವಿಡಿಯೋ ಇದೆ, ಒಂದು ಫೋಟೋ ಇದೆ ಅಂತ ಇಟ್ಕೊಂಡ್ರೆ, ಯಾರು ಬೇಕಾದ್ರೂ 63 ಸರ್ಟಿಫಿಕೇಟ್ ಕೊಡ್ಬೋದು. ಅವರು ಬೇಕಾದ್ರೆ ಕೊಡ್ಬೋದು, ಮತ್ತೆ ಒಂದು ಎಕ್ಸ್ಪರ್ಟ್ ಕೊಡ್ಬೋದು. ಸೊ ದಟ್ ನಮ್ಗೆ ಆ ಹರ್ಡಲ್ಸ್ ಏನಿದೆಯಲ್ಲ, ಆ ಹರ್ಡಲ್ಸ್ ಎಲ್ಲ ಪೂರ್ತಿ ನನ್ನ ಪ್ರಕಾರ ರಿಮೂವ್ ಆಗಿದೆ. ಬಟ್ ಮುಂದೆ ಏನ್ ಬರುತ್ತೆ ಅಂತ ನೋಡೋಣ. ಬಟ್ ಹಳೇದಕ್ಕೂ ಕಂಪೇರ್ ಮಾಡಿದ್ರೆ, ಇವತ್ತಿಗೂ ಕಂಪೇರ್ ಮಾಡಿದ್ರೆ, ಸುದೇಶ್ ಸರ್ ನಮ್ಗೆ ಎಷ್ಟು ಚೆನ್ನಾಗಾಯ್ತು ಅಂದ್ರೆ, ಸುದೇಶ್ ಸರ್ ನನಗೆ ಲೆಕ್ಚರರು, ಕುಟಿನೋ ಸರ್ ಅವ್ರಿಗೆ ಲೆಕ್ಚರರು, ಆಮೇಲೆ ರಾಮಾಜೋಳ ಸಾಹೇಬರು ಕುಟಿನೋ ಸಾಹೇಬ್ರಿಗೆ ಲೆಕ್ಚರರು. ಇದು ಹೆಂಗೆ ಅಂದ್ರೆ ಒಂಥರ ಗುರು ಮತ್ತು ಶಿಷ್ಯರ ಪರಂಪರೆ ಒಂದು ನಾವು ತಗೊಂಡೋಗ್ತಾ ಇರೋದ್ರಿಂದ ನನ್ಗಂತೂ ಐ ಆಮ್ ಸೋ ಹ್ಯಾಪಿ ಸರ್ ತಾವು ಕನೆಕ್ಟ್ ಆಗಿದ್ದು. ನಾನು ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮಗೆ ವಿಶೇಷವಾಗಿ ಧನ್ಯವಾದ ಹೇಳಿದೆ. ನಮ್ಮ ಲೆಕ್ಚರರ್ ಇವತ್ತು ಗೆಸ್ಟ್ ಆನರ್ ಆಗಿರೋದ್ರಿಂದ ತುಂಬಾ ಸಂತೋಷ ಅಂತ. ಸೊ ನಾನು ಇಷ್ಟೇ ಹೇಳೋದು ಸರ್, ಜನಗಳಿಗೆ, ಪೊಲೀಸ್ನವ್ರಿಗೆ, ನ್ಯಾಯಾಧೀಶರಿಗೆ, ಕಕ್ಷಿದಾರರಿಗೆ, ಅಡ್ವೊಕೇಟ್ಸ್ಗೆ
ಒಂದು ಏನೋ ಒಂದು ಹೊಸದಾಗಿ ಪಾರ್ಲಿಮೆಂಟ್ ಅವ್ರು ಮಾಡಿದ್ದಾರೆ, ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು Yes, ಕೆಲಸ ಮಾಡ್ಕೊಂಡು ಹೋದ್ರೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. 110%. I fully agree Exactly. with the justification given by Judge Ravi Kumar sir. Let us give the rule of law a time frame. ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಾವು ಕಾನೂನು ಬಗ್ಗೆ ನಂಬಿಕೆ ಇಟ್ಕೊಳ್ಳೇಬೇಕು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ಪಾರ್ಟಿಸಿಪೆಂಟ್ ಸರ್ ಒಂದು ರಿಕ್ವೆಸ್ಟ್, ಪಾರ್ಟಿಸಿಪೆಂಟ್ ಮಾಹಿತಿಗಾಗಿ 2ನೇ ತಾರೀಕು ಸಂಜೆ 6 ಗಂಟೆಗೆ ಲಿಮಿಟೇಷನ್ ಆಕ್ಟ್ ಪಾರ್ಟ್ ಬಗ್ಗೆ ಮತ್ತೊಂದು ಲೆಕ್ಚರ್ ಇರುತ್ತೆ. ದಯವಿಟ್ಟು ಎಲ್ಲರೂ ಇದೇ ಲಿಂಕ್ ಅಲ್ಲಿ ಸೇರ್ಬೇಕು. ಥ್ಯಾಂಕ್ ಯು. ಸರ್ ಮಾಧವಿ ಸರ್ ಕೈಂಡ್ಲಿ ಎಕ್ಸ್ಟೆಂಡ್ ವೋಟ್ ಆಫ್ ಥ್ಯಾಂಕ್ಸ್ ಪ್ಲೀಸ್. ಕರ್ದಳಿ ಸರ್ ನಮಸ್ತೆ. ಎಸ್ ನಮಸ್ತೆ. ಈಗ ಸರ್ ಕರ್ದಳಿ ಸರ್ ಮತ್ತು ರವಿಕುಮಾರ್ ಸರ್ ಬಹಳ ಒಳ್ಳೆ ರೀತಿ ಹೇಳಿದ್ರು ಸರ್. ಈಗ ಮೀಡಿಯಾ ಟೆಕ್ನಾಲಜಿ ಯೂಸ್ ಮಾಡಿ ಹೆಂಗ್ ಸಾಕ್ಷಿದಾರರು ಇವತ್ತು ಒಂದ್ ಕೇಸು ಒಂದು ಸಣ್ಣ ಒಂದ್ ಯಾವುದೇ ಒಂದು ಕೇಸನ್ನ ನಡಿಬೇಕಾದ್ರೆ 3 ವರ್ಷ ಒಯ್ತಿದ್ರು ಸರ್. ಒಬ್ಬ ಕಕ್ಷಿದಾರ ಕೋರ್ಟಿಗೆ ಹೋಗ್ಬೇಕಾದ್ರೆ ಒಂದೊಂದು ದಿವಸ ಹೋಗ್ತಿತ್ತು, ಸಮಯ ವೇಸ್ಟ್ ಆಗ್ತಿತ್ತು, ಒಂದ್ ಕೆಲಸ ವೇಸ್ಟ್ ಆಗ್ತಿತ್ತು. ಈ ಒಂದು ಟೆಕ್ನಾಲಜಿಯಿಂದ ಇವತ್ತು ಸಮಯವನ್ನ ಹೆಂಗ್ ಸೇವ್ ಆಗುತ್ತೆ ಅನ್ನೋದು ಕಾನೂನನ್ನು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ತಮಗೆ ತುಂಬ ಹೃದಯ ಧನ್ಯವಾದಗಳು ಮಾದೇವ್ ಸರ್ ಅವರಿಗೂ ರವಿಕುಮಾರ್ ಸರ್ ಅವರಿಗೆ ಸರ್. ಥ್ಯಾಂಕ್ ಯು ಸರ್. ಸರ್ ಒಂದ್ ಕ್ವಶನ್ ಇದೆ ಸರ್, ಒಂದ್ ಕ್ವಶನ್ ಕೇಳ್ಬೇಕು. ಹಲೋ ವೋಟ್ ಆಫ್ ಥ್ಯಾಂಕ್ಸ್ ಆಯ್ತು ಈಗ ಸರ್, ಒಂದೇ ಒಂದು ನಿಮಿಷ, ಒಂದ್ ಕ್ವಶನ್ ಇದೆ, ರಿಸೀವ್ ಮಾಡಿ ಸರ್ ಪ್ಲೀಸ್. ಹೇಳಿ ಫೈನಲ್ ಸರ್, ಈಗ ನಾವು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟೆಕ್ನಾಲಜಿ ಒಳ್ಳೆ ಬೆನಿಫಿಟ್ ಇದೆ, ಇದ್ರ ಮುಖಾಂತರ ನಾವು ನ್ಯಾಯನ ಡೆಲಿವರ್ ಮಾಡ್ಬೋದು, ಈ ತರ ಎಲ್ಲ. ಈಗ ನಾವು ಏನು ದಿನದಲ್ಲಿ ನೋಡ್ತಾ ಇದೀವಿ, ಟೆಕ್ನಾಲಜಿನ ಬಳಸೇ ಸುಮಾರು ಹಗರಣಗಳು ಹೆಚ್ಚಾಗ್ತಾ ಇದಾವೆ ಟೆಕ್ನಾಲಜಿಲಿ. ಇದನ್ನ ಏನು ನಾವು ದಿನನಿತ್ಯದಲ್ಲಿ ನಾವೇನು ಈವನ್ ಜಡ್ಜ್ ಸಹ ಇದರಿಂದ ಬಚಾವಾಗಕ್ಕಾಗಿಲ್ಲ. ಅವರು ಸಹ ಅವರ ಖಾತೆಯಲ್ಲಿರೋ ಹಣವನ್ನು ಸಹ ತಗೊಂಡಿರೋ ನಿದರ್ಶನಗಳು ನಮ್ಮ ಮುಂದೆ ಇದಾವೆ, ಎಷ್ಟೋ ನಿದರ್ಶನಗಳು. ಇದ್ರ ಬಗ್ಗೆ ಏನಾದ್ರೂ ಕಾನೂನು ಗಮನ ಹರಿಸಿದೆಯಾ? ಇವತ್ತು ಪ್ರತಿದಿನ ನಾವು ಒಂದೊಂದು ಬೀದಿ, ಒಂದೊಂದು ಮನೆ, ಪ್ರತಿಯೊಬ್ರು ಒಂದಲ್ಲ ಒಂದ್ ರೀತಿಯಲ್ಲಿ ಅವರು ಈ ಏನು ಆನ್ಲೈನ್ ಫ್ರಾಡ್ ಅಂತ ಇದೆ, ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ಇರ್ಬೋದು, ಅಥವಾ ಅಕೌಂಟ್ ಅಲ್ಲಿ ಏನಾದ್ರು ಲಿಂಕ್ ಕಳಿಸಿ, ಲೆಟರ್ ಕಳಿಸಿ, ಲಿಂಕ್ ಒತ್ತಿ, ಈ ತರ ಎಲ್ಲ ಪ್ರತಿ ಯಾರು ಮುಖ್ಯ ಗೊತ್ತಾಯ್ತು. ಜಸ್ಟಿಸ್ ರವಿಕುಮಾರ್ ಸಾಹೇಬ್ರು ಸಂಕ್ಷಿಪ್ತವಾಗಿ ಆರ್ಗನೈಸ್ ಕ್ರೈಮ್, ಪೆಟ್ಟಿ ಆರ್ಗನೈಸ್ ಕ್ರೈಮ್ ಅಲ್ಲಿ ಆನ್ಸರ್ ಇದೆ. ಸರ್ ಇದೆ ಪೆಟ್ಟಿ ಆರ್ಗನೈಸ್ ಕ್ರೈಮ್ ಎಲ್ಲ ಇವಾಗ ಪೂರ್ತಿ ಆನ್ಸರ್ ಇದೆ ಸರ್, ದಯವಿಟ್ಟು ನೋಡ್ಕೊಳ್ಳಿ. ನೋಡಿ ಸರ್, ಟೆಕ್ನಾಲಜಿ ಎಷ್ಟು ಮುಂದೆ ಇನ್ನು ಬರೋ ದಿನಗಳಲ್ಲಿ ಕಳ್ತನ ಎಲ್ಲ ಮೊದಲನೇ ಕಳ್ತನ ಎಲ್ಲ ಜೋಬಿ ಹಿಂಗೆ ಕೈ ಹಾಕಿ ಕಳ್ತನ ಮಾಡ್ಬೇಕಾಗಿತ್ತು. ಈಗೇನಿಲ್ಲ, ಫಿಶಿಂಗು ಅದರ ಮೊಬೈಲ್ ಅವ್ರು ಹೇಳಿದ್ರಲ್ಲ, ಆ ತರದೆಲ್ಲ ಲಿಂಕ್ ಕಳ್ಸಿದ್ರೆ ನಾವು ಅದನ್ನ ಒತ್ತಿದ್ರೆ ಸಾಕು ನಮ್ ದುಡ್ಡು ಹೊಟ್ಟಾಗ್ತದೆ, ಆಯ್ತಾ? ಅದನ್ನೂ ಇದೆ, ಇಲ್ಲ ಅಂತಲ್ಲ. ಬಟ್ ಅದು ಏನು ಟೆಕ್ನಾಲಜಿಯಿಂದ ಅಫೆನ್ಸಸ್ ಆದ್ರೂ, ಸೈಬರ್ ಕ್ರೈಮ್ಸ್ ಆದ್ರೂ ಸಹ, ಅಂತಹ ಕ್ರೈಮ್ಸ್ಗೂ ಸಹ ಟ್ರಯಲ್ ಅನ್ನ ನಾವು ಥ್ರೂ ಒಂದು ಮಾಡರ್ನ್ ಟೆಕ್ನಾಲಜಿ ಇಟ್ಕೊಂಡೆ ನಾವು ಮಾಡ್ತಾ ಇದೀವಿ ಅನ್ನೋದು ಈ ಕಾನ್ಸೆಪ್ಟ್. ಅದನ್ನ ನಾವು ತಡೆಯಕ್ಕಾಗಲ್ಲ, ಸೈಬರ್ ಕ್ರೈಮ್ ಮಾಡೋರ್ಗೆ ನಾವು ತಡೆಯಕ್ಕಾಗಲ್ಲ. ಅದಕ್ಕೆ ಅಂತಾನೆ ನಾವೆಲ್ಲ ಸೆಕ್ಯೂರಿಟಿ ಡಿವೈಸಸ್ನೆಲ್ಲ ನಾವೆಲ್ಲ ಇಟ್ಕೊಂಡಿರ್ಬೇಕು. ಬಟ್ ಸೋ ದಟ್ ನಾವು ಮಾತಾಡ್ತಿರೋ ಟ್ರಯಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅಫೆನ್ಸ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ನಾವೇನು ಮಾಡಕ್ಕಾಗಲ್ಲ. ಬಟ್ ನಾವು ಟ್ರಯಲ್ ವಿಚಾರದಲ್ಲಿ ನಾವು ವಿಚಾರ ಮಾಡ್ತಾ ಇದೀವಿ ಸರ್. Yes, technology is boon and bane at the same time. ಕರೆಕ್ಟ್ ಇದೆ ಸರ್. ಎಕ್ಸಾಕ್ಟ್ಲಿ ಸರ್. ಕಾನೂನುಗಳು ಯಾವ ಇಲ್ಲ ಅಂತ ಹೇಳ್ತಾರೆ ಪೊಲೀಸ್ನವರು, ಅದಕ್ಕೆ ಸಂಬಂಧಪಟ್ಟಂಗೆ FIR ಮಾಡೋದಕ್ಕಾಗಿ ಇಲ್ಲ ಅಂತ ಹೇಳ್ತಾರೆ. ಅದು ನನ್ನ ಕ್ವಶನ್. ಸಮಯದ ಅಭಾವದಿಂದ ಸರ್ ಲಾಸ್ಟ್ ಸರ್ ಪ್ಲೀಸ್. ಸಮಯದ ಅಭಾವ ಇರೋದ್ರಿಂದ ನಾವು ಮತ್ತೆ ಸ್ಪೀಕರ್ ಸರ್ ಪ್ಲೀಸ್ ಸರ್ ಲಾಸ್ಟ್ ಸರ್ ಸೆಂಡ್ ಮಾಡಿ ಸರ್ ಎಲ್ಲರಿಗೂ. ಸರ್ ಪ್ಲೀಸ್ ಒಂದ್ ಸ್ವಲ್ಪ ನೋಟ್ಸ್ ಸೆಂಡ್ ಮಾಡಿ ಸರ್. ಈ ರೆಕಾರ್ಡ್ಸ್ ನ ಸೆಂಡ್ ಮಾಡಿಸಿ ಸರ್. ಸೆಂಟ್ರಲ್ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗುತ್ತೆ, ದಯವಿಟ್ಟು ಎಲ್ಲರೂ ನೋಡಬಹುದು. ಸೆಂಟ್ರಲ್ ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲಿ ಇದು ಅಪ್ಲೋಡ್ ಆಗುತ್ತೆ. ಪ್ಲೀಸ್ ನೋಟ್ಸ್ ಸೆಂಡ್ ಮಾಡಿ ಸರ್ ಪ್ಲೀಸ್. ಆಯ್ತಮ್ಮ, ಆಯ್ತು ಕಳ್ಸೋಣ. ಇಂದು ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ರವಿಕುಮಾರ್ HR ಅವರಿಗೆ ಧನ್ಯವಾದಗಳು. ಶ್ರೀ ವಂದನಾರ್ಪಣೆಗಾಗಿ ಶ್ರೀ S. ಪಾಟೀಲ್ ವಿಶ್ವಸ್ತರನ್ನು ಆಮಂತ್ರಿಸುತ್ತೇನೆ. ಶ್ರೀ S. ಪಾಟೀಲ್ ಅವರೇ ವಂದನಾರ್ಪಣೆಯನ್ನ. ನಮಸ್ಕಾರ. ಇದೊಂದು ವಿಶೇಷ ಸರಣಿ ಅನ್ಬೋದು. ಯಾಕಂದ್ರೆ
ಸುಮಾರು 420 ಜನ ಇದಕ್ಕೆ ಜಾಯಿನ್ ಆಗಿದ್ರು. ಅದಾದ ಬಳಿಕ ಕಂಟಿನ್ಯೂ ಆಗಿ 400 ಜನ ಇದ್ರು. ನಾನು SC ಪಾಟೀಲ್, ವಿಶ್ವಸ್ತ ವಿಜ್ಞಾನೇಶ್ವರ ಪ್ರತಿಷ್ಠಾನ ಮರ್ತೂರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ, ಕಲಬುರಗಿ ಮತ್ತು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ವತಿಯಿಂದ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ರಾಮ ಜೋಯಿಸ್ರವರ 94ನೇ ಹುಟ್ಟುಹಬ್ಬವನ್ನು ಆನ್ಲೈನ್ ನ ಸರಣಿ ಉಪನ್ಯಾಸಗಳ ಮಾಲಿಕೆ ಇಂದಿನ ದಿನದ ಉಪನ್ಯಾಸ ನೀಡಿದ ಹಾಸನದ 5ನೇ ಜಿಲ್ಲಾ ಹೆಚ್ಚುವರಿ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಶ್ರೀ ರವಿಕುಮಾರ್ HR ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಅಲಂಕರಿಸಿದ ಶ್ರೀ ಕಿಶೋರ್ ಬಾಬು IPS SP ಮತ್ತು ಪ್ರಿನ್ಸಿಪಲ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಕಲಬುರಗಿ ಅವರಿಗೂ ತುಂಬು ಹೃದಯದ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದ ಗೌರವ ಅತಿಥಿಗಳಾದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಸುದೇಶ್, ಪ್ರಿನ್ಸಿಪಲ್ ಯೂನಿವರ್ಸಿಟಿ ಲಾ ಕಾಲೇಜ್ ಡೀನ್, ಫ್ಯಾಕಲ್ಟಿ ಆಫ್ ಲಾ, ಬೆಂಗಳೂರು ಯೂನಿವರ್ಸಿಟಿ ಅವರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ, ಕಲಬುರಗಿ ಮತ್ತು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳವರಿಗೆ, ಡೀನ್ ರಾದ ಶ್ರೀ ಬಸವರಾಜ್ ಕುಬ್ಬಕಡ್ಡಿ ಅವರಿಗೂ, ಉಪನ್ಯಾಸಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅನ್ಯಾನ್ಯ ವಿಶ್ವವಿದ್ಯಾಲಯಗಳ ಮಾನ್ಯ ಉಪಕುಲಪತಿಗಳವರಿಗೆ, ವಿಶ್ವವಿದ್ಯಾಲಯಗಳ ಅಂತರ್ಗತ ಬರುವ ಕಾನೂನು ಮಹಾವಿದ್ಯಾಲಯಗಳ ಮತ್ತು ಅನ್ಯಾನ್ಯ ಮಹಾವಿದ್ಯಾಲಯಗಳ ಪ್ರಾಚಾರ್ಯರು, ಉಪನ್ಯಾಸಕರು, ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮಾನ್ಯ ನ್ಯಾಯಾಧೀಶರು ಹಾಗೂ ನ್ಯಾಯವಾದಿಗಳಿಗೆ, ವಿಶ್ರಾಂತ ರಾಜ್ಯಸಭಾ ಸದಸ್ಯರು ಮತ್ತು ಪ್ರತಿಷ್ಠಾನದ ಮಾನ್ಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಾಟೀಲ್ ಸೇಡಂರವರು ಮತ್ತು ಎಲ್ಲಾ ವಿಶ್ವಸ್ತರಿಗೆ ಸ್ವಾಗತ ಮಾಡಿದ ಪ್ರೊಫೆಸರ್ ಶಂಭುಲಿಂಗಪ್ಪರವರಿಗೆ ಧನ್ಯವಾದಗಳು. ತಾಂತ್ರಿಕ ಸಹಾಯ ನೀಡುತ್ತಿರುವ CUK ಸಂಶೋಧನಾ ವಿದ್ಯಾರ್ಥಿಗಳಾದ ಶ್ರೀ ಕೃಷ್ಣ ಮತ್ತು ವಿಜ್ಞಾನೇಶ್ವರ ಪ್ರತಿಷ್ಠಾನದ ವಿಶ್ವಸ್ತರೆಲ್ಲರಿಗೂ ಉಪನ್ಯಾಸ ಯಶಸ್ವಿಯಾಗಿ ಮತ್ತು ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಂದು ವಂದನಾರ್ಪಣೆ ಮುಗಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ಧನ್ಯವಾದ ಸರ್. ಎಲ್ರಿಗೂ ಧನ್ಯವಾದಗಳು. ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸರ್, ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ರವಿಕುಮಾರ್ ಅವರೇ, ಥ್ಯಾಂಕ್ ಯು. ನಮ್ಮ ಕಾಲೇಜ್ಗೆ ಯಾವಾಗ ಬನ್ನಿ ಮತ್ತೆ. ಸರ್ ಎಲ್ರು ಡಿಮ್ಯಾಂಡ್ ಮಾಡ್ತಾ ಇದಾರೆ, ರವಿಕುಮಾರ್ ಸರ್ ಇನ್ನೊಂದು ದಿನ ಲೆಕ್ಚರ್ ಕೊಡ್ರಿ ಅಂತ ಹೇಳಿ. ನಮ್ಮ ಮೆಸೇಜ್ ಹಾಕಿ ರವಿಕುಮಾರ್ ಅವರು, ಅದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.